ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಮಾಸಕ್ಕೆ ನಿಯಾಮಕ ದಾಮೋದರ ಅಂತ. ದಾಮೋದರ ಅಂದರೆ ವಿಷ್ಣು. ಹಾಗಾಗಿ ವಿಷ್ಣುವಿನ ಆರಾಧನೆ ವಿಶೇಷವಾಗಿ ನಡೆಯುತ್ತೆ. ಈಗ ಕಾರ್ತಿಕ ಮಾಸ ಅಂದ ತಕ್ಷಣ ದೀಪೋತ್ಸವ, ಎಲ್ಲ ಕಡೆನೂ ದೀಪೋತ್ಸವಗಳನ್ನ ಮಾಡ್ತಾರೆ, ಯಾಕೆ ಅಂತ? ಇಲ್ಲಿ ಈ ಕಾರ್ತೀಕ ಮಾಸದಲ್ಲಿ, ವಿಶೇಷ ಕಾರ್ತೀಕ ಮಾಸದಲ್ಲಿ ಮಾತ್ರ ರುದ್ರದೇವರ ಅಣತಿಯಂತೆ ಗಂಗೆ ಈ ಕಾವೇರಿಯಲ್ಲಿ ತಾನು ಸನ್ನಿಹಿತಳಾಗಿರ್ತಾಳೆ ಅಂತ. ಹಾಗಾಗಿ ನಾವು ಇಲ್ಲಿಯ ನೀರಿನಿಂದ ಸ್ನಾನ ಮಾಡುವುದು ಅಂದರೆ ಬರೀ ಕಾವೇರಿ ನೀರಿನ ಸ್ನಾನ ಅಲ್ಲ, ಅದು ಗಂಗಾ ಸ್ನಾನವೂ ಹೌದು. ಅಷ್ಟು ವರ್ಷಗಳು ನರಕಾಸುರನ ಮನೆಯಲ್ಲಿ ಇದ್ದಾಳೆ ಮಗಳು. ಏನಾಗುತ್ತೆ ಪರಿಸ್ಥಿತಿ? ಆ ನರಕಾಸುರನಂತಹ ದೊಡ್ಡ ವ್ಯಕ್ತಿಯಿಂದ ಮಗಳನ್ನು ಹೆಂಗೆ ಬಿಡಿಸ್ಕೊಂಡು ಬರೋದು? ಅವರ ಸಾಮರ್ಥ್ಯ ಅಲ್ಲದು. ಯಾಕಂದರೆ ನರಕಾಸುರನ ಪಟ್ಟಣಕ್ಕೆ ತಲುಪೋದು ಅಂದ್ರೇ ಆಗುವಂಥ ವಿಷಯ ಅಲ್ಲ. ನರಕಾಸುರನ ಜೊತೆ ಯುದ್ಧ ಬೇರೆ ವಿಚಾರ. ಅವನ ದಾನ, ಆ ಮಹತ್ವ, ದಾನ ಬುದ್ಧಿ, ಅದಕ್ಕೆ ಮೆಚ್ಚಿ ಅವನನ್ನು ಸುತಳ ಲೋಕಕ್ಕೆ ಕಳಿಸ್ತಾನೆ. ಇಂದ್ರನ ಮನೆಯಲ್ಲಿ ಏನೆಲ್ಲ ವೈಭವಗಳಿದೆಯೋ ಆ ಎಲ್ಲ ವೈಭವಗಳನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾನೆ. ನೀನು ನನಗಿಷ್ಟು ದಾನ ಮಾಡಿದ್ಯಾ, ನಿನಗೆ ಸ್ವಲ್ಪವೂ ಕೂಡ ಯಾರಿಂದಲೂ ಅಪಾಯ ಆಗಬಾರ್ದು. ನಾನು ನಿನ್ನ ಮನೆ ಬಾಗಿಲನ್ನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಅವನ ಮನೆಯ ಗೇಟ್ ಕೀಪರ್ ಆಗಿ ಭಗವಂತ ಕೆಲಸ ಮಾಡ್ತಾನೆ. ಆ ಅಮೃತವನ್ನು ನೋಡಿದಾಗ ಭಗವಂತನಿಗೆ ಆನಂದ ಆಯಿತು. ಭಗವಂತನ ಆನಂದದ ಬಿಂದು ಹನಿ ಅದು ನೆಲಕ್ಕೆ ಬೀಳುತ್ತೆ. ಆವಾಗಲೇ ತುಳಸಿ ಅಲ್ಲಿ ಹುಟ್ಕೋತಾಳೆ. ಸ್ತ್ರೀ ಅಂತಂದರೆ ಸೆರೆಯಲ್ಲಿ ಹಾಕಿ ಹಿಂಸಿಸುವಂಥವಳಲ್ಲ, ನರಕಾಸುರನಂಥವಳನ್ನು ಕೊಲ್ಲುವ ಸಾಮರ್ಥ್ಯ ಇರುವವಳು ಕೂಡ ಸ್ತ್ರೀನೇ ಅಂತ. ಇದನ್ನು ಭಗವಂತನಿಗೆ ತಿಳಿಸ್ಬೇಕಾಗಿತ್ತು. ನೀವು ಯಾರೋ ಒಂದಿಷ್ಟು ಜನ ಅಬಲೆಯರನ್ನಲ್ಲಿ ಹಾಕಿರಬಹುದು, ಆದರೆ ಸತ್ಯಭಾಮೆಯಂತಹ ಶಕ್ತಿಶಾಲಿಯಾದಂತಹ ಹೆಣ್ಣು ಮಕ್ಕಳು ಪ್ರಪಂಚದಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಈಗ ತುಳಸಿ ಪೂಜೆ ಮಾಡುವಾಗ ಅಥವಾ ತುಳಸಿ ವಿವಾಹ ಮಾಡುವಾಗ ತುಳಸಿ ಗಿಡದಲ್ಲಿ ಒಂದು ನಲ್ಲಿಕಾಯಿ ಗಿಡವನ್ನ ಇಟ್ಟು ಪೂಜೆ ಮಾಡ್ತಾರೆ. ನಲ್ಲಿಕಾಯಿ ಯಾಕೆ ಅಂತ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಕಾರ್ತಿಕ ಮಾಸ ಬರ್ತಿದ್ದ ಹಾಗೆ ಎಲ್ಲಾ ಕಡೆನೂ ವಿಶೇಷ ಆಚರಣೆಗಳು ಶುರುವಾಗ್ಬಿಡುತ್ತೆ. ಹಬ್ಬದ ವಾತಾವರಣನೇ ಇರುತ್ತೆ. ದೀಪೋತ್ಸವಗಳನ್ನ ಮಾಡ್ತಾರೆ, ದೀಪಗಳನ್ನ ದಾನಗಳಾಗಿ ಕೊಡ್ತಾರೆ, ವಿಶೇಷ ಆಚರಣೆಗಳು ನಡೆಯುತ್ತೆ. ದೀಪಾವಳಿ ಹಬ್ಬ ಕೂಡ ಇನ್ನೇನು ಹತ್ರದಲ್ಲೇನೆ ಇದೆ. ಈ ದೀಪಾವಳಿ ಹಬ್ಬದ ಮಹತ್ವ ಏನು, 3 ದಿನಗಳ ಆಚರಣೆಯನ್ನ ಹೇಗ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಜೊತೆನಲ್ಲಿದ್ದಾರೆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಹಿರಿಯ ಪ್ರಾಧ್ಯಾಪಕರಾಗಿರುವಂತ ಶ್ರೀ ಧನಂಜಯ ಆಚಾರ್ಯರು. ನಮಸ್ತೆ ಆಚಾರ್ಯರೇ. ಹೇಗಿದ್ದೀರಿ? ಚೆನ್ನಾಗಿದೆ. ಕಾರ್ತಿಕ ಮಾಸ ನಡೀತಿದೆ. ಕಾರ್ತಿಕ ಮಾಸದ ಬಗ್ಗೆ ಹಾಗೇನೆ ದೀಪಾವಳಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮಿಂದ ತಿಳ್ಕೊಬೇಕು ಅಂತ ಆಸೆ ಇದೆ. ದಯಮಾಡಿ ತಿಳಿಸ್ಕೊಡ್ಬೇಕು. ಖಂಡಿತ ಮಾಡೋಣ. ಮೊದಲನೇದಾಗಿ ಕಾರ್ತಿಕ ಮಾಸ ಅಂದ ತಕ್ಷಣ ಇದಕ್ಕೆ ಯಾಕಿಷ್ಟು ಮಹತ್ವ ಅಂತ? ಈ ಕಾರ್ತಿಕ ಮಾಸದ ವಿಶೇಷತೆ ಏನು ಅಂತಂದರೆ, ಆಷಾಢದಿಂದ ಆರಂಭ ಮಾಡಿಕೊಂಡು ಈ ಕಾರ್ತಿಕ ಮಾಸದವರೆಗೆ ಈ 4 ತಿಂಗಳನ್ನು ಚಾತುರ್ಮಾಸ್ಯ ಕಾಲ ಅಂತ ನಾವು ಕರಿತೇವೆ. ಅಂದರೆ ಈ ಸಂದರ್ಭದಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ ಅಂತ. ಭಗವಂತನಿಗೆ ನಿದ್ರೆ ಅಂತ ಹೇಳಿದರೆ ಸರಿ ಹೋಗಲ್ಲ. ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ ಅನ್ನುವ ಆ ಶಬ್ದವನ್ನೇ ನಾವು ಆಡಬೇಕಾಗತ್ತೆ. ದೇವರ ಅವತಾರ ಆಯಿತು ಅಂತಂದರೆ ಉಳಿದವರಿಗೆ ಹೇಳಿದಂತೆ ದೇವರು ಹುಟ್ಟಿದ ಅಂತನ್ನಲ್ಲ. ದೇವರ ಅವತಾರ ಅದಕ್ಕೊಂದು ಪ್ರತ್ಯೇಕ ಒಂದು ಶಬ್ದ ಇದ್ದಂತೆ ಭಗವಂತ ಮಲಗಿದ್ದಾನೆ, ಆದರೂ ಅದು ಯೋಗ ನಿದ್ರೆಯಲ್ಲಿದ್ದಾನೆ. ನಮ್ಮ ಹಾಗೆ ಹೊರ ಪ್ರಪಂಚದ ಪರಿವೇ ಇಲ್ಲದೆ ಇರುವಂತೆ ನಾವು ಹೇಗೆ ಗೋರಕ್ಕೆ ಹೊಡೆದು ನಿದ್ದೆ ಹೊಡಿತೀವೋ ಹಾಗೆ ದೇವರಲ್ಲ. ಹಾಗಾಗಿ ಭಗವಂತನಿಗೆ ಹೊರ ಪ್ರಪಂಚದ ಜ್ಞಾನ ಇದ್ದಾಗಲೂ ಮತ್ತೆ ನಿದ್ರಾವಸ್ಥೆಯಲ್ಲಿರುವ ಕಾರಣದಿಂದಾಗಿ ಅವನಿಗೆ ಅದನ್ನು ಯೋಗ ನಿದ್ರೆ ಅಂತ ಕರೀತಾರೆ. ಈ 4 ತಿಂಗಳುಗಳಲ್ಲಿಯೂ ಕೂಡ ಭಗವಂತನ ದೃಷ್ಟಿ, ಹೊರದೃಷ್ಟಿ ನಮ್ಮ ಮೇಲೆ ಅವನು ಕಣ್ಣು ಬಿಟ್ಟು ನಮ್ಮನ್ನು ನೋಡ್ತಿರಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ವಿಧವಾದ ಮದುವೆ, ಉಪನಯನ, ಈ ಥರದ ಸಮಾರಂಭಗಳು ಮುಹೂರ್ತವನ್ನಿಟ್ಟು ಯಾವುದಕ್ಕೆ ನಾವು ಮಾಡ್ತೇವೋ ಅಂತಹ ಯಾವ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂತಿಲ್ಲ. ಇದು ಮುಗಿಯೋದು, ಈ ಚಾತುರ್ಮಾಸ್ಯ ಕಾಲ ಮುಗಿಯೋದು ಈ ಕಾರ್ತಿಕ ಮಾಸದಲ್ಲಿ. ನಾವು ಉತ್ಥಾನ ದ್ವಾದಶಿ ಅಂತ ಕರಿತೇವೆ. ಅಂದರೆ ಉತ್ಥಾನ ಅಂದರೆ ಏಳುವುದು. ಯೋಗ ನಿದ್ರೆಯಲ್ಲಿರ್ತಕ್ಕಂಥ ಭಗವಂತ ಆವತ್ತು ಎದ್ದೇಳ್ತಾನೆ. ಅಂದಿನಿಂದ ಭಗವಂತ ಕಣ್ಣು ಬಿಟ್ಟು ನೋಡಿದಾಗ ನಮ್ಮ ಎಲ್ಲ ಮುಹೂರ್ತಗಳಿಗೂ ಕೂಡ ಫಲ ಬರುತ್ತೆ. ಆವಾಗ ನಾವು ಮುಂದೆ ಸತ್ಕರ್ಮಗಳನ್ನು ಮಾಡಲಿಕ್ಕೆ ತೊಡಗ್ತೇವೆ. ಹಾಗಾಗಿ 4 ತಿಂಗಳುಗಳಿಂದ ಜನ ಕಾಯ್ತಾ ಇದ್ದಾರೆ. ಮನೆಗಳಲ್ಲಿ ಸಮಾರಂಭ ಮಾಡಬೇಕು, ಉಪನಯನ ಮಾಡಬೇಕು, ಮುಂಜಿ ಮಾಡಬೇಕು, ಈ ಥರದ ಏನೇನೋ ಒಂದಿಷ್ಟು ಇಟ್ಕೊಂಡಿರ್ತಾರಲ್ವ. ಅದಕ್ಕೋಸ್ಕರವಾಗಿ ಈ ಕಾರ್ತಿಕ ಮಾಸಕ್ಕೆ ಒಂದು ವೈಶಿಷ್ಟ್ಯ ಇದೆ. ಇದರ ಜೊತೆಗೆ ಇಲ್ಲಿ ಅನೇಕ ಥರದ ಹಬ್ಬಗಳು, ಒಂದಂತಲ್ಲ ಅನೇಕ, ಪ್ರತಿಯೊಂದು ದಿವಸವೂ ಕೂಡ ಏನೋ ಒಂದು ವಿಶೇಷವಾದಂಥ ಹಬ್ಬ ಬರ್ತಾನೆ ಇರುತ್ತೆ. ಈ ಕಾರಣದಿಂದ ಎಲ್ಲರೂ ಕೂಡ ತುಂಬ ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ಆ ಕಾಲಘಟ್ಟ, ಅದನ್ನು ಕಾರ್ತಿಕ ಮಾಸ ಅಂತ ಅದನ್ನು ಕರೀತಾ ಇದ್ದಾರೆ. ನಾವೆಲ್ಲರೂ ಅದನ್ನು ಕಾಯ್ತಿರ್ತೀವಿ. ಎಲ್ಲ ನಮ್ಮ ಉದ್ದೇಶಗಳು ಅಥವಾ ನಮ್ಮ ಹಬ್ಬಗಳು, ಹರಿದಿನಗಳು ಇಲ್ಲಿ ಮಾಡಿಬಿಡ್ಬೇಕು ನಾವು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಅದು ಆ ಸಂದರ್ಭ ಆದ್ದರಿಂದಾಗಿ ಅದಕ್ಕೊಂದು ವಿಶೇಷ ಮಹತ್ವ ಅಂತ ಅದನ್ನು ಹೇಳಿದ್ದಾರೆ.
ಸಾಮಾನ್ಯ ಜನತೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಕಾರ್ತಿಕ ಅಂದ್ರೆ ಅದು ಸುಬ್ರಹ್ಮಣ್ಯನ ಹೆಸರು ಕಾರ್ತಿಕೇಯ ಅಂತ. ಹಾಗಾಗಿ ಕಾರ್ತಿಕ ಮಾಸಕ್ಕೂ ಸುಬ್ರಹ್ಮಣ್ಯಂಗೂ ಏನಾದ್ರು ಸಂಬಂಧ ಇದೆಯಾ ಅಂತ? ಸಹಜವಾಗಿ ಎಲ್ರಿಗೂ ಈ ಥರದ ಪ್ರಶ್ನೆ ಇರುತ್ತೆ. ಅದು ಹೇಗೆ ಅಂದರೆ, ಇದು ಕಾರ್ತೀಕನಿಗೆ ಸುಬ್ರಹ್ಮಣ್ಯನಿಗೇನೋ ಸಂಬಂಧ ಇರೋದ್ರಿಂದ ಇದು ಕಾರ್ತಿಕ ಮಾಸ ಅಲ್ಲ. ನೀವು ಯಾವುದೇ ಒಂದು ಮಾಸವನ್ನು ನೋಡ್ತಾ ಬನ್ನಿ, ಚೈತ್ರ ಮಾಸದಿಂದ ಚೈತ್ರ, ವೈಶಾಖ, ಜ್ಯೇಷ್ಠ, ಹೀಗೆಲ್ಲ ಮಾಸಗಳನ್ನು ನೋಡ್ತಾ ಬರುವಾಗ ಎಲ್ಲ ಮಾಸಗಳ ಜೊತೆಯಲ್ಲಿ ಒಂದು ನಕ್ಷತ್ರ ಕೇಳಿ ಬರುತ್ತೆ. ಚೈತ್ರ ಮಾಸ ಅಂದರೆ ಅಲ್ಲೊಂದು ಚಿತ್ರಾ ನಕ್ಷತ್ರ ಇದೆ, ವೈಶಾಖ ಮಾಸ ವಿಶಾಖ ನಕ್ಷತ್ರ ಇದೆ, ಆಷಾಢ ಮಾಸ ಅಲ್ಲಿ ಉತ್ತರಾಷಾಢ ಅನ್ನುವ ನಕ್ಷತ್ರ ಕೇಳಿಸುತ್ತೆ, ಕಾರ್ತಿಕ ಮಾಸ ಅಂದರೆ ಕೃತ್ತಿಕಾ ನಕ್ಷತ್ರ ಅಲ್ಲಿ ಕೇಳಿ ಬರುತ್ತೆ. ಹಿಂಗೆ ಆರಂಭದಿಂದ ಕೊನೆ ತನಕ ಫಾಲ್ಗುಣದವರೆಗೂ ಕೂಡ ಉತ್ತರ ಫಲ್ಗುಣಿ, ಪೂರ್ವ ಫಲ್ಗುಣಿ ನಕ್ಷತ್ರ ಇದೆ. ಹೀಗಾಗಿ ಆ ನಕ್ಷತ್ರದ ಜೊತೆಗೆ ಮಾಸಕ್ಕೆ ಸಂಬಂಧ. ಆ ಹುಣ್ಣಿಮೆ ದಿವಸ, ಸಾಮಾನ್ಯವಾಗಿ ಆ ಮಾಸದ ಹುಣ್ಣಿಮೆ ದಿವಸ ಈ ನಕ್ಷತ್ರ ಇರುತ್ತೆ. ಚೈತ್ರ ಮಾಸ ಅಂತ ನೀವು ತೊಗೊಂಡು ಬಂದರೆ ಚೈತ್ರ ಮಾಸದ ಹುಣ್ಣಿಮೆಯಲ್ಲಿ ಚಿತ್ರಾ ನಕ್ಷತ್ರ ಇರುತ್ತೆ. ಆ ಕಾರಣದಿಂದಾಗಿ ಆ ಮಾಸವನ್ನು ಚೈತ್ರ ಮಾಸ ಅಂತ ಕರೀತಾರೆ. ಹೀಗೆ ಕೃತ್ತಿಕಾ ನಕ್ಷತ್ರದ ಸಂಬಂಧ ಇರುವ ಕಾರಣದಿಂದಾಗಿ ಇದನ್ನು ಕಾರ್ತಿಕ ಮಾಸ ಅಂತ ಕರಿತೀವಿ ಹೊರತಾಗಿ ಇಲ್ಲೇನೋ ಕಾರ್ತೀಕನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ವಿಶೇಷವಾಗಿ ನಡೆಯುತ್ತೆ ಅನ್ನೋ ಕಾರಣದಿಂದ ಇದಕ್ಕೇನು ಆ ದೃಷ್ಟಿಯಿಂದ ವೈಶಿಷ್ಟ್ಯ ಅಲ್ಲ. ಹಂಗೆ ನೋಡ್ಲಿಕ್ಕೆ ಹೋದರೆ ಕಾರ್ತಿಕ ಸುಬ್ರಹ್ಮಣ್ಯನೂ ಕೂಡ ಕೃತ್ತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟವನಾದ್ದರಿಂದಾಗಿ ಅವನನ್ನು ಕಾರ್ತಿಕ ಅಂತ ಆ ಶಬ್ದದಿಂದ ಅವನನ್ನು ನಾವು ಕರೀತೇವೆ. ಈ ಕಾರ್ತಿಕ ಸುಬ್ರಹ್ಮಣ್ಯ ಅಂದರೆ ಮತ್ತು ಸುಬ್ರಹ್ಮಣ್ಯ ಷಷ್ಠಿ ಅದು ಮಾರ್ಗಶೀರ್ಷ ಮಾಸದಲ್ಲಿ ಬರುತ್ತೆ, ಅವನ ಆರಾಧನೆ ನಡೆಯುತ್ತೆ. ಆದರೆ ಕಾರ್ತಿಕ ಮಾಸದಲ್ಲಿ ಏನೋ ಅವನ ಆರಾಧನೆ ಇಲ್ಲ, ಸುಬ್ರಹ್ಮಣ್ಯನ ಆರಾಧನೆ ಇಲ್ಲ. ಈ ನಕ್ಷತ್ರದ ಸಂಬಂಧ ಇರುವ ಕಾರಣದಿಂದ ಇದನ್ನು ಕಾರ್ತಿಕ ಮಾಸ ಅಂತ ಹೇಳುವಂಥ ಒಂದು ವಾಡಿಕೆ. ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಎಷ್ಟು ನಡೆಯುತ್ತೋ ಶಿವನ ಆರಾಧನೆ ಕೂಡ ಅಷ್ಟೇ ನಡೆಯುತ್ತೆ. ಕಾರ್ತಿಕ ಸೋಮವಾರ ಅದಕ್ಕೊಂದು ವಿಶೇಷ ಪೂಜೆ ಈ ಥರ ಎಲ್ಲ ಮಾಡ್ತಾರೆ. ಈ ಆಚರಣೆಗಳ ಬಗ್ಗೆ ಹೇಳೋದಾದರೆ? ಹಾಂ, ಖಂಡಿತ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸಕ್ಕೆ ನಿಯಾಮಕ ದಾಮೋದರ ಅಂತ. ದಾಮೋದರ ಅಂದರೆ ವಿಷ್ಣು. ಹಾಗಾಗಿ ವಿಷ್ಣುವಿನ ಆರಾಧನೆ ವಿಶೇಷವಾಗಿ ನಡೆಯುತ್ತೆ. ನೀವು ಹೇಳಿದಂತೆ ಇಲ್ಲಿ ಕಾರ್ತಿಕ ಮಾಸದ ಎಲ್ಲ ಸೋಮವಾರಗಳಲ್ಲಿಯೂ ಕೂಡ ರುದ್ರದೇವರ ವಿಶೇಷವಾಗಿರತಕ್ಕಂಥ ಆರಾಧನೆಯೂ ಕೂಡ ಅದರ ಜೊತೆಗೆ ನಡೀತಾ ಹೋಗುತ್ತೆ. ಆ ಪ್ರದೋಷ ಕಾಲ, ಸಂಜೆ ಕಾಲ ಹೊತ್ತಲ್ಲಿ ವಿಶೇಷವಾಗಿ ರುದ್ರದೇವರ ಆರಾಧನೆ, ರುದ್ರದೇವರ ಉದ್ದೇಶವಾಗಿ ನೈವೇದ್ಯಾದಿಗಳು ಎಷ್ಟೋ ಜನ ಕಾರ್ತಿಕ ಮಾಸ ಅಂತ ಇರುವ ಕಾರಣದಿಂದಾಗಿ ಉಪವಾಸಗಳನ್ನು ಮಾಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಎಂತಹ ಮಾಂಸ ಇತ್ಯಾದಿಗಳನ್ನು ತಿನ್ನೋರು ಕೂಡ ಇದು ಕಾರ್ತಿಕ ಮಾಸ, ಸೋಮವಾರ, ಇದನ್ನೆಲ್ಲ ಅನಿಷಿದ್ಧ, ಇದನ್ನು ನಾವು ಮಾಡಬಾರ್ದು ಅನ್ನೋ ಒಂದು ಪ್ರಜ್ಞೆ ಅದು ನಮ್ಮ ಒಳಗಡೆ, ಹಿಂದೂಗಳ ಒಳಗಡೆ ಅದು ಸರ್ವಕಾಲದಲ್ಲಿಯೂ ಕೂಡ ಅದು ಜಾಗೃತವಾಗಿರುತ್ತೆ. ರುದ್ರದೇವರ ಆರಾಧನೆ ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷ. ಏಕೆಂತಂದರೆ ಈ ಕಾಲ ಏನಿದೆ ಅದು ನಮ್ಮ ಮನಸ್ಸು ಸ್ವಲ್ಪ ವಿಚಲಿತವಾಗುವಂತಹ ಕಾಲ, ಮನಸ್ಸಿನಲ್ಲಿ ಚಂಚಲತೆಯನ್ನು ಉಂಟು ಮಾಡತಕ್ಕಂತಹ ಕಾಲ. ಈ ಚಳಿ, ಈ ವಾತಾವರಣದ ಪ್ರಯುಕ್ತವಾಗಿ ದೇವರ ಕಡೆಗೆ ನಮ್ಮ ಧ್ಯಾನ ಇರೋದಿಲ್ಲ, ಕಾನ್ಸಂಟ್ರೇಷನ್ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಹೆಚ್ಚೊತ್ತು ಮಲ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ, ಅಥವಾ ಇನ್ನೇನೋ ಬೇರೆ ಕೆಲಸಗಳನ್ನು ಮಾಡೋಣ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿಯೂ ಕೂಡ ಪ್ರದೋಷ ಕಾಲ, ಸಂಜೆ, ಈ ಥರದ ಸಮಯಗಳಲ್ಲಿ ರುದ್ರದೇವರ ಆರಾಧನೆ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದ್ರು. ಏಕೆಂದರೆ ರುದ್ರದೇವರು ನಮ್ಮ ಮನಸ್ಸನ್ನು ನಿಯಮನ ಮಾಡ್ತಾರೆ. ನಮ್ಮ ಮನಸ್ಸು ಕಂಟ್ರೋಲ್ ಮಾಡುವಂಥವ್ರು ಯಾರು ಅಂದರೆ ರುದ್ರದೇವರು. ಮಮ ಮನಸ್ತಮಸ್ತಾಡಯ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಅನೇಕ ಕಲ್ಮಶಗಳು, ಕಾಮಕ್ರೋಧಾದಿ ದೋಷಗಳು ಇವೆಲ್ಲ ಹೋಗಬೇಕು ಅಂತಂದರೆ ರುದ್ರದೇವರ ಅನುಗ್ರಹ ನಮ್ಮಲ್ಲಿದ್ದರೆ, ರುದ್ರದೇವರು ನಮ್ಮ ಮನಸ್ಸನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಆವಾಗ ಈ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ, ಕಾಮಕ್ರೋಧಾದಿಗಳಿಗೆ ಅವಕಾಶ ಇಲ್ಲ, ಇನ್ನೊಬ್ಬರ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು, ಈ ಥರದ್ದು ಏನೇನೋ ದೋಷಗಳು ಇರುತ್ತೆ ನಮ್ಮ ಮನಸ್ಸಲ್ಲಿ. ಈ ಎಲ್ಲ ದೋಷಗಳನ್ನು ಕೂಡ ದೂರ ಮಾಡಿ ನಮ್ಮ ಮನಸ್ಸು ರುದ್ರದೇವರಲ್ಲಿಯೂ ಕಾನ್ಸಂಟ್ರೇಷನ್ನಿಂದ ನೆಲೆಗೊಳ್ಳಬೇಕು, ಭಗವಂತನಲ್ಲಿ ವಿಷ್ಣುವಿನಲ್ಲೂ ಕೂಡ ನೆಲೆಗೊಳ್ಳಬೇಕು ಅನ್ನೋ ಇದ್ದರೆ ರುದ್ರದೇವರ ಆರಾಧನೆಯನ್ನು ಮಾಡಬೇಕು. ರುದ್ರದೇವರ ಆರಾಧನೆ ಮತ್ತು ವಿಷ್ಣುವಿನ ಆರಾಧನೆ ಒಂದಕ್ಕೊಂದು ವಿರೋಧ ಅಲ್ಲ, ಅದು ಪರಸ್ಪರ ಪೋಷಕ. ಅದು ಎಷ್ಟೋ ಜನಕ್ಕೆ ಕಲ್ಪನೆ ಇರೋದಿಲ್ಲ, ತಪ್ಪು ಭಾವನೆ ಇಟ್ಕೊಂಡಿರ್ತಾರೆ. ಯಾರು ರುದ್ರನ ಆರಾಧನೆ ಮಾಡ್ತಾರೋ ಅವ್ರು ವಿಷ್ಣುವನ್ನು ಆರಾಧನೆ ಮಾಡಲ್ಲ, ಯಾರು ವಿಷ್ಣುವನ್ನು ಆರಾಧನೆ ಮಾಡ್ತಾರೋ ಅವ್ರು ರುದ್ರದೇವರನ್ನು ಆರಾಧನೆ ಮಾಡಲ್ಲ ಅಂತಿಲ್ಲ. ರುದ್ರದೇವರನ್ನು ಆರಾಧನೆ ಮಾಡಿದ್ರೆ ವಿಷ್ಣುವಿಗೂ ಬಹಳ ಆನಂದ ಆಗುತ್ತೆ, ಸಂತೋಷ ಆಗುತ್ತೆ. ಹಾಗೆ ವಿಷ್ಣುವಿನ ಆರಾಧನೆ ಮಾಡಿದಾಗ ರುದ್ರದೇವರಿಗೂ ಸಂತೋಷ ಆಗುತ್ತೆ. ರುದ್ರದೇವರನ್ನು ನಾವು ಯಾಕಷ್ಟು ಈ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ನಾನು ಹೇಳಿದಂತೆ ನಮ್ಮ ಮನಸ್ಸು ನಿಗ್ರಹದಲ್ಲಿ ಇರಬೇಕು.
ಆ ನಿಗ್ರಹದಲ್ಲಿರಬೇಕು ಅಂತಂದರೆ ರುದ್ರದೇವರ ಆರಾಧನೆ, ಆ ರುದ್ರದೇವರ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದಾಗ್ಬೋದು, ಅಥವಾ ರುದ್ರಾಧ್ಯಾಯ ನಮಕ ಚಮಕಗಳು ಅಂತ ಬಹಳ ಪ್ರಸಿದ್ಧ, ಅವುಗಳನ್ನು ಪಾರಾಯಣ ಮಾಡತಕ್ಕಂಥದ್ದಾಗ್ಬೋದು, ಅಥವಾ ಒಂದೇ ಒಂದು ಮಂತ್ರ, ರುದ್ರದೇವರ ಮಂತ್ರ ಬಹಳ ಪ್ರಸಿದ್ಧ, ತ್ರ್ಯಂಬಕಂ ಯಜಾಮಹೇ ಅಂತ ಒಂದು ಮಂತ್ರ ಇದೆ, ಬಹಳ ಸಣ್ಣ ಮಂತ್ರ, ಅದು ಸಾಧಾರಣವಾಗಿ ಎಲ್ರಿಗೂ ಕೂಡ ಬರ್ತಿರುತ್ತೆ ಮನೆಗಳಲ್ಲಿ. ಆ ಮಂತ್ರಗಳನ್ನು ಜಪ ಮಾಡೋದು, ರುದ್ರದೇವರಿಗೆ ಬಿಲ್ಲಪತ್ರಗಳಿಂದ ಅರ್ಚನೆಯನ್ನು ಮಾಡುವಂಥದ್ದು, ರುದ್ರದೇವರಿಗೆ ದೀಪಾರಾಧನೆಯನ್ನು ಮಾಡುವಂಥದ್ದು, ತಮ್ಮ ಮನಸ್ಸಿನ ಇಚ್ಛೆಯಂತೆ ರುದ್ರದೇವರ ಉದ್ದೇಶವಾಗಿ ಸೋಮವಾರ ದಿವಸಗಳಲ್ಲಿ ಉಪವಾಸ ಮುಂತಾದವುಗಳನ್ನು ಮಾಡೋದರಿಂದಾಗಿ ಅದು ಎಲ್ಲ ರೀತಿಯಲ್ಲಿಯೂ ಕೂಡ ನಮಗೆ ಮನಸ್ಸಿನ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರಿ ನಮ್ಮ ಮನಸ್ಸು ನಿಗ್ರಹದಲ್ಲಿ ಇರಲಿಕ್ಕೆ ಅದು ತುಂಬ ಸಾಧ್ಯ. ಆದ್ದರಿಂದಾಗಿ ರುದ್ರದೇವರ ಅನುಗ್ರಹ, ರುದ್ರದೇವರ ಆರಾಧನೆ ಇದು ನಮಗೆ ಬಹಳ ಮುಖ್ಯ ಆಗುತ್ತೆ. ಆ ಮಂತ್ರ ಅಕಸ್ಮಾತ್ ಹೇಳ್ಕೊಡ್ಬೋದಾ ಅಂತಂದ್ರೆ ಗೊತ್ತಿಲ್ಲದಿರೋರಿಗೆ ಅದನ್ನ ಕಲ್ತು ಮಾಡೋದಾದ್ರೆ ಅಂತ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧಾನಂ ಉರ್ವಾರುಕಮಿವ ಬಂಧಾನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಆ ಮಂತ್ರ. ಬಹಳ ಸಣ್ಣ ಮಂತ್ರ, ಯಾರು ಕೂಡ ಅದನ್ನು ಜಪ ಮಾಡ್ಬೋದು. ಈಗ ಕಾರ್ತಿಕ ಮಾಸ ಅಂದ ತಕ್ಷಣ ದೀಪೋತ್ಸವ, ಎಲ್ಲ ಕಡೆನೂ ದೀಪೋತ್ಸವಗಳನ್ನ ಮಾಡ್ತಾರೆ, ಯಾಕೆ ಅಂತ? ಶಾಸ್ತ್ರಗಳಲ್ಲಿ ಈ ಆ ಕಾರ್ತೀಕ ಮಾಸದ ಆ ಸಂದರ್ಭ ಏನಿದೆ, ನೀವು ಸಾಧಾರಣವಾಗಿ ನೋಡಿದ್ರೆ ಸಂಜೆ ಹೊತ್ತುಗಳಲ್ಲಿ ಬೆಳಕು ಬೇಗ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಆ ದೀಪವನ್ನು ನಾವು ರಸ್ತೆಗಳಲ್ಲಿ ಅಥವಾ 4 ರಸ್ತೆಗಳು ಸೇರತಕ್ಕಂತಹ ಜಾಗದಲ್ಲಿ, ದೇವಸ್ಥಾನಗಳಲ್ಲಿ, ಮತ್ತು ಹೆಚ್ಚಿನ ಜನ ಇವತ್ತಿಗೆ ನಾವು ಅಷ್ಟಾಗಿ ದೇವಸ್ಥಾನಕ್ಕೆ ಹೋಗಲ್ಲ. ಹಿಂದಿನ ಸ್ವಲ್ಪ ತಲೆಮಾರು ಹಿಂದೆ ಹೋದರೆ, 1-2 ತಲೆಮಾರು ನಾವು ಹಿಂದೆ ಹೋದರೆ, ಅವರೆಲ್ಲರಿಗೂ ಕೂಡ ಒಂದು ಮೀಟಿಂಗ್ ಪ್ಲೇಸ್ ಯಾವುದಾದ್ರೂ ಒಂದು ಇದೆ ಅಂತಂದರೆ ಅದು ದೇವಸ್ಥಾನ. ಆ ದೇವಸ್ಥಾನ ಅದು ಬೆಳೆಯುಕೊಂಡಿರಬೇಕು. ಹೊರಗಡೆ ಎಷ್ಟು ಬೆಳಕಿರುತ್ತೋ ಅದು ನಮ್ಮ ಹೃದಯದೊಳಗಡೆ ಬೆಳಕನ್ನು ಕೊಡುತ್ತೆ. ನಾವು ಬೆಳಗಾದ ಕೂಡಲೇ ಏನು ವಿಚಾರ ಮಾಡ್ತೀವಿ ಅಂತಂದರೆ ಎಲ್ಲ ಕರ್ಟನ್ಗಳನ್ನು ತೆಗೆದು ಬಿಡ್ತೀವಿ, ಕಿಟಕಿಗಳನ್ನು ತೆಗಿತೀವಿ. ಯಾಕೆಂದರೆ ನಮ್ಮ ಮನೆ ಒಳಗಡೆ ಬೆಳಕು ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆ ಒಂದು ತೇಜಸ್ಸು ಬಂದ್ಬಿಡುತ್ತೆ, ಚೈತನ್ಯ ಬಂದ್ಬಿಡುತ್ತೆ, ಕೆಲಸ ಮಾಡಲಿಕ್ಕೆ ಉತ್ಸಾಹ ಬರುತ್ತೆ. ಹಾಗೆ ಈ ಕಾರ್ತೀಕ ಮಾಸದಲ್ಲಿ ಆದಷ್ಟು ಬೇಗ ಕತ್ಲಾಗುವ ಕಾರಣದಿಂದಾಗಿ ಅಲ್ಲಿ ನಾವು ಪುನಃ ದೀಪಗಳನ್ನು ಹಚ್ಚಿ ಬೆಳಗುವ ಕಾರಣದಿಂದಾಗಿ ನಮ್ಮಲ್ಲಿ ಪುನಃ ಚೈತನ್ಯ ಬರುತ್ತೆ. ಈ ಸಮಯ ಏನಿದೆಯಲ್ಲ, ಸಂಧ್ಯಾಕಾಲ ಅಂತ ಏನಂತೀವಿ, ಇದು ನಮಗೆ ಸ್ತೋತ್ರ ಪಾರಾಯಣ ಮಾಡಲಿಕ್ಕೆ ಅಥವಾ ದೇವರ ಧ್ಯಾನ ಮಾಡಲಿಕ್ಕೆ ಇದೆಲ್ಲದಕ್ಕೂ ಕೂಡ ತುಂಬ ಮುಖ್ಯ. ಅಯ್ಯೋ ಕತ್ಲಾಗೋಯ್ತಪ್ಪ, ಇನ್ನೇನು ಮನೆ ಬಾಗಿಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಕೂತ್ಕೊಂಬೋಣ, ಚಳಿಗಾಲ ಬೇರೆ ಇದೆ ಅಂತ ಅನ್ನುವ ಸ್ಥಿತಿ ಬರದೇನೆ ಎಲ್ಲರಲ್ಲೂ ಕೂಡ ಒಂದು ಚೈತನ್ಯ ತುಂಬುವುದಕ್ಕೋಸ್ಕರವಾಗಿ ಇದನ್ನು ಮಾಡಿದ್ದಾರೆ. ಮತ್ತು ಯಾವುದೇ ಒಂದು ವಿಷಯ ನಮ್ಮ ಪ್ರಾಚೀನರು ಏನು ಮಾಡಿದ್ದಾರೆ ಅದನ್ನು ಕೇವಲ ಈ ಥರದ ಒಂದು ಲೌಕಿಕವಾದ ಪ್ರಯೋಜನ ಅದಕ್ಕಿದ್ದೇ ಇರುತ್ತೆ, ಅದರ ಜೊತೆಗೆ ಒಂದು ಆಧ್ಯಾತ್ಮಿಕವಾಗಿರತಕ್ಕಂಥ ಭಾವನೆಯೂ ಕೂಡ ಇರುತ್ತೆ. ತಮಸೋಮ ಜ್ಯೋತಿರ್ಗಮಯ ಅಂತ, ಕತ್ತಲು ಇರುವ ಜಾಗದಲ್ಲಿ ಬೆಳಕು ಹಚ್ಚಿದರೆ, ನಾವು ದೀಪವನ್ನು ಹಚ್ಚಿಟ್ರೆ ಕತ್ತಲಿಗೆ ಪುನಃ ಹೋಗು ಅಂತ ನೀವು ಹೇಳಬೇಕಾಗಿಲ್ಲ, ಪ್ರತ್ಯೇಕವಾಗಿ ತನ್ನಷ್ಟಕ್ಕೆ ತಾನೇ ಆ ಕತ್ತಲು ಹೊರಟೋಗ್ಬಿಡುತ್ತೆ. ಹಾಗೆ ಹೊರಗಡೆ ದೀಪವನ್ನು ಹಚ್ಚಿಟ್ಟು ದೇವರನ್ನು ಪ್ರಾರ್ಥನೆ ಮಾಡೋದು. ಬರೀ ದೀಪ ಹಚ್ಚಿಡೋದ್ರಿಂದ ಹೊರಗಿನ ಬೆಳಕು ಹೋಗುತ್ತೆ, ಮನಸ್ಸಿನ ಈ ಕತ್ತಲೆ ಹೋಗಬೇಕಲ್ಲ, ಮನಸ್ಸಿನ ಒಳಗಡೆ ಒಂದು ಕತ್ತಲೆ ಇದೆ, ಆ ಮನಸ್ಸಿನ ಒಳಗಡೆ ಇರತಕ್ಕಂಥ ಕತ್ತಲೆ ಹೋಗಬೇಕು ಅಂತಂದರೆ ಆ ದೀಪವನ್ನು ದೇವರಿಗೆ ಹಚ್ಚಿಡೋದು. ತನ್ಮೂಲಕವಾಗಿ ಇಡೀ ದೇವಸ್ಥಾನವನ್ನು ನಾವು ಬೆಳಗಿಸಿದ್ದೇವೆ ಅಂದರೆ ಭಗವಂತನ ಅನುಗ್ರಹದಿಂದ ನಮ್ಮ ಮನಸ್ಸು ರಿಪೇರಿ ಆಗುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿಲ್ಲ, ಯಾವುದೊಂದು ಹೊರಗಡೆ ಇರುವಂಥ ವಸ್ತು ಕೈ ಕಾಲು ಸ್ವಲ್ಪ ಏನೋ ಆಚೆ ಈಚೆ ಆಯಿತು, ಜೋಡಿಸುವ ಕೆಲಸವೂ ನಡೆಯುತ್ತೆ. ಆದರೆ ಮನಸ್ಸು ಅನ್ನುವಂಥದ್ದು ನಮಗೆ ಸಿಕ್ಕತಕ್ಕಂಥದ್ದಲ್ಲ, ಅದು ಸರಿ ಹೋಗಬೇಕು ಅಂತಂದರೆ ದೇವರ ಅನುಗ್ರಹ ಇದ್ದರೆ ಸಾಧ್ಯ ಆಗುತ್ತೆ. ಅದರಿಂದ ಹೊರಗಡೆ ದೀಪವನ್ನು ಹಚ್ಚುವ ಮೂಲಕವಾಗಿ ಒಳಗಡೆ ಭಗವಂತ ನಮ್ಮ ಒಳಗಡೆ, ಅವನು ಇಲ್ಲಿ ಹೇಗೆ ನಾವು ದೀಪವನ್ನು ಅವನ ಎದುರುಗಡೆ ಹಚ್ಚಿದ್ದೀವಲ್ವ, ನಮ್ಮ ಮನಸ್ಸು ಕತ್ತಲೆ ತುಂಬಿಕೊಂಡಿದೆ, ಅಲ್ಲಿ ಆ ಭಗವಂತನ ಚಿಂತನೆಯನ್ನು ಮಾಡಬೇಕು. ಹೊರಗಡೆ ದೀಪವನ್ನು ಹಚ್ಚಿಟ್ಟು ಕತ್ತಲೆ ತುಂಬಿದ ಮನಸ್ಸಿನ ಒಳಗಡೆ ಭಗವಂತನ ಚಿಂತನೆಯನ್ನು ಮಾಡಬೇಕು. ಆ ಭಗವಂತ ಅಂದರೆ ಹೇಗೆ ಅಂತಂದರೆ, ಅವನನ್ನು ನಾವು ಟಾರ್ಚ್ ಹಾಕಿ ನೋಡೋ ವ್ಯಕ್ತಿ ಅಲ್ಲ, ಅವನೇ ಸಹಜವಾಗಿ ತೇಜೋರೂಪಿ. ಅವನ ಸ್ವರೂಪವನ್ನು ಆ ಸಂಧ್ಯಾಕಾಲಗಳಲ್ಲಿ ಹೊರಗಡೆ ದೇವಸ್ಥಾನಗಳಲ್ಲಿಯೋ ಮನೆಯ ದೇವರ ಕೋಣೆಯಲ್ಲಿಯೋ ದೀಪವನ್ನು ಹಚ್ಚಿಟ್ಟು ಒಂದು ಕಣ್ಣು ಮುಚ್ಚಿ ದೇವರ ಚಿಂತನೆಯನ್ನು ಮಾಡಿದರೆ ಆ ಹೃದಯದಲ್ಲಿ ಭಗವಂತ ಬಂದು ನಿಂತಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ನಾವು, ಅದು ಹೆಂಗಿರುತ್ತೆ ಅಂತಂದರೆ ಇದ್ದಕ್ಕಿದ್ದಂತೆ ಎಷ್ಟೊಂದಿಷ್ಟು ವೋಲ್ಟೇಜನ್ನು ಬಲ್ಪನ್ನು ಹಾಕಿದಾಗ ಹೆಂಗೆ ಆಗ್ಬಿಡುತ್ತಲ್ಲ, ಹಾಗೆ ದೇವರು ನಮ್ಮ ಹೃದಯದಲ್ಲಿ ನೆಲೆಸಿದರೆ ನಮ್ಮ ಮನಸ್ಸಲ್ಲಿರತಕ್ಕಂಥ ಎಲ್ಲ ಕತ್ತಲು ಕೂಡ ದೂರ ಹೊರಟೋಗ್ಬಿಡುತ್ತೆ, ಆ ಅಜ್ಞಾನ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ಕಾರ್ತೀಕ ಮಾಸದ ಸಂದರ್ಭದಲ್ಲಿ ಆ ಮನಸ್ಸು, ಆ ಮನಸ್ಸಿನ ಒಳಗಡೆ ಪ್ರಕಾಶ,
ಇದೆಲ್ಲದಕ್ಕೋಸ್ಕರವಾಗಿ ದೀಪಾರಾಧನೆ ಮಾಡಬೇಕು ಅಂತ ಇಷ್ಟೇ ಹೇಳಿಲ್ಲ, ದೀಪ ದಾನ ಮಾಡಿ ಅಂತಂದರು. ದೀಪ ದಾನ ಮಾಡುವ ಉದ್ದೇಶ ಏನು? ಎಷ್ಟೋ ಮನೆಗಳಲ್ಲಿ ಅವರಿಗೆ ಅಷ್ಟೆಲ್ಲ ವೈಭವದಲ್ಲಿ ದೀಪ ಹಚ್ಕೊಳ್ಳಿಕ್ಕಾಗಲ್ಲ. ದೀಪ ಹಚ್ಚೋದು ಅಂದ್ರೆ ಏನೋ ಸಲೀಸು ಮಾತಲ್ಲ, ಅದಕ್ಕೆ ಎಣ್ಣೆ ಅದೊಂದಿಷ್ಟು ಖರ್ಚಿರುತ್ತೆ. ಎಷ್ಟೋ ಜನಕ್ಕೆ ನಾನು ತುಪ್ಪದ ದೀಪ ಹಚ್ಚಬೇಕು ಅಂತಿರುತ್ತೆ, ಆಗಲ್ಲ. ಅವಾಗೇನು ಮಾಡ್ಬೋದು? ಇದ್ದವರು ಅವರಿಗೆ ಕೊಟ್ಟರೆ ನೀವು ನಿಮ್ಮ ಮನೆಗಳಲ್ಲಿ ಹಚ್ಕೊಳ್ಳಿ, ಎಲ್ಲರೂ ಸೇರಿ ಹಚ್ಚೋಣ. ಈ ದಾನದ ಹಿನ್ನೆಲೆ ಇರತಕ್ಕಂಥದ್ದು ಅದು ಹಣದ ವಿಕೇಂದ್ರೀಕರಣ. ಎಲ್ಲೋ ಒಂದು ಕಡೆ ಹಣ ಇದೆ, ಆ ಹಣವನ್ನು ಎಲ್ಲ ಕಡೆಯಲ್ಲಿ ಅದನ್ನು ಹಂಚಬೇಕು. ಈ ದಾನ ಪ್ರಕ್ರಿಯೆ ಅಲ್ಲಿ ನಮ್ಮಲ್ಲಿ ಹೇಗಿರುತ್ತೆ ಅಂತಂದರೆ, ಒಬ್ಬ ಮನುಷ್ಯ ಒಂದಿಷ್ಟು ಸಂಪಾದನೆಯನ್ನು ಮಾಡಿದನು. ಅವ್ರು ಹೇಳ್ತಾರೆ, ಅವನು ತನ್ನ ಜೀವಮಾನಕ್ಕೆ ಬೇಕಾಗುವಷ್ಟು ಒಂದಿಷ್ಟು ಹಣವನ್ನು ತೆಗೆದಿಟ್ಟುಕೊಂಡ್ಬಿಟ್ಟು ಉಳಿದ ಹಣದಲ್ಲಿ ನನ್ನ ಮಕ್ಕಳಿಗೆ ಬರುತ್ತೆ, ನನ್ನ ಮೊಮ್ಮಕ್ಕಳಿಗೆ ಬರುತ್ತೆ, ಇಷ್ಟೆಲ್ಲ ಯೋಚನೆ ಮಾಡೋ ಕೆಲಸ ಬೇಡ. ಅದರಿಂದಲೇ ನಮ್ಮ ಇಡೀ ಪ್ರಪಂಚ ಹಾಳಾಗ್ತಿರೋದು. ಅಪ್ಪ ಮೊದಲೇ ಮಾಡಿಟ್ಟ ಅಂದರೆ ಮಗ ಏನು ಮಾಡ್ತಾನೆ? ಯಾವ ಕೆಲಸನೂ ಮಾಡಲ್ಲ, ಸೋಮಾರಿಯಾಗಿ ದುಷ್ಟನೂ ಆಗ್ತಾನೆ, ದುಡ್ಡಿದೆ ಇರೋದ್ರಿಂದ. ಅದಕ್ಕೇನು ಮಾಡಬೇಕು ಅಂತಂದರೆ, ನಿನ್ನ ಜೀವನಕ್ಕೆ ಸರಿ ಹೋಗುವಷ್ಟು ನೀನು ಇಟ್ಟುಕೊಂಡು ಇನ್ನೂ ಹೆಚ್ಚಾಗಿದೆ ಅಂದರೆ ಅದನ್ನು ಯಜ್ಞಯಾಗ ಮಾಡು ಅಂದರು. ಯಜ್ಞಯಾಗ ಪರಿಕಲ್ಪನೆ ಬಂದದ್ದು ಹೀಗೆ, ಯಜ್ಞಯಾಗ ಮಾಡು. ತನ್ಮೂಲಕವಾಗಿ ನಿನ್ನ ಹತ್ರ ಏನು ಹಣ ಇದೆಯಲ್ಲ ಅದನ್ನು ಕೊಳಿಸೋದ್ರ ಬದಲಾಗಿ ಅದನ್ನು 4 ಜನಕ್ಕೆ ಅದನ್ನು ವಿನಿಯೋಗ ಮಾಡು. ಅವ್ರ ಹತ್ರ ಎಲ್ಲ ಹೋಗಿ ಹಣ ತಲುಪಲಿ. ಮತ್ತು ಅಲ್ಲೂ ಹೇಳ್ತಾರೆ, ದಾನ ಮಾಡುವಾಗ ಯಾರ ಹತ್ರ ಇಲ್ವೋ ಅವ್ರನ್ನ ಹುಡುಕಿ ದಾನ ಮಾಡು. ಇದ್ದವನಿಗೆ ದಾನ ಮಾಡೋದ್ರಲ್ಲಿ ಏನು ಪ್ರಯೋಜನ? ಹೀಗಾಗಿ ಆ ಹಣದ ಎಲ್ಲ ಕಡೆಯಲ್ಲೂ ಕೂಡ ಹೋಗಿ ಸೇರಿಕೊಳ್ಳುವಂಥದ್ದು ಅಂತೇನಿದೆಯಲ್ಲ ಅದು ಇದರೊಳಗಡೆ. ಹಾಗೆ ದೀಪ ದಾನವನ್ನು ಮಾಡು. ಯಾರ ಬಳಿ ಇಲ್ವೋ ಅವನು ತನ್ನ ಮನೆಯಲ್ಲಿ ಹಚ್ಕೋತಾನೆ, ತನ್ನ ಮನೆಯನ್ನು ಬೆಳಗಿಸ್ಕೋತಾನೆ. ಒಬ್ಬ ಬಡವನ ಮನೆ ಬೆಳಗ್ತು ಅಂತಂದರೆ ಅದಕ್ಕಿಂತ ಸಂತೋಷ ಪಡಬೇಕಾಗಿರುವಂಥ ಸಂಗತಿ ಇನ್ನೇನಿರುತ್ತೆ ಪ್ರಪಂಚದಲ್ಲಿ. ಅದರಿಂದ ಇಡೀ ಊರು, ನಾನೊಬ್ಬ ನನ್ನ ಮನೆ ಮಾತ್ರ ಬೆಳಗ್ಕೊಂಡಿದ್ದು ಉಳಿದವರೆಲ್ಲ ಕತ್ಲಲ್ಲಿದ್ದರೆ ಕೆಲವರಿಗೆ ಅದೊಂದು ದುಷ್ಟ ಆನಂದ ಇರುತ್ತೆ. ನನ್ನ ಮನೆಯಲ್ಲಿ ಮಾತ್ರ ಇಷ್ಟೆಲ್ಲ ಇದೆ, ಉಳಿದವ್ರ ಮನೆಯಲ್ಲಿ ಇಲ್ಲ. ಆದರೆ ಸಾತ್ವಿಕ ಆನಂದ ಹೇಗಿರುತ್ತೆ ಅಂತಂದರೆ, ಇದು ತಾಮಸಿಕ ಆನಂದ. ಈ ಸಾತ್ವಿಕ ಆನಂದ ಹೇಗಿರುತ್ತೆ ಅಂತಂದರೆ, ನನ್ನ ಮನೆಯಲ್ಲಿ ಹೆಂಗಿದೆಯೋ ಹಾಗೆ ಉಳಿದವ್ರ ಮನೆಯಲ್ಲಿ ಇರಲಿ. ನನ್ನ ಮಕ್ಕಳು ಹೊಸ ಬಟ್ಟೆ ಹಾಕ್ಕೊಂಡ್ರ ಉಳಿದವರೆಲ್ಲ ಹೊಸ ಬಟ್ಟೆ ಹಾಕ್ಕೊಳ್ಳಿ. ಈ ಚಿಂತನೆ ಇದೊಂದು ಸಾತ್ವಿಕವಾದ ಆನಂದ. ಈ ಸಾತ್ವಿಕ ಆನಂದದ ಹಿನ್ನೆಲೆಯಲ್ಲಿ ಈ ಎಲ್ಲ ಭಾವಗಳು ಪ್ರಕಟ ಆಗಿರುವಂಥದ್ದು. ದೀಪವನ್ನು ದಾನ ಮಾಡು, ಅಥವಾ ಹೊಸ ಬಟ್ಟೆ ನೀನು ಉಟ್ಕೊಳ್ಳುವಾಗ ಮುಂಚೆ ಯಾರಿಗಾದರೂ ಹೊಸ ಬಟ್ಟೆ ಕೊಡು. ನಾವು ನೋಡಿರ್ತೀವಿ, ಈಗ ಮಕ್ಕಳು ಅಕ್ಷರಾಭ್ಯಾಸ ಮಾಡ್ತಿರ್ತಾರೆ. ಅಕ್ಷರಾಭ್ಯಾಸ ಮಾಡಿದಾಗ ಏನು ಹೇಳ್ತಾರೆ, ಒಂದಿಷ್ಟು ಜನಕ್ಕೆ ಆ ಪಾಟಿ ಬಳಪವನ್ನು ದಾನ ಮಾಡು, ನೋಟ್ ಬುಕ್ಕು ಪೆನ್ನನ್ನು ದಾನ ಮಾಡು ಅಂದ್ರೆ ಅದರ ಅರ್ಥ ಏನು? ಇದನ್ನು ಶೋ ಮಾಡುವಂಥದ್ದಲ್ಲ ಇದೆಲ್ಲ. ಯಾರಿಗಿಲ್ವೋ ಅವ್ರಿಗೆ ಕೊಡು. ನಿನ್ನ ಮಗ ಮಾತ್ರ ಓದಬೇಕು ಅಂತ ವಿಚಾರ ಮಾಡಬೇಡ, ಯಾರ ಹತ್ರ ಇಲ್ಲವೋ ಅವರಿಗೆಲ್ಲ ತಲುಪಿಸು. ಇದರಿಂದಾಗಿ ಅವರೆಲ್ಲರೂ ಒಳ್ಳೆ ಮನಸ್ಸಿನಿಂದ ಹರಿಸಿದ್ರೆ ನಮ್ಮ ಮಗು ಒಳ್ಳೆಯದಾಗತ್ತೆ, ನಮ್ಮ ಮನೆಗೆ ಒಳ್ಳೆಯದಾಗತ್ತೆ. ಉಳಿದವರೆಲ್ಲ ಇವನ್ ಮನೆ ಮಾತ್ರ ಇಟ್ಕೊಂಡಿದ್ದಾನೆ, ಹಾಳಾಗೋಗ್ಲಿ ಅಂತ ಅಂದ್ಕೊಂಡ್ರೆ ಅಷ್ಟೇ ಎಫೆಕ್ಟ್ ಆಗುತ್ತೆ. ಅದರಿಂದ ಎಲ್ಲರನ್ನೂ ಸಂತೋಷದಲ್ಲಿಟ್ಟು ನಾನು ಸಂತೋಷದಲ್ಲಿರಬೇಕು. ನನ್ನ ಸಂತೋಷ ಎಷ್ಟು ಮುಖ್ಯ. ಹೌದು, ಸ್ವಾರ್ಥಿ ಆಗಬೇಕು ಮನುಷ್ಯ, ಪರಮ ಸ್ವಾರ್ಥಿ ಆಗಬಾರ್ದು. ಸ್ವಾರ್ಥಿ ಆಗಲಿ, ಉಳಿದವರಿಗೂ ಕೂಡ ಕೊಡಲಿ ಅನ್ನುವ ದೃಷ್ಟಿಯಿಂದ ಅದರ ದಾನಗಳನ್ನು ಮಾಡು. ಉಳಿದ ಊರಲ್ಲೆಲ್ಲ ಬೆಳಕೊಂಡಿರಲಿ, ಅವರ ಮನೆಯೂ ಬೆಳಗಲಿ. ಈ ಭಾವ ಅದು ಕಾರ್ತೀಕ ಮಾಸದ ದೀಪೋತ್ಸವದಲ್ಲಿ ಅಡಗಿದೆ. ಪುರಾಣಗಳಲ್ಲೆಲ್ಲಾದರೂ ಈ ಕಾರ್ತಿಕ ಮಾಸದ ದೀಪೋತ್ಸವದ ಉಲ್ಲೇಖ ಇದೆಯಾ? ಅಂದರೆ ಯಾವ್ದಾದ್ರು ಕಥೆ ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೇನಾದರೂ? ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಕಥೆಗಳು ಎಲ್ಲ ಇವೆ. ಅದು ಕಾರ್ತೀಕ ಮಾಸದ ಮಹತ್ವ ಅಂತಲೇ ಸ್ಕಾಂದ ಪುರಾಣದಲ್ಲಿ ಒಂದಿಷ್ಟು ಅಧ್ಯಾಯಗಳಲ್ಲಿ ಅದು ಬರುತ್ತೆ. ಆ ದೀಪಕ್ಕೆ ಎಷ್ಟು ಮಹತ್ವ ಅಂತಂದರೆ, ನಾವೇ ದೀಪವನ್ನು ಬೆಳಗೋದು ಮಾತ್ರ ಅಲ್ಲ, ಅವ್ರು ಹೇಳ್ತಾರೆ ಇನ್ನೊಬ್ಬರು ದೀಪವನ್ನು ಹಚ್ಚಿಟ್ಟಿದ್ದಾರೆ, ಆ ದೀಪ ಶಾಂತ ಆಗಿ ಹೋಗ್ತಾ ಇದೆ, ಆರಿ ಹೋಗ್ತಾ ಇದೆ. ಆರಿ ಹೋಗ್ತಾ ಇರುವಂತಹ ದೀಪವನ್ನು ಗಾಳಿಯಿಂದಲೋ ಮತ್ತಾವ ಕಾರಣದಿಂದ ಆರಿ ಹೋಗ್ತಾ ಇದ್ದರೆ ಆ ದೀಪವನ್ನು ನೀನು ಉಳಿಸಿದೆ ಅಂತಂದರೂ ಕೂಡ ನಿನಗೆ ಪುಣ್ಯ ಇದೆ ಅಂತ ಒಂದು ಕಥೆ ಬರುತ್ತೆ. ಆ ಕಥೆಗೆ ಒಂದು ಅಂತರಾರ್ಥವನ್ನು ನಾವು ಸ್ವೀಕಾರ ಮಾಡಬೇಕು. ಯಾವುದೋ ಒಂದು ಮನೆಯಲ್ಲಿ ದೀಪ ಹಚ್ಚಿಟ್ಟಿದ್ದಾರೆ ದೇವರ ಎದುರುಗಡೆ. ಆ ದೀಪ ಅದು ಇನ್ನೇನು ಶಾಂತ ಆಗುವ ಸ್ಥಿತಿಯಲ್ಲಿ ಇದೆ. ಆವಾಗ ಒಂದು ಇಲಿ ಆ ದೇವರ ಕೋಣೆಯಲ್ಲಿ ಓಡಾಡ್ತಾ ಇತ್ತಂತೆ. ಆ ಓಡಾಡ್ತಾ ಇರುವಂತಹ ಆ ಇಲಿ ಆ ದೀಪದ ಹತ್ರ ಹೋಗ್ತು. ಇದರಿಂದ ಏನಾಯ್ತು ಅಂದ್ರೆ ಆ ಬತ್ತಿ ಚೂರು ಮುಂದೆ ಬಂತು. ಆ ಇಲಿ ಏನು ಯೋಚನೆ ಮಾಡಲಿಲ್ಲ, ನಾನು ಹೋಗೋದ್ರಿಂದಲೇ ಇದು ಮುಂದೆ ಬಂದ್ಬಿಡ್ಲಿ, ಅಥವಾ ನಾನು ಹೋಗಿ ಶಾಂತ ಆಗ್ತಾ ಇದೆ ಅದರಿಂದ ಇದನ್ನ ಉಳಿಸೋಣ, ಇದನ್ನು ಬೆಳೆಸೋಣ, ಈ ದೀಪವನ್ನು ಇನ್ನು ಸ್ವಲ್ಪ ಉರಿಯೋ ಥರ ಮಾಡೋಣ ಅಂತ ಯೋಚನೆ ಮಾಡಲಿಲ್ಲ. ತನ್ನಷ್ಟಕ್ಕೆ ಓಡ್ತಾ ಇರುವಾಗ ಆ ಇಲಿ ತಾಕಿದ್ರಿಂದ ಆ ದೀಪ ಸ್ವಲ್ಪ ಮುಂದಕ್ಕೆ ಬಂತು. ದೇವರ ಎದುರುಗಡೆ ಶಾಂತ ಆಗ್ತಾ ಇದ್ದಂತಹ ದೀಪವನ್ನು ಈ ಇಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಉಳಿಸ್ತು, ಅದನ್ನು ಬೆಳೆಯೋ ಥರ ಮಾಡ್ತು ಅಂತ ಹೇಳಿ
ಇಲಿ ಜನ್ಮವನ್ನು ಬಿಟ್ಟು ಮುಂದಿನ ಜನ್ಮದಲ್ಲಿ ಉತ್ತಮವಾಗಿರತಕ್ಕಂಥ ಶ್ರೀಮಂತನ ವಂಶ ಆ ಇಲಿಗೆ ಬಂತು ಅಂತ ಹೇಳ್ತಾರೆ. ಇದರರ್ಥ ಅದು ಕಥೆ ಹೇಗಿದೆಯೋ ಹಾಗೆಯೇ ನಾವು ಸ್ವೀಕಾರ ಮಾಡಿಕೊಂಡು ಇದನ್ನೇನೋ ಅಪಹಾಸ್ಯ ಮಾಡೋದು, ಇಲಿಗಳೆಲ್ಲ ಹಿಂಗಾಗ್ಬಿಡುತ್ತೆ ಅಂತ ಯೋಚನೆ ಮಾಡೋದಲ್ಲ. ಒಟ್ಟಾರೆ ಇದರ ಅಭಿಪ್ರಾಯ ಏನು ಅಂತಂದರೆ, ದೇವರ ಎದುರುಗಡೆ ಇದ್ದ ದೀಪ ನನ್ನ ಮನೆಯಲ್ಲೇ ಆಗಿರಲಿ, ಇನ್ನೊಬ್ಬರ ಮನೆಯಲ್ಲೇ ಆಗಿರಲಿ, ದೇವಸ್ಥಾನದಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ, ಅದು ಆರಿ ಹೋಗದೇ ಇರುವಂತೆ ನೋಡಿಕೊಳ್ಳುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇದು ಏನೋ ಅವನಿಗೆ ಉಪಕಾರ ಮಾಡ್ತಿದ್ದೀನಿ ಅಂತಲ್ಲ. ಅವ್ರ ಮನೆಯಲ್ಲಿ ದೀಪ ಶಾಂತ ಆಗ್ತಿತ್ತು, ಆರಿ ಹೋಗ್ತಿತ್ತು, ನಾನು ಬಂದು ಬೆಳಗಿಸಿದ ಅವರು ಉಪಕಾರ ಮಾಡ್ತಿದ್ದೆ, ಅವರಿಗೆ ನಾವು ಉಪಕಾರ ಮಾಡ್ತಿದ್ದು ಬಿಡ್ತಿದ್ದು ಬೇರೆ ವಿಚಾರ. ಹಿಂಗೆ ಮಾಡೋದ್ರಿಂದ ನಮಗೆ ಅನುಕೂಲ, ನಮಗೆ ದೇವರು ಒಳ್ಳೆಯದನ್ನು ಮಾಡ್ತಾ, ನಮಗೆ ಮುಂದಿನ ಜನ್ಮದ ತನಕ ಒಂದು ದೀಪ ಹಚ್ಚಿಟ್ಟ ಪುಣ್ಯ ನಮಗೆ ಕೊಡುತ್ತೆ ಅನ್ನುವ ಕಥೆ. ಅಲ್ಲಿ ಪುರಾಣದಲ್ಲಿ ಬಂದಿರುವಂಥ ಕಥೆ ಒಂದು ಇಲಿಯ ಕಥೆ, ಚಿಕ್ಕ ಕಥೆ ಆಗಿದ್ದರೂ ಕೂಡ ಅದರ ಭಾವ, ಅದರ ಅಭಿಪ್ರಾಯ ತುಂಬ ವಿಸ್ತಾರವಾಗಿರತಕ್ಕಂಥದ್ದು. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸ್ನಾನ ಮಾಡ್ತಾರೆ, ಇದು ಕೂಡ ಬಹಳನೇ ಮಹತ್ವವನ್ನ ಕಾಣಬಹುದು ನಾವು. ಇದನ್ನ ತಿಳಿಸ್ಕೊಡೋದಾದ್ರೆ, ಈ ಕಾರ್ತಿಕ ಮಾಸ ಅಂತ ಹೇಳಿದಾಗ ಕಾರ್ತಿಕ ಸ್ನಾನಕ್ಕೆ ಕೆಲವು ಮಾಸಗಳಲ್ಲಿ ಸ್ನಾನವನ್ನು ಶಾಸ್ತ್ರಕಾರರು ವಿಧಾನ ಮಾಡಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಎದ್ದು ಬೇಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಸೂರ್ಯ ಉದಯಿಸುವಾಗ ನಾವು ನಿಂತು ಸೂರ್ಯೋದಯಕ್ಕೆ ಕಾದು ನಿಂತು ಸೂರ್ಯೋದಯ ಆಗುವಾಗ ನಮ್ಮ ಜಪ ತಪ ಅನುಷ್ಠಾನಗಳನ್ನು ನಾವು ಮಾಡ್ತಾ ಇರಬೇಕು ಅನ್ನೋದು ಇದು ದೈನಂದಿನ ವಿಚಾರ. ಏನು ಇಂಥ ಹಬ್ಬಕ್ಕೆ ಆಗಬೇಕು, ಕಾರ್ತಿಕ ಮಾಸಕ್ಕೆ ಆಗಬೇಕು ಅಂತಿಲ್ಲ. ಯಾಕೆಂದರೆ ಸೂರ್ಯ ಬರ್ತಿದ್ದಾನೆ ಅಂದರೆ ಸೂರ್ಯನಾರಾಯಣ ಬರ್ತಿದ್ದಾನೆ. ಸೂರ್ಯನಾರಾಯಣ ಬರೋದು ಅಂತಂದರೆ ಪ್ರತಿಯೊಬ್ಬರ ಮನೆಗೆ ಬರ್ತಿದ್ದಾನೆ. ಬೆಳಕು ಬರೋದು ಅಂತಂದರೆ ಯಾರೋ ಒಬ್ಬರ ಮನೆಗಲ್ಲ, ಬೆಳಕು ಪ್ರತಿಯೊಬ್ಬರು. ನಮ್ಮ ಮನೆಗೆ ಸೂರ್ಯನಾರಾಯಣ ಬರ್ತಿದ್ದಾನೆ ಅಂತನ್ನುವಾಗ ನಾವೇನು ಮಾಡಬೇಕು? ಅವ್ನು ಬರೋಕ್ಕಿಂತ ಮುಂಚೆ ನಾವು ರೆಡಿಯಾಗಿರ್ಬೇಕು. ಹಾಗಾಗಿ ಆ ಸೂರ್ಯ ದರ್ಶನಾತಿಷ್ಠೇತ್ ಅಂತಾರೆ. ಸೂರ್ಯ ಉದಯಿಸಿ ಬರ್ತಾ ಇರುವಾಗ ಅಷ್ಟರೊಳಗಡೆ ನಾವು ಎದ್ದು ನಿಂತು ದೇವರನ್ನು ಆಹ್ವಾನಿಸಬೇಕು, ನನಗೆ ಅನುಗ್ರಹ ಮಾಡು, ನಾನು ಜಪ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಪ್ರತಿಯೊಂದು ಕಾಲಕ್ಕೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಸ್ನಾನ ಇತ್ಯಾದಿಗಳನ್ನು ಮಾಡಿ ಮುಗಿಸುವಂಥದ್ದು ಸಾಮಾನ್ಯವಾದ ನಿಯಮ. ಕೆಲವು ಬೇರೆ ಸಂದರ್ಭದಲ್ಲಿ ನೀವು ಮಾಡಿ ಬಿಡಿ, ಕೆಲವು ಪರ್ವಕಾಲಗಳಲ್ಲಿ ಆದರೂ ಸ್ನಾನವನ್ನು ಮಾಡಿ. ಯಾರಿಗೆ ಉಳಿದ ದಿವಸಗಳಲ್ಲಿ ಸೋಮಾರಿತನ ಇದೆಯೋ, ನೀವು ಪ್ರತಿ ದಿವಸ ಸ್ನಾನ ಮಾಡೋರಿಗೆ ಹೋಗಿ ಕಾರ್ತಿಕ ಸ್ನಾನ ಮಾಡು ಅಂತಂದ್ರೆ ಏನು ದೊಡ್ಡ ವಿಶೇಷ, ನಾನು ಪ್ರತಿ ದಿವಸ ಮಾಡ್ತಾನೆ ಇದ್ದೀನಿ. ಆದರೆ ಯಾರು ಬೇರೆ ದಿವಸಗಳಲ್ಲಿ ಸೋಮಾರಿತನ ಮಾಡ್ತಾರೋ, ಅಪ್ಪ ಕೆಲವು ದಿವಸಗಳಾದರೂ ಒಳ್ಳೆ ಮುಹೂರ್ತ ದಿವಸ ಇದೆ, ಮನೇಲಿ ಅಮ್ಮ ವಿಭಿಸ್ತಾ ಇರ್ತಾಳೆ, ಬೇರೆ ದಿವಸ ಏನಾದರೂ ಮಾಡೋ, ಇವತ್ತು ಹಬ್ಬ ಇದೆ ಎದ್ದೇಳೋ ಅಂತ. ಹಾಗೆ ಬೇರೆ ದಿವಸಗಳಲ್ಲಿ ಏನಾದರೂ ಮಾಡಿಯಪ್ಪ, ಆದರೆ ಇಂಥ ಪರ್ವಕಾಲಗಳಲ್ಲಿ ಎದ್ದು ನೀವು ಮಾಡಿ ಅಂತ ಒಂದು ಉದ್ದೇಶ. ಇನ್ನೊಂದೇನೆಂದರೆ, ಪ್ರತಿ ದಿವಸ ಮಾಡುವವರಾದರೂ ಕೂಡ ಈ ಕೆಲವು ಕಾಲಗಳು ನಮಗೆ ಸಹಜವಾಗಿ ಮನುಷ್ಯನಾದ್ರಿಂದ ಪ್ರತಿಯೊಬ್ಬರಿಗೂ ಒಂದಿಷ್ಟು ಸೋಮಾರಿತನವನ್ನು ಕೊಡುತ್ತೆ. ಪ್ರತಿನಿತ್ಯ ಕೆಲಸ ಮಾಡ್ತಿದ್ರು ಕೂಡ ಅಯ್ಯೋ ಕೆಲವು ಸಮಯಗಳು ಹಂಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾರ್ತಿಕ್ ಮಾಸ ಹಾಗಿರುತ್ತೆ, ಅದು ನೀವು ನೋಡಿರ್ತಿರೋ ಇಲ್ಲ, ಚಳಿ ಇರುತ್ತೆ, ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಬೆಚ್ಚಿಗಿರುತ್ತೆ, ಆರಾಮಾಗಿ ಮಲ್ಕೊಂಬೋಣ ಅಂತ ಅನಿಸುತ್ತೆ. ಅದಕ್ಕೆ ಶಾಸ್ತ್ರಕಾರ ಏನು ಮಾಡಿದ್ರು ಅಂತಂದರೆ, ಖಂಡಿತ ಇವ್ರು ಮಲ್ಕೋತಾರೆ ಅಂತ ಗೊತ್ತವರಿಗೆ, ಅದಕ್ಕೆ ಅದನ್ನು ಹೇಳಿ ಪುಣ್ಯ ಕಾಲವೂ ಹೌದು, ಅದರ ಜೊತೆಗೆ ಸೋಮಾರಿತನ ಬರದೇ ಇರುವಂತೆ ನಮ್ಮನ್ನು ಎಬ್ಬಿಸುವಂಥದ್ದು. ಯಾರು ಪ್ರತಿನಿತ್ಯದ ಸೋಮಾರಿಗಳೋ ಅವರನ್ನು ಕೆಲವು ದಿವಸವಾದರೂ ಎದ್ದು ನಿಮ್ಮ ಆರೋಗ್ಯವಂತರಾಗಿರಿ, ಅಧ್ಯಯನವನ್ನು ಮಾಡಿ, ಜಪ ಮಾಡಿ, ಅನುಷ್ಠಾನ ಮಾಡಿ ಅಂತ ಹೇಳುವುದು ಒಂದು ಉದ್ದೇಶ. ಪ್ರತಿನಿತ್ಯ ಮಾಡುವವರಿಗೂ ಕೂಡ ಕೆಲವು ಕಾಲಗಳು ಒಂದಿಷ್ಟೆಲ್ಲೋ ಒಂದು ಕಡೆ ಅವರಿಗೆ ಸೋಮಾರಿತನವನ್ನು ಕೊಡುತ್ತೆ. ಹಾಗಾಗಿ ಮತ್ತೆ ಎಬ್ಬಿಸುವುದಕ್ಕೋಸ್ಕರವಾಗಿ ಈ ಥರದೊಂದು ವ್ಯವಸ್ಥೆಯನ್ನು ಇಟ್ಟು ಎಲ್ಲರನ್ನೂ ಕೂಡ ಆ ಕಾಲಕ್ಕೆ ಸಂಘಟಿತರನ್ನಾಗಿ ಮಾಡಿ, ಎಲ್ರಿಗೂ ಎಚ್ಚರಿಕೆಯನ್ನು ಉಂಟು ಮಾಡಿ ದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಿ ಅಂತ ಹೇಳೋದಕ್ಕೋಸ್ಕರವಾಗಿ ಇದನ್ನು ಮಾಡ್ತಾರೆ. ಅದರಲ್ಲಿಯೂ ಕೂಡ ಈ ಬೆಂಗಳೂರು, ಮೈಸೂರು ಇಲ್ಲಿ ಇರುವವರಿಗೆ ಬಹಳ ವಿಶೇಷ ಒಂದು ಪರ್ವಕಾಲ. ಇದನ್ನು ನಾನು ಯಾವಾಗಲೂ ನೆನೆಸ್ಕೊಳ್ತಿರ್ತೀನಿ. ಯಾಕೆಂತಂದರೆ ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಗಂಗಾ ಸನ್ನಿಧಾನ ಇರುತ್ತಂತ. ಗಂಗೆ ಎಲ್ಲ ನದಿಗಳಲ್ಲೂ ಗಂಗಾ ಶ್ರೇಷ್ಠ ಅನ್ನುವಂಥದ್ದು ಗೊತ್ತಿರುವಂತಹ ವಿಷಯ. ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ, ವಿಶೇಷ ಕಾರ್ತಿಕ ಮಾಸದಲ್ಲಿ ಮಾತ್ರ ರುದ್ರದೇವರ ಅಣತಿಯಂತೆ ಗಂಗೆ ಈ ಕಾವೇರಿಯಲ್ಲಿ ತಾನು ಸನ್ನಿಹಿತಳಾಗಿರ್ತಾಳೆ ಅಂತ. ಹಾಗಾಗಿ ನಾವು ಇಲ್ಲಿಯ ನೀರಿನಿಂದ ಸ್ನಾನ ಮಾಡೋದು ಅಂದರೆ ಬರೀ ಕಾವೇರಿ ನೀರಿನ ಸ್ನಾನ ಅಲ್ಲ, ಅದು ಗಂಗಾ ಸ್ನಾನವೂ ಹೌದು. ಹಾಗಾಗಿ ಗಂಗಾ ಸ್ನಾನ ಆ ಸಮಯದಲ್ಲಿ ಎದ್ದು ಮಾಡಿದಾಗ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಹ ಉತ್ತಮವಾದಂತಹ ಕಾಲದಲ್ಲಿ ನಾವು ಎದ್ದು ಮಾಡಿದಾಗ ನಮಗೆ ಎಷ್ಟು ಪುಣ್ಯವನ್ನು ಲಭಿಸಿಕೊಡ್ತಕ್ಕಂಥದ್ದು. ಈ ಕಾರಣದಿಂದಲೂ ಕೂಡ ಕಾರ್ತಿಕ ಮಾಸದ ಆ ಸ್ನಾನ ಅಂದರೆ ಇದು ಆಶ್ವಯುಜ ಮಾಸದ ಹುಣ್ಣಿಮೆಯಿಂದ ಆರಂಭ ಮಾಡಿಕೊಂಡು ಕಾರ್ತಿಕ ಮಾಸದ ಹುಣ್ಣಿಮೆಯವರೆಗೂ ಕೂಡ ಈ ಸ್ನಾನ. ಕೆಲವು ಸ್ನಾನಾದಿಗಳು ಮಾಸಕ್ಕೆ ಆ ಥರದ ಲೆಕ್ಕ ಮಾಡಿರ್ತಾರೆ.
ಆಶ್ವೀಜ ಮಾಸದ ಹುಣ್ಣಿಮೆಯಿಂದ ಆರಂಭ ಮಾಡಿಕೊಂಡು ಕಾರ್ತಿಕ ಮಾಸದ ಹುಣ್ಣಿಮೆಗೆ ಕಾರ್ತಿಕ ಮಾಸ ಮುಗಿಯಿತು ಅಂತ ಅರ್ಥ. ಹಾಗಾಗಿ ಕಾರ್ತಿಕದ ಹುಣ್ಣಿಮೆಯವರೆಗೂ ಕೂಡ ಸ್ನಾನಾದಿಗಳನ್ನು ತಪ್ಪದೆ ಪ್ರತಿ ದಿವಸ ಎದ್ದು ಮಾಡಬೇಕು ಅನ್ನುವಂಥದ್ದು ಅದರ ಉದ್ದೇಶ. ಈಗ ತಾವು ಹೇಳ್ತಿದ್ರಿ ಗಂಗೆ ಕಾವೇರಿಯಲ್ಲಿ ಸನ್ನಿಹಿತಳಾಗ್ತಾಳೆ ಅಂತ, ಹಾಗಂದ್ರೆ ಏನು ಅಂತ, ಮತ್ತೆ ಹೇಗೆ ಸಾಧ್ಯ ಇದೆ? ಯಾಕಂದ್ರೆ ಗಂಗೆ ಇರೋದು ಬೇರೆ ಕಡೆ, ಕಾವೇರಿ ಇರೋದೇ ಬೇರೆ ಕಡೆ, ಇದು ಹೇಗಾಗತ್ತೆ ಅಂತ, ಮತ್ತೆ ಅದಕ್ಕೆ ಏನಾದ್ರು ಒಂದು ಕಥೆ ಇದೆಯಾ, ಯಾಕೆ ಹೀಗಾಗತ್ತೆ ಅಂತ? ಕಥೆಯೇ ಸಾನ್ನಿಧ್ಯ ಇರೋದು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ಆ ನೀರು ಬಂದು ಇಲ್ಲಿ ಸೇರಿಕೊಳ್ಳುತ್ತೆ ಅನ್ನೋ ಅಭಿಪ್ರಾಯ ಇಲ್ಲ, ಭೌತಿಕವಾದಂತಹ ರೂಪದಲ್ಲಿ ಹೇಳುವಂಥದ್ದಲ್ಲ. ಗಂಗಾದೇವಿ ತಾನೂ ಕೂಡ ಕಾವೇರಿಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಕಾವೇರಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅಂಥವರು ದೂರದ ಗಂಗೆಗೆ ಹೋಗಿ ಸ್ನಾನ ಮಾಡಿದಾಗ ಏನೊಂದು ಪುಣ್ಯ ಬರುತ್ತಲ್ಲ, ಆ ಪುಣ್ಯವನ್ನು ಕಾವೇರಿಯಲ್ಲಿ ಸ್ನಾನ ಮಾಡೋದ್ರಿಂದಲೇ ಆ ಪುಣ್ಯವನ್ನು ಪಡ್ಕೋತಾರೆ. ಅದು ಗಂಗಾದೇವಿ ಮಾಡಿರ್ತಕ್ಕಂಥ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ. ಹಾಗಾಗಿ ಇಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ಆ ಗಂಗಾ ನದಿಯ ಸ್ನಾನದ ಫಲ ಬರುತ್ತೆ ಅನ್ನುವಂಥದ್ದು ಅದರ ಉದ್ದೇಶ. ಒಂದು ಕಥೆ ಬರುವಂಥ ರೀತಿಯಲ್ಲಿ ಹೇಳ್ತಾರೆ ಏನು ಅಂತಂದರೆ, ಗಂಗೆಯೂ ಯೋಚನೆ ಮಾಡಿದ್ಲಂತೆ, ಅಯ್ಯೋ ಎಲ್ಲರೂ ಕೂಡ ಬರ್ತಾರೆ ನನ್ನಲ್ಲಿ ಸ್ನಾನ ಮಾಡ್ತಾರೆ, ಅವ್ರ ಭಾವನೆ ಏನು ಅಂತಂದ್ರೆ ನಾನೇನೋ ಪಾಪ ಮಾಡಿದ್ದೆ, ಎಲ್ಲ ಪಾಪ ಕಳೆದುಕೊಂಡೆ ಅಂತ ಅನ್ಕೋತಾರೆ. ಹೀಗಾಗಿ ಇಷ್ಟು ಜನರ ಪಾಪ ನಾನೊಬ್ಬಳೇ ಯಾಕೆ ಕಳಿಬೇಕು, ಮತ್ತು ಎಲ್ಲರೂ ಕೂಡ ಇಲ್ಲಿತನ ಯಾಕೆ ಬರಬೇಕು? ದಕ್ಷಿಣ ಭಾರತದಲ್ಲಿ ವಾಸ ಮಾಡೋರು ಎಲ್ಲರೂ ಕೂಡ ಉತ್ತರ ಭಾರತದವರೆಗೆ ಹೋಗಬೇಕು. ಇವತ್ತಿಗೆ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲತೆಗಳು ಇದೆ. ಇಲ್ಲದೇ ಇರುವ ಕಾಲದಲ್ಲಿ ಒಬ್ಬ ವ್ಯಕ್ತಿ ದಕ್ಷಿಣ ಭಾರತದಲ್ಲಿ ಇರುವವನು ಉತ್ತರ ಭಾರತದವರೆಗೆ ಹೋಗಬೇಕು ಅಂತಂದರೆ ಎಷ್ಟು ದಿವಸದ ಪ್ರಯಾಣ. ಹಾಗಾಗಿ ಗಂಗಾದೇವಿ ಯೋಚನೆ ಮಾಡಿದ್ಲು, ನೀವು ಈ ಕಾರ್ತಿಕ ಮಾಸದಲ್ಲಿ ಒಂದು ವಿಶೇಷ ಒಂದು ವಿಶೇಷ ಟೈಮಲ್ಲಿ ನೀವು ಕಾರ್ತಿಕ ಮಾಸದಲ್ಲಿ ಕಾವೇರಿಯಲ್ಲೇ ಸ್ನಾನ ಮಾಡಿ, ಬೆಳಗ್ಗೆ ಎದ್ದು ನನ್ನಲ್ಲಿ ಸ್ನಾನ ಮಾಡಿದಾಗ ನಿನಗೆ ಪುಣ್ಯ ಬರುತ್ತೆ, ಅದು ಕಾವೇರಿಯಲ್ಲಿ ಸ್ನಾನ ಮಾಡಿದವರಿಗೂ ಕೂಡ ನಾನು ಕೊಡ್ತೀನಿ ಅಂತ ನಮ್ಮೆಲ್ಲರ ಮೇಲೆ ವಿಶೇಷವಾಗಿ ಗಂಗಾ ಮಾತೆ ಅನುಗ್ರಹವನ್ನು ಮಾಡಿದ್ದು. ಆ ದೃಷ್ಟಿಯಿಂದ ಇಲ್ಲಿ ಸನ್ನಿಧಾನ ಇರುತ್ತೆ ಅನ್ನೋ ಅಭಿಪ್ರಾಯವನ್ನು ಇಟ್ಟುಕೊಂಡು ಇಲ್ಲಿ ಸ್ನಾನ ಮಾಡಿದವರಿಗೂ ಕೂಡ ಆ ಪುಣ್ಯ ಬರುತ್ತೆ. ಈಗ ದೀಪಾವಳಿ ಹಬ್ಬ ಇನ್ನೇನು ಹತ್ರದಲ್ಲೇ ಇದೆ. ದೀಪಾವಳಿ ಹಬ್ಬ ಅಂದ ತಕ್ಷಣ ನಮ್ಮ ರಾಮ ರಾವಣನನ್ನ ಸಂಹಾರ ಮಾಡಿ ವಾಪಸ್ಸು ಅಯೋಧ್ಯೆಗೆ ಬರ್ತಾರೆ, ಹಾಗಾಗಿ ಅದನ್ನ ಆಚರಿಸಿದ್ರು ಅಂತ ಕಥೆಗಳನ್ನ ಎಲ್ಲರೂ ಹೇಳ್ತಾರೆ. ಈ ದೀಪಾವಳಿ ಹಬ್ಬಕ್ಕಿರುವಂತ ಕಥೆ ಏನು, ಇದರ ಮಹತ್ವ ಏನು ಅಂತ? ಹೀಗೆ ಕೆಲವರು ಹೇಳ್ತಾರೆ, ಹೌದು ರಾಮ ರಾವಣನನ್ನು ಕೊಂದು ತನ್ನ ಹೆಂಡತಿಯನ್ನು ಅಯೋಧ್ಯೆಗೆ ಕರ್ಕೊಂಡು ಬಂದ ಅಂತ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಮಹತ್ವ ಯಾವುದಕ್ಕಿದೆ ಅಂದರೆ, ಆ ಹಬ್ಬವನ್ನು ನಾವು ಹೇಳುವಾಗಲೇ ಹೇಳ್ತೀವಿ ನರಕ ಚತುರ್ದಶಿ. ನಮ್ಮ ಆರಂಭ ಆಗೋದೇ ನಮಗೆ ನರಕ ಚತುರ್ದಶಿ ಅಂತ ಆರಂಭ ಆಗುತ್ತೆ. ಅಂದರೆ ವಾಸ್ತವಿಕವಾಗಿ ನಮಗೆ ಭಾಗವತಾದಿ ಪುರಾಣಗಳನ್ನು ಅಧ್ಯಯನ ಮಾಡಿದಾಗ ತಿಳಿದಿರತಕ್ಕಂಥ ಕಥೆ ಏನು ಅಂತಂದರೆ, ಇದೊಂದು ನರಕ ಚತುರ್ದಶಿ ಆರಾಧನೆ ಅಂತಂದರೆ ಇಡೀ ಸ್ತ್ರೀಕುಲಕ್ಕೆ ಸಂದಾಯವಾಗ್ತಕ್ಕಂಥ ಒಂದು ದೊಡ್ಡ ಗೌರವ ಅಂತ ಅಂದ್ಕೊಳ್ಬೇಕು. ಯಾಕೆಂದರೆ ನರಕಾಸುರನ ಸಂಹಾರ ಮಾಡಿದ್ದು ಕೃಷ್ಣ. ಯಾಕೆ? ಕೃಷ್ಣನಿಗೆ ನರಕಾಸುರನ ಮೇಲೆ ವೈಯಕ್ತಿಕ ದ್ವೇಷ ಇರಲಿಲ್ಲ, ಏನು ಕೃಷ್ಣನ ಆಸ್ತಿಯನ್ನು ಕಿತ್ತುಕೊಳ್ಳಿಲ್ಲ, ಏನು ಆ ಥರದ್ದೇನೂ ಇಲ್ಲ. ಅಥವಾ ರಾವಣನ ಕಥೆ ಹೇಳುವಾಗ ರಾವಣನಾದರೂ ರಾಮನ ಹೆಂಡತಿಯನ್ನು ಕದ್ಕೊಂಡು ಹೋಗಿದ್ದ, ರಾಮ ರಾವಣನನ್ನು ಕೊಂದ, ಕೃಷ್ಣ ನರಕಾಸುರನನ್ನು ಕೊಂದ. ಯಾಕೆ ಅಂದರೆ ನರಕಾಸುರ ಒಂದು 16,000 ಹೆಣ್ಣು ಮಕ್ಕಳನ್ನು ತನ್ನ ಸೆರೆಯಲ್ಲಿ ಇಟ್ಕೊಂಡಿದ್ದ. ಇಲ್ಲಿ ಎಷ್ಟು ಜನ ಅಪ್ಪ ಅಮ್ಮಂದರು ಕಾಯ್ತಾ ಇದ್ರು. ಹೆಣ್ಣು ಮಕ್ಕಳು ಇರುವ ತಂದೆ ತಾಯಂದ್ರಿಗೆ ಆ ಕಷ್ಟ ಇರೋಂಥ ಅರ್ಥ ಆಗುತ್ತೆ. ಸಂಜೆ ಆಯಿತು, ಆಹಾರ ಆಯಿತು, ಇನ್ನೂ ಮಗಳು ಬರಲಿಲ್ಲ, ಏಳಾಯಿತು ಮಗಳು ಬರಲಿಲ್ಲ, ಎಷ್ಟು ಗಾಬರಿ ಆಗ್ತಾ. ಅಂಥದ್ದು ಎಷ್ಟು ವರ್ಷಗಳು, ಅಷ್ಟು ವರ್ಷಗಳು ನರಕಾಸುರನ ಮನೆಯಲ್ಲಿ ಇದ್ದಾಳೆ ಮಗಳು. ಏನಾಗುತ್ತೆ ಪರಿಸ್ಥಿತಿ? ಆ ನರಕಾಸುರನಂತಹ ದೊಡ್ಡ ವ್ಯಕ್ತಿಯಿಂದ ಮಗಳನ್ನು ಹೆಂಗೆ ಬಿಡಿಸ್ಕೊಂಡು ಬರೋದು? ಅವರ ಸಾಮರ್ಥ್ಯ ಅಲ್ಲದು. ಯಾಕಂದರೆ ನರಕಾಸುರನ ಪಟ್ಟಣಕ್ಕೆ ತಲುಪೋದು ಅಂದ್ರೇ ಆಗುವಂಥ ವಿಷಯ ಅಲ್ಲ. ನರಕಾಸುರನ ಜೊತೆ ಯುದ್ಧ ಬೇರೆ ವಿಚಾರ. ನರಕಾಸುರನ ಪಟ್ಟಣ ತನಕ ನಾವು ತಲುಪ್ತೀವಿ ಅಂದರೂ ಸಾಧ್ಯ ಇಲ್ಲ. ತುಂಬ ಕೋಟೆಗಳಿದ್ದು, ಆ ಎಲ್ಲ ಭದ್ರವಾದ ಕೋಟೆಗಳನ್ನು ದಾಟಿಕೊಂಡು ಹೋಗೋದು ಅಸಂಭಾವಿತ ವಿಷಯ, ಮನುಷ್ಯ ಮಾತ್ರದಿಂದ ಸಾಧ್ಯವಿಲ್ಲ. ಹಾಗಾದರೆ ಮಗಳನ್ನು ಕರ್ಕೊಂಬರೋದು ಹೇಗೆ? ದುಷ್ಟ ಕರ್ಕೊಂಡು ಅಲ್ಲಿ ಕೂಡಿಸ್ಕೊಂಡಿದ್ದಾನೆ. ಇದು ಸಾಧಾರಣದವರ ವಿಷಯವೂ ಅಲ್ಲ. ದೊಡ್ಡ ದೊಡ್ಡ ರಾಜಕುಮಾರರ ಹೆಣ್ಣು ಮಕ್ಕಳು ಕೂಡ ಅಲ್ಲಿದ್ದರು. ಅವರ ಸಾಮರ್ಥ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನದವರಲ್ಲ, ಆದರೆ ಪ್ರಪಂಚದ ಯಾವ ಹೆಣ್ಣು ಮಗಳು ಕೂಡ ದುಃಖ ಪಡಬಾರ್ದು, ಆ ಹೆಣ್ಣು ಮಕ್ಕಳನ್ನು ಹೆತ್ತ ಯಾವ ತಂದೆ ತಾಯಿಯೂ ಕೂಡ ದುಃಖ ಪಡಬಾರ್ದು ಅಂತ ಹೇಳಿ ಭಗವಂತ ತಾನೊಬ್ಬನೇ ಹೋಗಲಿಲ್ಲ, ಹೋಗುವಾಗ ಸತ್ಯಭಾಮೆಯನ್ನು ಕರ್ಕೊಂಡು ಹೋಗ್ತಾನೆ. ಅಂದರೆ ಸ್ತ್ರೀ ಅಂತಂದರೆ ಸೆರೆಯಲ್ಲಿ ಹಾಕಿ ಹಿಂಸಿಸುವಂಥವಳಲ್ಲ, ನರಕಾಸುರನಂಥವಳನ್ನು ಕೊಲ್ಲುವ ಸಾಮರ್ಥ್ಯ ಇರುವವಳು ಕೂಡ ಸ್ತ್ರೀನೇ ಅಂತ.
ಇದನ್ನು ಭಗವಂತನಿಗೆ ತಿಳಿಸ್ಬೇಕಾಗಿತ್ತು. ನೀವು ಯಾರೋ ಒಂದಿಷ್ಟು ಜನ ಅಬಲೆಯರನ್ನಲ್ಲಿ ಹಾಕಿರಬಹುದು, ಆದರೆ ಸತ್ಯಭಾಮೆಯಂತಹ ಶಕ್ತಿಶಾಲಿಯಾದಂತಹ ಹೆಣ್ಣು ಮಕ್ಕಳು ಪ್ರಪಂಚದಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಯಾವ ನರಕಾಸುರ ಇಂತಹ ಹೆಣ್ಣುಮಕ್ಕಳನ್ನು ಕೂಡ ಹಾಕ್ಕೊಂಡಿದ್ದಾನೆ, ಅಂತಹ ನರಕಾಸುರನ ಸಂಹಾರ ಮಾಡಲಿಕ್ಕೆ ಒಂದು ಹೆಣ್ಣುಮಗಳು ಬರ್ತಾಳೆ ನಿಮಗೆ. ಇದು ಕೃಷ್ಣನ ಉದ್ದೇಶ. ಹೀಗೆ ಕೃಷ್ಣನ ವ್ಯಕ್ತಿತ್ವವನ್ನು ನಾವು ಚಿಂತನೆ ಮಾಡಬೇಕು ಅಂತಂದರೆ ಬಹಳ ದೊಡ್ಡದಿದೆ. ಈ ಕಾರಣದಿಂದ ಯಾವಾಗ ನರಕಾಸುರನನ್ನು ಸಂಹಾರ ಮಾಡಿ ಕೃಷ್ಣ 16,000 ಕನ್ಯೆಯರನ್ನು ಕರ್ಕೊಂಡು ಬರ್ತಾನೆ, ಎಲ್ಲರೂ ಒಂದು ಸಂಭ್ರಮ ಪಡೋದು ಅಂತಂದರೆ ಅಷ್ಟಿಷ್ಟಲ್ಲ. ಒಂದು ಯೋಚನೆ ಮಾಡಿ, ಹೆಣ್ಣು ತನ್ನ ಮಗಳು ಎಷ್ಟೋ ವರ್ಷಗಟ್ಟಲೆ ತನ್ನ ಕಾಣದೇ ಇರೋ ಥರ ಒಬ್ಬ ದುಷ್ಟನ ಹತ್ತಿರಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅಂದರೆ ಬೇರೆ ವಿಚಾರ, ಆದರೆ ನರಕಾಸುರ ತಗೊಂಡು ಹೋಗಿದ್ದಾನೆ ಅನ್ನೋದು ಹೌದು. ಅಂಥವನಿಂದ ಕರ್ಕೊಂಬರ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲಪ್ಪ ಅನ್ನೋ ದುಃಖದ ಸ್ಥಿತಿಯಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಅವರನ್ನೆಲ್ಲರನ್ನು ಕೂಡ ಬಿಡಿಸ್ಕೊಂಡು ಕರ್ಕೊಂಬಂದಾಗ ಇಡೀ ಪ್ರಪಂಚದಲ್ಲಿ ಎಷ್ಟು ಜಯಘೋಷ ಆಯಿತು. ಇದರ ಕಾರಣದಿಂದಲೇ ದೀಪ ಆರಂಭ ಆಯಿತು. ಇದರ ಕಾರಣದಿಂದಲೇ ಸಿಡಿಮದ್ದುಗಳನ್ನು ಸಿಡಿಸಿದ್ರು. ಇವತ್ತು ಪಟಾಕಿಗಳು ಅಂತೆಲ್ಲ ನಾವು ಕೇಳ್ತೀವಿ. ನಮ್ಮ ನ್ಯಾಯಾಲಯಗಳೇ ಪಟಾಕಿಗಳು ಬೇಡ ಅಂತ ನಿಷೇಧ ಮಾಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಲಿಕ್ಕಾಗಲ್ಲ. ನ್ಯಾಯಾಲಯ ತಂದೇನು ಕೆಲಸವೋ ಅದು ಮಾಡ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ಯಾವ ಪ್ರಜೆಯೂ ಕೂಡ ಸಾಮಾನ್ಯ ಪ್ರಜೆ ಆದಂತಹದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋದು ಸತ್ಯವಾದ ಸಂಗತಿ. ಆದರೆ ಬಹಳ ದುಃಖ ಅನಿಸುವ ಸಂಗತಿ ಏನು ಅಂತಂದರೆ, ಅಂದ್ಕೊಳ್ಬೋದು ಆಯಿತು ಯಾವಾಗೋ ಒಂದು ಸಲ ಯಾವುದೋ ದ್ವಾಪರ ಯುಗದಲ್ಲಿ ನರಕಾಸುರನ ಸಂಹಾರ ಆಗೋಯ್ತು, ಯಾಕೆ ಪದೇ ಪದೇ ನಾವು ಪ್ರತಿ ವರ್ಷ ಮಾಡಬೇಕು? ಯಾಕೆ ಪ್ರತಿ ವರ್ಷ ದೀಪ ಹಚ್ಚಬೇಕು? ಪ್ರತಿ ವರ್ಷ ಯಾಕೆ ಪಟಾಕಿ ಸಿಡಿಸ್ಬೇಕು ಅಲ್ವಾ? ಯಾಕೆ ಪ್ರತಿ ವರ್ಷ ಪ್ರದೂಷಣೆ ಮಾಡಬೇಕು? ವಾತಾವರಣ ಪ್ರದೂಷಣ ಕಲುಷಿತವನ್ನು ನಾವು ಯಾಕೆ ಮಾಡಬೇಕು? ಸಹಜವಾಗಿ ಇದು ಎಲ್ರಿಗೂ ಅನಿಸುತ್ತೆ. ಇದೇನು ಅಂತಂದರೆ, ನರಕಾಸುರ ಒಬ್ಬ ಸಾಂಕೇತಿಕ, ಒಬ್ಬ ನರಕಾಸುರ ಇಲ್ಲ. ಇವತ್ತಿಗೂ ಕೂಡ ನಮ್ಮ ಸುತ್ತಮುತ್ತಲು ಎಷ್ಟು ಜನ ನರಕಾಸುರರಿಲ್ಲ. ಹಾಗಾಗಿ ಭಗವಂತ ತಾನೊಬ್ಬ ನರಕಾಸುರನ ಸಂಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ. ಇವತ್ತು ಪ್ರಪಂಚಕ್ಕೆ ಆ ಸಾಮರ್ಥ್ಯವನ್ನು ಕೊಡಬೇಕು. ಇಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ, ಇಲ್ಲಿರುವಂತಹ ಗಂಡಸರಿಗೆ ಯಾವುದಾದ್ರೂ ಒಂದು ಹೆಣ್ಣು ಈ ಥರದ ದುಃಖಿತಳಾಗಿದ್ದಾಳೆ, ಈ ಥರದ ಸ್ಥಿತಿಯಲ್ಲಿದ್ದಾಳೆ, ಬಂಧಿತಳಾಗಿದ್ದಾಳೆ, ಅಥವಾ ಮತಾಂತರಗೊಳ್ತಾ ಇದ್ದಾಳೆ, ಅಥವಾ ಬಲಾತ್ಕಾರಕ್ಕೊಳಗಾಗ್ತಿದ್ದಾಳೆ, ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಮ್ಮ ಸಮಾಜದ ಪ್ರತಿಯೊಂದು ಪ್ರಜೆಗೂ ಕೂಡ ಭಗವಂತ ಇಂತಹ ನರಕಾಸುರನ್ನ ಸಂಹಾರ ಮಾಡತಕ್ಕಂಥ ಸಾಮರ್ಥ್ಯವನ್ನು ಕೊಡಬೇಕು ಅಂತ ನೆನೆಸ್ಕೊಳ್ತಾ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ. ಆವತ್ತಿನ ಜನ ಅದನ್ನು ಸಂಭ್ರಮಿಸಿದರು. ಅವರು ಎಷ್ಟು ಸಂಭ್ರಮಿಸಿದರು ಅಂತ ವರ್ಣಿಸುವ ಎಷ್ಟು ವರ್ಣನೆ ಮಾಡಿದ್ರು ಬಹಳ ಕಡಿಮೆ ಅಂತ ನಾನಂತೆ. ಅಷ್ಟು ಆನಂದದ ಸಂಗತಿ ಅದು. ಇವತ್ತಿಗೂ ನಾವು ಸಂಭ್ರಮಿಸಬೇಕು ಅಂತ ನಾನಂತೆ. ಯಾವುದೋ ಒಬ್ಬ ರಾಜಕಾರಣಿ ಇದ್ದಾನೆ, ಏನೋ ಒಂದು ಅನ್ಯಾಯ ಮಾಡಿ ಹೋಗಿದ್ದಾನೆ, ಜೈಲಿಗೆ ಹೋಗಿದ್ದಾನೆ, ವಾಪಸ್ ಬಂದ. ಇನ್ನೂ ಅವನು ನಿರ್ದೋಷಿ ಅಂತ ತೀರ್ಮಾನ ಆಗಲಿಲ್ಲ, ಆದರೆ ಅವನಿಗೆ ಜಾಮೀನು ಸಿಕ್ತು. ಅವನ ಜೊತೆ ಇರುವವರು, ಅವನ ಪರಿವಾರದವರು ಎಷ್ಟು ಪಟಾಕಿ ಹೊಡಿತಾರೆ. ವಾತಾವರಣ ಕಲುಷಿತ ಆಗುತ್ತಲ್ವ. ಇಂತಹ ನರಕಾಸುರರ ಬದಲು ನಿಜವಾಗಲೂ ಭಗವಂತ ನರಕಾಸುರನ ಸಂಹಾರ ಮಾಡಿ ಬಂದಾಗ ಅದನ್ನು ಸಂಭ್ರಮಿಸಬೇಕಲ್ವ. ಆ ಶಕ್ತಿ ನಮ್ಮ ಇಡೀ ಪ್ರಪಂಚದಲ್ಲಿ ಬರಬೇಕು ಅಂತ ಚಿಂತನೆ ಮಾಡುವಾಗ ತಪ್ಪೇನಿದೆ? ಖಂಡಿತ. ಈ ಥರದವರು ಊರೂರಿಗೆ ಸಿಗ್ತಾರೆ ನಿಮಗೆ. ಹಿಂಗೇನೋ ಒಂದು ಬೇಲ್ ಮೇಲೆ ಬರ್ತಾರೆ, ಅವನಿಗೋಸ್ಕರ ಇಷ್ಟು ಉದ್ದದ ಸರಪಟಾಕಿ ಹಿಡಿತಾರೆ, ಹೊಡಿತಾರೆ. ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಯಿತು? ಏನು ನಾಯಿಗಳು ಹೆದರುತ್ತವೆ, ವಯಸ್ಸಾದವ್ರು ಹೆದರುತ್ತಾರೆ, ನಮ್ಮ ಮನೆಯಲ್ಲೂ ಬೆಕ್ಕು ನಡುವೆ ಹೋಗ್ಬಿಡ್ತು. ಆವಾಗ ಆಗಲ್ವಾ? ಆವಾಗಲೂ ಸಮಾನ ತಾನೆ. ಆದರೆ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇಂಥ ಒಂದು ಕೆಲಸ ಮಾಡುವಾಗ ಏನಿದೇನು ಪದೇ ಪದೇ ಮಾಡುವಂಥದ್ದಲ್ಲ. ವರ್ಷಕ್ಕೊಂದು ಸಲ ಮಾತ್ರ ನಾವು ಮಾಡುವಂಥದ್ದು, ನರಕ ಚತುರ್ದಶಿ ಮಾತ್ರ ಮಾಡ್ತೀವಿ. ಸೊ ಏನೋ ಒಂದು ಭಾರತ ವಿನ್ ಆಯಿತು, ಅದೇನು ಪಟಾಕಿ ಹೊಡಿಬೇಕು ಅಂತ ಏನಿಲ್ಲ. ಕ್ರಿಕೆಟಲ್ಲಿ ಭಾರತ ವಿನ್ ಆಯಿತು, T20 ಕಪ್ಪು ಭಾರತ ವಿನ್ ಆಯಿತು, ಅಲ್ಲೇನು ಹೊಡೆಯೋ ಕೆಲಸ ಇಲ್ಲ. ಏನಪ್ಪ ಆಯ್ತಪ್ಪ ವಿನ್ ಆದರು, ನಮ್ಮವರು ಸಂತೋಷ ಪಡೋಣ, ಅಲ್ಲೇನೂ ನಿಷೇಧ ಇಲ್ಲ. ಆದರೆ ಇಲ್ಲಿ ಮಾತ್ರ ನಿಷೇಧ ಮಾಡಲಿಕ್ಕೆ ಕಾರಣ ವಿಚಾರ ಮಾಡಿದರೆ ತುಂಬ ವಿಚಿತ್ರ ಅಂತ ಅನಿಸುತ್ತೆ. ಯಾರನ್ನೂ ಇಲ್ಲಿ ಟೀಕಿಸುವ ಕ್ರಮ ಅಲ್ಲ, ಆದರೆ ವಾಸ್ತವಿಕವಾಗಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇದೊಂದು ಸಂಭ್ರಮ, ಇದೊಂದು ಐತಿಹಾಸಿಕವಾದ ಘಟನೆ. ಕೃಷ್ಣ ಮಾಡಿದ್ದು, ನರಕಾಸುರನ ಸಂಹಾರ ಮಾಡಿದ್ದು ಅಂತ ಏನಿದೆಯಲ್ಲ, ಅದು ಐತಿಹಾಸಿಕವಾಗಿರುವಂತಹ ಘಟನೆ. ಅದನ್ನು ಎಷ್ಟು ಬಾರಿ ನೆನೆಸಿಕೊಂಡ್ರೂ ಕೂಡ ಅದು ನಮಗೆ ಕಡಿಮೆನೇ ಆಗುತ್ತೆ. ಅಂತಹ ಕೃಷ್ಣ ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಚೈತನ್ಯವನ್ನು ತುಂಬಲಿ, ಶಕ್ತಿಯನ್ನು ತುಂಬಲಿ ಅನ್ನೋ ಉದ್ದೇಶದಿಂದ ಕೃಷ್ಣನ ನೆನೆಸಿಕೊಂಡು ಪಟಾಕಿ ಸಂಭ್ರಮವನ್ನು ಆಚರಣೆ ಮಾಡೋದರಲ್ಲಿ ಪ್ರಾಯ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದಲೇ ಅವತ್ತು ಆಚರಣೆ ಮಾಡಿದ್ರು, ಅದರಿಂದಲೇ ಅದನ್ನು ದೀಪಾವಳಿ ಅಂತ ಕರೆದ್ರು. ಕೃಷ್ಣ ಬರ್ತಾ ಇದ್ದಾನೆ, ನರಕಾಸುರನ ಸಂಹಾರ ಮಾಡಿ ಇಡೀ ಊರುಗಳೆಲ್ಲ ದೀಪ ಹಚ್ಚಿಟ್ಕೊಂಡ್ರು, ಊರುಗಳೆಲ್ಲ ಸಿಡಿಮದ್ದು ಸಿಡಿಸಿದ್ರು. ಅದು ಅದರ ಹಿನ್ನೆಲೆ ಹಬ್ಬ, ಅದನ್ನ ಹಬ್ಬ. ಈಗ ನರಕಾಸುರ ಯಾರು? ಈತ 16,000 ಹೆಣ್ಣು ಮಕ್ಕಳನ್ನೇ ಯಾಕೆ ಅಪಹರಣ ಮಾಡಿದ್ರು ಅಂತ
ನರಕಾಸುರ ಅನ್ನುವಂಥವನು ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರುತ್ತೆ. ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರುತ್ತೆ, ನಾವು ನೋಡಿರ್ತೀವಿ. ಈ ಹುಚ್ಚಿನ ತಮ್ಮ ಹುಚ್ಚಿನ ಪ್ರಭಾವದಿಂದಲೇ ಪ್ರಪಂಚದಲ್ಲಿ ಅನೇಕ ಅನರ್ಥಗಳು ಆಗ್ತವೆ. ಕೆಲವರಿಗೆ ದುಡ್ಡಿನ ಮೇಲೆ ಹುಚ್ಚು, ಅದರಿಂದ ಇದ್ಬದ್ದು ದುಡ್ಡುಗಳೆಲ್ಲ ನಮ್ಮ ಮನೆಗೆ ಬಂದಿರಬೇಕು. ಕೆಲವರಿಗೆ ಹೆಣ್ಣು ಮಕ್ಕಳ ಮೇಲೆ ಹುಚ್ಚು. ಆ ಥರದ ಹುಚ್ಚು ಈ ಎಲ್ಲ ಹೆಣ್ಣು ಮಕ್ಕಳನ್ನು ಒಂದಾ ತಾನು ಯಾವುದಾದ್ರೂ ಒಂದು ದೇವತೆಗೆ ಬಲಿ ಕೊಡಬೇಕು, ಅಥವಾ ತಾನು ಅವರನ್ನೆಲ್ಲ ಬಳಸ್ಕೊಳ್ಬೇಕು. ಈ ಥರದೊಂದು ದುಷ್ಟ ಆಲೋಚನೆ ಇಟ್ಟುಕೊಂಡು ಹೊರಟವನು, ಅದು ಕನ್ಯೇರೇ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ. ಆ ಕಾರಣದಿಂದ ಅಷ್ಟು ಜನರನ್ನೆಲ್ಲರನ್ನೂ ಕೂಡ ತನ್ನ ಸೆರೆಯಲ್ಲಿ ಇಟ್ಟುಕೊಂಡಿದ್ದವನು. ಯಾರೂ ಅವನನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಾಕ್ರಮಿ ಅವನ ಮಂತ್ರಿಗಳು, ಅವನ ಸಿದ್ಧತೆ, ಅವನ ಆಯುಧಗಳು, ಅವನ ದುರ್ಗ ಅಂತ ಹೇಳ್ತೇವೆ, ಅವನ ಕೋಟೆಗಳು ಅಷ್ಟು ಸುಭದ್ರವಾಗಿರತಕ್ಕಂಥ ಸ್ಥಿತಿ. ಅದರಿಂದ ಅವನಿಂದ ಹೆಣ್ಣು ಮಕ್ಕಳನ್ನು ಬಿಡಿಸ್ಕೊಂಡು ಬರುವಂಥದ್ದು ಸಾಧಾರಣವಾಗಿರುವಂಥ ಮಾತಲ್ಲ. ಇನ್ನೊಂದು ವಿಷಯ ಗಮನಿಸಬೇಕಾದಂಥ ಅಂಶ ನರಕ ಚತುರ್ದಶಿ ದಿವಸ ಅಂತಂದರೆ, ಅಷ್ಟೂ ಜನರನ್ನು ಕರ್ಕೊಂಡು ತಂದು ಕೃಷ್ಣನೇ ಮದುವೆ ಆದ. ಎಷ್ಟೋ ಜನಕ್ಕೆ ಅನಿಸುತ್ತೆ ನರಕಾಸುರ ತಪ್ಪೇನು ಮಾಡ್ದ, ಮತ್ತು ಅದನ್ನೇ ಕೃಷ್ಣ ಮಾಡಿದ್ನಲ್ಲ. ಹೌದು. ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ಅಂಶ ಏನು ಅಂತಂದರೆ, ಅವನು ಅವರನ್ನು ದುರುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ಸೆರೆಯಲ್ಲಿ ಇಟ್ಟವನು. ಕೃಷ್ಣ ಅವ್ರು ಹೊರಗೆ ಬಂದ ಮೇಲೆ ಯೋಚನೆ ಮಾಡ್ತಾನೆ, ಇಷ್ಟು ಜನ ಹೆಣ್ಣುಮಕ್ಕಳು ಎಷ್ಟೋ ವರ್ಷಗಳಿಂದ ನರಕಾಸುರನ ಮನೆಯಲ್ಲಿದ್ದಾರೆ. ನಾವು ಸೀತೆಯ ಕಥೆಯನ್ನು ಕೇಳ್ತೇವೆ. ಕೆಲವು ತಿಂಗಳು ಸೀತೆ ರಾವಣನ ಮನೆಯಲ್ಲಿದ್ಲು, ಏನಾಗುತ್ತೋ ಏನೋ, ಹಾಗಾದರೆ ನಾವು ಅಯೋಧ್ಯೆಯಲ್ಲಿರೋರೆಲ್ಲ ಹೀಗೆ ಮಾಡ್ಬೋದಾ ಅಂತ 4 ಜನ ಮಾತಾಡುವ ಒಂದು ಸಂದರ್ಭ ಇತ್ತು. ಸೀತೆ ಮದುವೆ ಆಗಿತ್ತು, ಅದು ಬೇರೆ ವಿಚಾರ. ಆದರೆ ಇಷ್ಟು ಜನ ಹಾಗೆ ಕಳಂಕಕ್ಕೆ ಒಳಗಾದರೆ ಆವತ್ತಿನ ಪ್ರಪಂಚ, ನಾವು ಇವತ್ತಿನ ಕಾಲಕ್ಕೆ ನೋಡಿ ಅದನ್ನು ವಿಚಾರ ಮಾಡುವಂಥದ್ದಲ್ಲ. ಆವತ್ತಿನ ಕಾಲಕ್ಕೆ ನೋಡುವಾಗ ಮತ್ತೆ ಅಷ್ಟು ಜನರನ್ನು ಮದುವೆ ಆಗಲಿಕ್ಕೆ ಯಾರು ಮುಂದೆ ಬರ್ತಿದ್ರು? ಕೃಷ್ಣನಾದ್ರಿಂದ ಅದನ್ನು ಮಾಡಿ ಎಲ್ರಿಗೂ ಆನಂದವನ್ನು ಕೊಟ್ಟಿರುವಂಥ ಒಂದು ಕಾಲ ಅದು. ಅವನು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಒಂದೊಂದು ರೂಪವನ್ನು ಸ್ವೀಕಾರ ಮಾಡಿ ವಾಸ ಮಾಡ್ತಾ ಇದ್ದ. 16,000 ಹೆಣ್ಣು ಮಕ್ಕಳಲ್ಲಿಯೂ ಅವರ ಮನೆಗಳಲ್ಲಿಯೂ ಅವರಿಗೆ ಮನೆಗಳನ್ನು ಮಾಡಿಕೊಟ್ಟು 16,000 ರೂಪಗಳನ್ನು ಸ್ವೀಕಾರ ಮಾಡಿ 16,000 ಹೆಣ್ಣು ಮಕ್ಕಳ ಜೊತೆಗೂ ವಾಸ ಮಾಡ್ತಾ ಇದ್ದ. ಎಷ್ಟು ಆನಂದವನ್ನು ಕೊಟ್ಟಿರತಕ್ಕಂಥ ಸಂದರ್ಭ ಅದು. ಅದಕ್ಕೆ ನಾನು ಹೇಳಿದೆ, ನರಕ ಚತುರ್ದಶಿ ಅನ್ನುವಂಥದ್ದು ಇಡೀ ಸ್ತ್ರೀ ಕುಲಕ್ಕೆ ಗೌರವವನ್ನು ಒಂದು ಅರ್ಪಿಸ್ತಕ್ಕಂಥ ಒಂದು ಹಬ್ಬ ಅದು ಅಂತ. ಈಗ ನರಕ ಚತುರ್ದಶಿ ಆಚರಣೆ ಹೇಗೆ ಮಾಡಬೇಕು ಅಂತ, ಅದ್ರ ಹಿಂದಿನ ದಿವಸನೇ ನೀರು ತುಂಬೋ ಹಬ್ಬ ಅಂತೆಲ್ಲ ಮಾಡ್ತಾರೆ. ಹಳೆ ಕಾಲದಲ್ಲೆಲ್ಲ ಮನೆಯಲ್ಲಿ ಹಂಡೆ ಒಲೆ ಇರ್ತಿತ್ತು, ಅದಕ್ಕೆ ಪೂಜೆ ಎಲ್ಲ ಮಾಡ್ತಿದ್ರು. ಸೊ ಇವಾಗ ಹೇಗೆ ಮಾಡಬೇಕು ನಾವು ನರಕ ಚತುರ್ದಶಿನ ಅಂತ? ಅದೇ ಹಿಂದಿನ ಕಾಲದಲ್ಲಿ ನೀವು ಹೇಳಿದಂತೆ ಹಂಡೆ ಇರ್ತಾ ಇತ್ತು, ಇಡೀ ಮನೆಯವರೆಲ್ಲ ಸಂಭ್ರಮ ಮಾಡ್ತಾಯಿದ್ರು. ಪೂಜೆ, ಗಂಗಾ ಪೂಜೆಯನ್ನು ಮಾಡಿ ಆಮೇಲೆ ಅದಕ್ಕೆ ಆರತಿ ಇತ್ಯಾದಿಗಳನ್ನು ಮಾಡಿ ಮುಗಿಸ್ತಾ ಇದ್ರು. ಇವತ್ತಿನ ಕಾಲಕ್ಕೆ ನಮಗೆ ಪ್ರಾಯ ಕಟ್ಟಿಗೆ ಒಲೆ ಮಾಡಿಕೊಳ್ಳುವಂಥ ಸಂದರ್ಭ, ಗೀಸರ್ ಆನ್ ಮಾಡು ಸ್ನಾನ ಮಾಡು ಅಂತ. ಆದರೆ ಒಂದು ಮಾಡಬಹುದು ಏನು ಅಂದರೆ, ಹಿಂದಿನ ದಿವಸ ಒಂದು ನಮ್ಮ ಮನೆಯವರು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೂ ಒಂದೊಂದು ತಂಬಿಗೆ, ಸಣ್ಣ ಒಂದು ತಂಬಿಗೆ ಸರಿ ಹೋಗುವಷ್ಟು ನೀರು ಹಾಕುವ ಒಂದು ಕಲಶ ಥರ ಒಂದು ಮಾಡಿಕೊಂಡು ಹಿಂದಿನ ದಿವಸ ಸಂಜೆ ಅದಕ್ಕೆ ಗಂಗಾದೇವಿಯನ್ನು ಅಲ್ಲಿ ಆವಾಹನೆ ಮಾಡಿ, ಮಂತ್ರಗಳಿರುತ್ತೆ ಗಂಗೆಯನ್ನು ಆವಾಹನೆ ಮಾಡುವಂಥ ಮಂತ್ರಗಳು. ವೇದ ಮಂತ್ರ ಇಲ್ಲದೇ ಇದ್ದರೂ ಕೂಡ ಗಂಗೆ ಚೇಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಆ ಗಂಗೆಯನ್ನು ಇತರ ಎಲ್ಲ ನದಿ ಅಭಿಮಾನಿ ದೇವತೆಗಳನ್ನು ಕೂಡ ಆ ಕಲಶದಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಒಂದು ದೇವರಿಗೆ, ಗಂಗೆಗೆ ಒಂದು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡುವಂಥ. ಅದಾದ ನಂತರದಲ್ಲಿ ಮಾರನೇ ದಿವಸ ನಾವುಗಳು ಸ್ನಾನ ಮಾಡುವಾಗ ಆಚರಣೆ ಹೇಗೆ, ಇಡೀ ಒಟ್ಟಾರೆ ಆಚರಣೆ ಹೇಗೆ ಅಂತಂದರೆ, ಮಾರನೇ ದಿವಸ ಬೆಳಿಗ್ಗೆ ಅದನ್ನು ಚಂದ್ರೋದಯ ಅಂತ ಕರೀತಾರೆ. ಚಂದ್ರೋದಯವನ್ನು ಸಾಧಾರಣವಾಗಿ ಕೆಲವು ಸಲ 4:15, 5 ಈ ಥರ ಸಮಯಕ್ಕೆ ಬರುತ್ತೆ ಬೆಳಗಿನ ಜಾವ. ಆ ಕಾಲಘಟ್ಟದಲ್ಲಿ ಹಾಗೆ ಬರುತ್ತೆ. ಆ ಮಾಸದಲ್ಲಿ ಕೃಷ್ಣ ಪಕ್ಷ ಆದ್ದರಿಂದ ಆ ಕಾಲಘಟ್ಟಕ್ಕೆ ಆ ಸಂಬಂಧಪಟ್ಟಂತೆ ಹಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಎಣ್ಣೆಯ ಸ್ನಾನವನ್ನು ಮಾಡಬೇಕು ಅಂತಿದೆ, ಅಭ್ಯಂಗ ಸ್ನಾನ ಅಂತ. ಅಭ್ಯಂಗಕ್ಕೆ ತನ್ನದ್ದೇ ಆಗಿರುವಂಥ ಒಂದು ಮಹತ್ವ ಇದೆ. ನಾವು ಆಯುರ್ವೇದ ಶಾಸ್ತ್ರವನ್ನು ನೋಡಿದಾಗ ಅದು ಗೊತ್ತಾಗುತ್ತೆ. ಮೈಗೆ ಒಂದು ವಿಶೇಷವಾದ ಕಾಂತಿಯನ್ನು ಕೊಡುತ್ತೆ, ನಮ್ಮ ಅಂಗಾಂಗಗಳನ್ನು ಗಟ್ಟಿಮುಟ್ಟಾಗಿ ಆ ಅಭ್ಯಂಗ ಸ್ನಾನ ಉಳಿಸುವಂತೆ ಮಾಡುತ್ತೆ. ಇವೆಲ್ಲ ನಾವು ನೋಡಿರ್ತೀವಿ. ಆದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಾನು ಹೇಳಿದೆ, ಏನೇ ಒಂದು ಕೆಲಸ ಮಾಡುವಾಗಲೂ ಅದಕ್ಕೊಂದು ಲೌಕಿಕವಾದ ಕಾರಣ ಇರುತ್ತೆ, ಒಂದು ಆಧ್ಯಾತ್ಮಿಕವಾದ ಹಿನ್ನೆಲೆ ಇರುತ್ತೆ. ಹೀಗಾಗಿ ನಾನು ಎಣ್ಣೆಯನ್ನು ಹಚ್ಚಿಕೊಂಡು ಆವತ್ತು ಕೃಷ್ಣ ನರಕಾಸುರನ ಸಂಹಾರ ಮಾಡಿ ಬಂದಲ್ಲ, ಆವಾಗ ಕೃಷ್ಣನಿಗೆ ಎಲ್ಲರೂ ಅಭ್ಯಂಗ ಸ್ನಾನ ಮಾಡಿಸಿದ್ರು.
ಇವತ್ತಿಗೂ ಕೂಡ ಎಲ್ಲರೂ ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾರೆ, ತಮ್ಮ ತಮ್ಮ ಮಕ್ಕಳಿಗೆ ಎಲ್ರಿಗೂ ಮಾಡಿಸ್ತಾರೆ. ನಾನು ಹೇಳಿದೆ ಆ ಥರದ ಕೃಷ್ಣ ತೋರಿದ ಆ ಪರಾಕ್ರಮ, ಕೃಷ್ಣ ತೋರಿದ ಆ ಧೈರ್ಯ ಅದು ನಮ್ಮೆಲ್ಲರಲ್ಲೂ ಕೂಡ ಬರಬೇಕು. ಈ ಕಾರಣದಿಂದಾಗಿ ಇಲ್ಲೆಲ್ರಿಗೂ ಕೂಡ ಅಭ್ಯಂಗ ಆಗುತ್ತೆ. ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರು ತಾವೆಲ್ಲರೂ ಮೊದಲು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಬ್ಬರು ಹಿರಿಯರು ಮನೆಯಲ್ಲಿ ಸ್ನಾನ ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಎಲ್ಲರ ಮನೆಗಳಲ್ಲಿ ಈಗ ಹಗ್ಲೇ ಎಷ್ಟೋ ಜನ ಸಂಪ್ರದಾಯಸ್ಥರ ಮನೆಗಳಲ್ಲಿ ಇದೆಲ್ಲ ನಡೀತಿರುತ್ತೆ. ಯಾರಿಗೆ ಗೊತ್ತಿರಲ್ಲ ಇದನ್ನು ಅನುಷ್ಠಾನ ಮಾಡ್ಬೋದು, ಬಹಳ ಸುಲಭವಾದದ್ದು. ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ, ಅಪ್ಪನೋ ಅಜ್ಜನೋ ಯಾರೊಬ್ಬರು ಇದ್ದಾರೆ, ಅವರು ಸ್ವಲ್ಪ ಮುಂಚೆನೇ ಸ್ನಾನವನ್ನು ಮಾಡಿ ನಾವು ಯಾವ ಎಣ್ಣೆಯನ್ನು ಹಚ್ಕೊಳ್ಬೇಕು ಅಂತಿದ್ದೀವೋ ಅದನ್ನು ದೇವರಿಗೆ ಹಚ್ಚಿ, ಆಮೇಲೆ ಆ ಒಂದು ಅನುಸಂಧಾನ ಇರಬೇಕು. ನಾವು ಏನು ಸ್ವೀಕಾರ ಮಾಡ್ತೀವಿ ಮುಂಚೆ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತೀವಿ. ನಾವು ಹೊಸ ಬಟ್ಟೆಯನ್ನು ಉಟ್ಕೋತೀವಿ ಅಂತಂದರೆ ದೇವರ ಎದುರುಗಡೆದನ್ನು ಇಟ್ಟು ದೇವರು ಇದನ್ನು ತೊಟ್ಟಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ದೇವರಿಗೆ ಇದನ್ನು ಅರ್ಪಿಸಿದ್ದೀನಿ ಅಂತ ಅನುಸಂಧಾನ ಮಾಡ್ಕೊಂಡು ನಾನು ಸ್ವೀಕಾರ ಮಾಡೋದು. ನಾವು ಯಾವುದಾದ್ರು ಹೊಸ ಗಾಡಿ ತೊಗೊಂಡ್ವಿ, ನಾವೇನು ಮಾಡ್ತೀವಿ, ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ತೀವಿ. ಅಂದರೆ ದೇವರಿಗೆ ನಾವು ಏನೇ ಬಂದರೂ ಮೊದಲು ನಾವು ದೇವರಿಗೆ ಅದನ್ನು ಅರ್ಪಿಸಿ ಆಮೇಲೆ ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು. ದೇವರು ಕೊಟ್ಟಿದ್ದಾನೆ ನಮಗೆ ಬಂದದ್ದು ನನ್ನ ಸಾಮರ್ಥ್ಯದಿಂದಲ್ಲ. ಎಷ್ಟೋ ಜನ ಹಂಗೆ ಅಂದ್ಕೊಂಡಿರ್ತಾರೆ, ನನಗೆ ಸ್ವಲ್ಪ ಸಂಬಳ ಜಾಸ್ತಿ ಆಯಿತು ಅದಕ್ಕೆ ಗಾಡಿ ತೊಗೊಂಡೆ, ನಂಗೆ ಸಂಬಳ ಜಾಸ್ತಿ ಆಯಿತು ನಾನು ಮನೆ ತೊಗೊಂಡೆ. ನಮ್ಮ ಸಾಮರ್ಥ್ಯದ ಜೊತೆಗೆ ಈ ಭಾವನೆ ಹೊಂದಿರಬೇಕು, ದೇವರು ಕೊಟ್ಟಿದ್ದ. ಈ ಭಾವನೆ ನಮ್ಮ ಎಷ್ಟೋ ಅಹಂಕಾರವನ್ನು ತಗ್ಗಿಸುತ್ತೆ. ಸತ್ಯವೂ ಹೌದು, ದೇವರೇ ನಮಗೆ ಕೊಟ್ಟದ್ದು. ದೇವರಿಲ್ಲದೆ ಇದ್ರೆ ನಾವು ಇಡೀ ಪ್ರಪಂಚ ನಡೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಬಂದಿದೆ ಅಂತಂದರೆ ದೇವರ ಅನುಗ್ರಹದಿಂದ ಬಂದಿದೆ. ಇದರ ಜೊತೆಯಲ್ಲಿ ನಾವು ತಿಳ್ಕೊಳ್ಳಬೇಕಾದಂಥ ಅಂಶ ಏನು ಅಂತಂದರೆ, ದೇವರು ಕೊಟ್ಟಿದ್ದು ಅನ್ನೋ ಭಾವ ಯಾವಾಗ ನಮ್ಮ ಮನಸ್ಸಲ್ಲಿ ಬರುತ್ತೆ, ನಾನೇ ಸಂಪಾದನೆ ಮಾಡಿದೆ ಅನ್ನುವ ದುರಹಂಕಾರ ಎಳೆಯುತ್ತೆ. ಅದೇ ಥರ ಈಗ ಎಣ್ಣೆನ ನಾವು ಹಚ್ಚಿಕೊಂಡು ಸ್ನಾನ ಮಾಡೋಕ್ಕಿಂತ ಮುಂಚೆ ದೇವರಿಗೆ ಅದನ್ನು ಅರ್ಪಣೆ ಮಾಡಬೇಕು. ಒಂದು ಸ್ವಲ್ಪ ಬಿಸಿನೀರನ್ನು ಮಾಡಿ ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಆ ಎಣ್ಣೆಯನ್ನು ನಾವು ಹಚ್ಕೊಳ್ಳುವ ಎಣ್ಣೆ ಜೊತೆಗೆ ಸೇರಿಸ್ಕೊಳ್ಳೋದು, ಆ ನೀರನ್ನು ನಾವು ಸ್ನಾನ ಮಾಡುವ ನೀರಿನ ಜೊತೆಗೆ ಸೇರಿಸ್ಕೊಳ್ಳೋದು, ದೇವರಿಗೊಂದು ಆರತಿಯನ್ನು ಮಾಡಿ ದೇವರಿಗೆ ಅರ್ಪಿಸಿದ್ದೀವಿ ಅಂತ ಅಂದ್ಕೊಂಡು ಆಮೇಲೆ ಆ ಎಣ್ಣೆಯನ್ನು ಎಲ್ಲರೂ ಹಚ್ಕೊಳ್ಬೇಕು. ಎಣ್ಣೆ ಹಚ್ಚೋದ್ರಿಂದಾಗಿ ಮನುಷ್ಯನ ಆಯುಷ್ಯ ಬೆಳೆಯುತ್ತೆ ಅಂತ. ಹಾಗಾಗಿ ಯಾರು ದೀರ್ಘಾಯುಷಿಗಳಾಗಿದ್ದಾರೆ ನಮ್ಮ ಇತಿಹಾಸದಲ್ಲಿ ಅಂಥವ್ರನ್ನೆಲ್ಲ ಸ್ಮರಣೆ ಮಾಡಬೇಕು. ಅಶ್ವತ್ಥಾಮ, ಬಲಿ, ಸಪ್ತ ಚಿರಜೀವಿಗಳು ಅಂತೀವಿ. ಅಶ್ವತ್ಥಾಮ, ಬಲಿರ್, ವ್ಯಾಸಃ, ಹನುಮಾಂಶ್ಚ ವಿಭೀಷಣಃ, ಕೃಪಃ, ಪರಶುರಾಮಶ್ಚ ಸಪ್ತೈತೇ ಚಿರಜೀವಿನಃ ಅಂತಾರೆ. ಆ ಸಪ್ತ ಚಿರಂಜೀವಿಗಳನ್ನು ನಾವು ನೆನೆಸಿಕೊಂಡು ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಎಣ್ಣೆ ಹಚ್ಚೋದ್ರಿಂದಾಗಿ ಅವರಿಗೂ ಕೂಡ ಅಂಥ ಒಳ್ಳೆಯ ಆಯುಷ್ಯ ಬೆಳೆಯುತ್ತೆ ಅಂತ. ಅದಾದ ಮೇಲೆ ಎಲ್ಲರನ್ನೂ ಕೂಡ ಕೂಡಿಸಿ ಒಂದು ಆರತಿಯನ್ನು ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಹಾಗಾಗಿ ಮಕ್ಕಳು, ಹುಡುಗರು, ಹುಡುಗಿಯರು ಎಲ್ಲರೂ ಕೂಡ ಕೂತ್ಕೊಂಡು ಅವರು ಆರತಿಯನ್ನು ಮಾಡಬೇಕು. ಯಾರು ಮುತ್ತೈದೆಯರಿದ್ದಾರೆ ಅವರಿಗೆ ಆರತಿಯನ್ನು ಮಾಡ್ತಾರೆ. ಈ ಎಣ್ಣೆ ಸ್ನಾನದಿಂದ ಯಾರೂ ಹೊರತಾಗಿಲ್ಲ. ಯಾರು ಆರತಿಯನ್ನು ಮಾಡಿದಾರಲ್ಲ ಅವರಿಗೆ ಉಳಿದವರೆಲ್ಲ ಮತ್ತೆ ಆರತಿ ಮಾಡಬೇಕು. ಅವ್ರು ಹಾಗೆ ಉಳ್ಕೊಂಡ್ಬಿಡ್ತಾರೆ ಪಾಪ. ಆಮೇಲೆ ಅವ್ರು ಯಾರನ್ನು ಅವ್ರ ಬಗ್ಗೆ ಯಾರು ಯೋಚನೆ ಮಾಡೋದೇ ಇಲ್ಲ. ತಮ್ಮ ಆರತಿ ಆಯ್ತಾ, ತಾವೇನೋ ಪಟಾಕಿ ಹಚ್ಚಿದ್ರು, ಮತ್ತೇನೋ ದೀಪ ಹಚ್ಚಿದ್ರು, ಗಲಾಟೆಗಳಲ್ಲಿ ಹೋಗ್ಬಿಟ್ರು. ಯಾರು ಹಿರಿಯರು ಇರ್ತಾರೆ ಮನೆಯಲ್ಲಿ, ಅಮ್ಮಂದರು, ಪಾಪ ಅವ್ರಿಗೆ ಯಾರು ಕೇಳೋರಂಥ ಸ್ಥಿತಿ ಇರೋದಿಲ್ಲ. ಆದರೆ ಮರೆಯದೇನೆ ಅವರನ್ನೂ ಕೂಡ ಕೂಡಿಸಿ ಅವ್ರಿಗೂ ಎಣ್ಣೆ ಹಚ್ಚಿ ಅವ್ರಿಗೂ ಕೂಡ ಮಾಡಬೇಕು. ಇಲ್ಲಿ ಎಷ್ಟರ ಮಟ್ಟಿಗೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂತಂದರೆ, ಒಬ್ಬ ಸನ್ಯಾಸಿಯೂ ಇದಕ್ಕೆ ಹೊರತಲ್ಲ. ಎಲ್ಲರೂ ಕೂಡ, ಎಲ್ಲ ಸ್ತರದ ಜನರೂ ಕೂಡ ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ಅಭ್ಯಂಗ ಸ್ನಾನ, ಎಣ್ಣೆ ಹಚ್ಚೋದು, ಸ್ನಾನ ಮಾಡೋದು, ಇವೆಲ್ಲ ವಿಶೇಷತೆ ಸನ್ಯಾಸಿಗಳಿಗೆ ಅವರ ಧರ್ಮಕ್ಕೆ ವಿರುದ್ಧವಾದಂಥದ್ದು. ಆದರೂ ಈ ದಿವಸ ಅವರು ಮಾಡಬೇಕು, ಅದನ್ನು ಅವಶ್ಯ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸನ್ಯಾಸಿಗಳು ಮಾಡ್ತಾರೆ. ಅಥವಾ ಯಾರಾದರೂ ಮಠದ ಸ್ವಾಮಿಗಳು, ಗುರುಗಳು ಹತ್ತಿರದಲ್ಲಿದ್ದರೆ ಎಲ್ಲರೂ ಅವರ ಹತ್ರ ಹೋಗಿ ಎಣ್ಣೆ ಹಚ್ಚಿಕೊಳ್ಳುವಂಥದ್ದು ಪದ್ಧತಿ ಇದೆ. ಯಾಕೆಂದರೆ ಅವರು ಕೂಡ ಈ ದಿವಸ ಅಭ್ಯಂಗವನ್ನು ಮಾಡ್ತಾರೆ. ಈ ದಿವಸ ಒಂದೇ, ಮತ್ತು ಬೇರೆ ದಿವಸಗಳಲ್ಲಿ ಕೆಲವು ದಿವಸಗಳಲ್ಲಿ ಸಾಮಾನ್ಯದಂತೆ ನಾವು ಯಾವ ದಿವಸ ಬೇಕಿದ್ರೂ ಮಾಡ್ಕೊಳ್ಬೋದು. ಆದರೆ ಅವರಿಗೆ ಆ ದಿವಸಗಳು ಇರಲ್ಲ. ಅವರಿಗೆ ಆ ದಿವಸಗಳಲ್ಲಿ ಅವರು ಸ್ನಾನವನ್ನು ದೇವರಿಗೆ ಹಚ್ಚಿ ಆನಂತರದಲ್ಲಿ ತಾವು ಅದನ್ನು ಹಚ್ಚಿಕೊಂಡು ಎಲ್ಲರ ಜೊತೆಗೆ ಅವರು ಆರತಿಯನ್ನು ಮಾಡಿಕೊಳ್ತಕ್ಕಂಥದ್ದು. ಬಿಸಿನೀರಿನಿಂದ ಸ್ನಾನ ಮಾಡೋದು. ಆದಷ್ಟು ಈ ದಿವಸಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಎಣ್ಣೆ ಎಷ್ಟೊತ್ತು ಮೈಯಲ್ಲಿರುತ್ತೋ ಅಷ್ಟು ಆರೋಗ್ಯ. ಹಿಂಗೆ ಸ್ನಾನ ಮಾಡಿಬಿಟ್ಟು ಹೋಗಿಬಿಟ್ವಿ ಅಂತಂದರೆ ಎಣ್ಣೆ ಪ್ರಭಾವ ದೇಹದಲ್ಲಿ ಬೀರಲ್ಲ. ಸ್ವಲ್ಪ ಎಣ್ಣೆ ಇರಬೇಕು, ಎಣ್ಣೆ ಪಸೆ ದೇಹದಲ್ಲಿ ಇರಬೇಕು. ಆದ್ದರಿಂದ ಸ್ವಲ್ಪ ಹೊತ್ತು ಇರಬೇಕು ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಹೇಗಾಗಿದೆ ಅಂದರೆ ಕೆಲವು ಆಟಗಳನ್ನು ಆಡಿಸ್ತಾರೆ. ಆಡಿದಾಗ ಏನಾಗುತ್ತೆ ಅಂದರೆ ಮೈಯಲ್ಲಿ ಒಳಗಡೆ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳುತ್ತೆ, ಆಗುತ್ತೆ. ಅದು ಯಾವ ಥರದ ಆಟನೂ ಆಗಬಹುದು. ಅಂತೂ ಸ್ವಲ್ಪ ದೇಹಕ್ಕೆ ಶ್ರಮವನ್ನು ಕೊಡತಕ್ಕಂತಹ ಒಂದು ಬೆವರು ಸುರಿಸ್ಲಿಕ್ಕೆ ಆಗುವಷ್ಟು ಒಂದು ಕೆಲವು ಆ ಚಳಿ ಹೊತ್ತಲ್ಲೂ ಕೂಡ ಕೆಲವು ಆಟಗಳನ್ನೆಲ್ಲ ಆಡಿ ಆ ನಂತರದಲ್ಲಿ ಬಿಸಿನೀರಿಂದ ಸ್ನಾನ ಮಾಡಬೇಕು. ಆದಷ್ಟು ಸ್ವಲ್ಪ ಈ ಶಾಂಪು, ಸೋಪು ಇವುಗಳಿಂದ ದೂರ ಉಳಿದು
ಪಾರಂಪರಿಕವಾಗಿ ಸೀಗೆಕಾಯಿ, ಕಡಲೆ ಹಿಟ್ಟು ಇವುಗಳಿಂದ ಹಚ್ಚಿಕೊಂಡು ಮೈಗೆ ಹಚ್ಚಿಕೊಂಡು ಬಿಸಿ ಬಿಸಿ ನೀರು, ತುಂಬ ಅಷ್ಟು ಪ್ರಾಯ ಬಿಸಿ ನೀರನ್ನು ನಾವು ಸಾಮಾನ್ಯ ದಿನಗಳಲ್ಲಿ ಮಾಡಿರಲ್ಲ, ಯಾಕೆಂದರೆ ಅಷ್ಟು ಎಣ್ಣೆ ಮೈಯಲ್ಲಿದೆ. ಅದು ಇಳಿಬೇಕು ಅಂದರೆ ಅಷ್ಟು ಒಳ್ಳೆ ಬಿಸಿನೀರಲ್ಲೇ ಸ್ನಾನ ಆಗಬೇಕು. ಇದು ಆ ದೇಹಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥದ್ದು, ಕಾಂತಿಯನ್ನು ತುಂಬತಕ್ಕಂಥದ್ದು, ದೇಹವನ್ನು ದೃಢ ಮಾಡುತ್ತೆ. ಶಾಸ್ತ್ರಗಳಲ್ಲಿ ಅದನ್ನು ಹೇಳ್ತಾರೆ, ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೂಭಿಹಿ. ಎಷ್ಟು ದಿವಸ ಬದುಕಿರ್ತೀವೋ ಅಷ್ಟು ದಿವಸ ಕೈಕಾಲು ಗಟ್ಟಿಮುಟ್ಟಾಗಿ ಇಟ್ಕೊಂಡಿರೋಣ ಅಂತ. ಬದುಕಿರೋದು ಮುಖ್ಯ ಅಲ್ಲಲ್ಲ, ಬದುಕಿದ್ದು ಏನು ಮಾಡ್ತಿದ್ದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಾಗಾಗಿ ಆವಾಗ ಏನು ಮಾಡಬೇಕು ಅಂತಂದರೆ, ನಾವು ಬದುಕಿರುವಷ್ಟು ದಿವಸ ಕೈಕಾಲು ಗಟ್ಟಿಮುಟ್ಟಾಗಿರಬೇಕು. ಅದಕ್ಕೆ ಬೇಕಾದ ರೀತಿಯಲ್ಲಿ ಈ ಅಭ್ಯಂಗ ಇವೆಲ್ಲವನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ಇದರ ಜೊತೆಗೆ ಒಂದು ಸ್ವಲ್ಪ ಆಧ್ಯಾತ್ಮಿಕತೆಯನ್ನು ಕೂಡ ಮೇಳೈಸಿಕೊಂಡು ಮಾಡಿದರೆ ಅದು ಭಾರತೀಯತೆ ಅಂತ ಅನಿಸಿಕೊಳ್ಳುತ್ತೆ. ಆ ರೀತಿಯಲ್ಲಿ ಅದನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು. ಅದರ ಹಿಂದಿನ ದಿವಸ ಧನ್ತೇರಸ್ ಅಂತ ಎಲ್ಲ ಕಡೆ ಬಹಳ ಪ್ರಸಿದ್ಧ, ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಅಂತ. ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅಂತಂದರೆ ಇಲ್ಲಿ ಇನ್ನೊಂದು ಅಭಿಪ್ರಾಯ ಏನಿದೆ ಅಂದರೆ, ದ್ವಾದಶಿ ದಿವಸ ಲಕ್ಷ್ಮೀ ಭಗವಂತ ಹೇಳ್ತಾನೆ, ಉತ್ಥಾನ ದ್ವಾದಶಿ ಅಂತ ನಾನು ಅದನ್ನು ಹೇಳಿದೆ. ಆಕಿಂತ ಮುಂಚೆನೇ ಲಕ್ಷ್ಮೀದೇವಿ ಈ ದಿನಗಳಲ್ಲಿ ತಾನು ಭಗವಂತನ ಜೊತೆಗೆ ಯೋಗ ನಿದ್ರೆಯಲ್ಲಿ ಆಕೆಯೂ ಸೇರಿಕೊಂಡಿರ್ತಾಳೆ. ಆದರೆ ಸ್ವಲ್ಪ ಮುಂಚೆನೇ ಎದ್ದಿರ್ತಾಳೆ. ನಮ್ಮ ಮನೆಗಳಲ್ಲಿ ನೋಡಿರ್ತೀವಿ, ಅಪ್ಪ ಹೇಳೋಕ್ಕಿಂತ ಮುಂಚೆ ಅಮ್ಮ ಎದ್ದಿರ್ತಾಳೆ. ಹಾಗೆ ನಾರಾಯಣ ಹೇಳೋದಕ್ಕಿಂತ ಮುಂಚೆ ಲಕ್ಷ್ಮೀದೇವಿ ಎದ್ದಿರ್ತಾಳೆ. ಎದ್ದ ಲಕ್ಷ್ಮೀದೇವಿಗೆ ಪೂಜೆ ಮಾಡೋದು. ಪೂಜೆ ಮಾಡೋದು ಅಂದರೆ ಇಲ್ಲಿ ಏನು ತಿಳ್ಕೊಂಡ್ರೆ ಎಲ್ಲರೂ ಕೂಡ ಅಂದರೆ, ಹೊಸ ಹೊಸ ಆಭರಣ ತಗೊಳ್ಳೇಬೇಕು ಆ ದಿವಸ ಅಂತ. ಅದು ವ್ಯಾಪಾರಿಗಳ ದೃಷ್ಟಿಯಿಂದ ಒಳ್ಳೆಯದೇ. ಮತ್ತು ಇನ್ನೊಂದೇನು ಅಂದರೆ, ಬಂಗಾರವನ್ನು ಕೊಂಡಿಟ್ಟುಕೊಳ್ಳೋದು ಅಂದರೆ ಎಲ್ರಿಗೂ ಒಳ್ಳೆಯದೇ. ಆದರೆ ಶಾಸ್ತ್ರದಲ್ಲಿ ಕೊಂಡ್ಕೊಳ್ಳಿ ಅಂತ ಹೇಳಿಲ್ಲ, ಆ ದಿವಸ ಲಕ್ಷ್ಮಿಯನ್ನು ಪೂಜೆ ಮಾಡಿ ಅಂದರು. ಅದರಿಂದ ನಮ್ಮ ಎಲ್ಲ ಆಭರಣಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಲಕ್ಷ್ಮಿಯನ್ನು ಅಲಂಕೃತಳನ್ನಾಗಿ ಮಾಡಿ ಆಕೆ ಪೂಜೆ ಮಾಡು. ಈ ನಮಗೇನು ಆಭರಣ ಬಂದಿದೆ, ನಮ್ಮ ಹತ್ರ ಏನು ದುಡ್ಡಿದೆ, ಅದೆಲ್ಲ ಆಕೆಯ ಅನುಗ್ರಹದಿಂದ ಬಂದದ್ದು. ಮತ್ತು ಲಕ್ಷ್ಮೀದೇವಿ ಪೂಜೆ ಅಂದರೆ ಬರೀ ಲಕ್ಷ್ಮೀದೇವಿ ಪೂಜೆ ಅಲ್ಲ, ಲಕ್ಷ್ಮೀನಾರಾಯಣನ ಜೊತೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಆ ಸಂದರ್ಭದಲ್ಲಿ ಮಾಡುವಂಥದ್ದು. ಲಕ್ಷ್ಮಿಯನ್ನು ಕರೆಯುವಾಗ ಮಂತ್ರನೇ ಆಗಿದೆ, ಯಾರೊಬ್ಬರು ಲಕ್ಷ್ಮಿಯನ್ನು ಪೂಜೆ ಮಾಡಬೇಡಿ, ಲಕ್ಷ್ಮೀ ಜೊತೆಗೆ ನಾರಾಯಣನ ಪೂಜೆ ಮಾಡಿ. ಮಂತ್ರ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಹೇ ನಾರಾಯಣ, ಜಾತವೇದ, ಹೇ ನಾರಾಯಣ, ನನ್ನ ಮನೆಗೆ ನಿನ್ನ ಹೆಂಡತಿಯನ್ನು ಕರ್ಕೊಂಡು ನೀನು ಬಾ. ಸಾಮಾನ್ಯ ಹಾಗೆ ಪದ್ಧತಿ ಹಾಗೇನೆ, ಹೆಂಡತಿ ಮನೆ ನಮ್ಮ ಮನೆ ಕರ್ಕೊಂಬನ್ನಿ ಅಂತ. ಅಥವಾ ಹೆಂಡತಿಗೆ ಹೇಳಿದ್ರು ಕೂಡ ಒಂಚೂರು ನಮ್ಮ ಮನೆಯವ್ರಿಗೆ ಹೇಳ್ತೀರಾ ಅಂತಾರೆ ಅವರು ಕೂಡ. ಅಂದರೆ ಅವು ಇಬ್ಬರನ್ನು, ಗಂಡ ಹೆಂಡತಿಯನ್ನು ನಾವು ಸಪ್ರೇಟ್ ಮಾಡಿ ಯಾವತ್ತಿಗೂ ನೋಡುವಂಥದ್ದಿಲ್ಲ. ಮದುವೆ ಆಗಿದ್ದಾರೆ ಅಂತಂದರೆ ಒಂದು ಶರೀರದ ಎರಡು ಅವಯವಗಳಾಗಿ ಅವರು ಇರ್ತಾರೆ. ಅದು ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥದ್ದು. ಮಕ್ಕಳನ್ನು ಬೆಳೆಸುವಾಗ ಆಗ್ಬೋದು, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಗಂಡ ಒಂದು ಯೋಚನೆ ಮಾಡ್ದ, ಹೆಂಡತಿಯೊಂದು ಯೋಚನೆ ಮಾಡ್ದ ಅಂತಂದರೆ ಅದು ಒಂದೇ ಬಂಡಿಗೆ ಕಟ್ಟಿದ ಎರಡು ಎತ್ತುಗಳು ಆ ಕಡೆ ಒಂದು ಎಳ್ಕೊಂಡು ಈ ಕಡೆ ಒಂದು ಎಳ್ಕೊಂಡೋಗಿ ಹಳ್ಳಕ್ಕೆ ಬೀಳುವಂತೆ ಆಗುತ್ತೆ. ಅದರಿಂದ ಗಂಡ ಹೆಂಡತಿ ಒಟ್ಟಿಗೆ ಚಿಂತನೆ ಮಾಡಬೇಕು. ನಾವು ಅವರನ್ನು ನಮ್ಮ ಮನೆಗೆ ಕರೆಯುವಾಗ ಅದೊಂದು ಚಂದ, ಇಬ್ಬರನ್ನು ಒಟ್ಟಿಗೆ ಕರೀತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀದೇವಿಯ ಪೂಜೆ ಅಂತಂದರೆ ಅದು ಲಕ್ಷ್ಮೀನಾರಾಯಣರ ಪೂಜೆ. ನಮಗೆ ಸಂಪತ್ತನ್ನು ದೇವರು ಕೊಟ್ಟಿದ್ದಾನೆ, ದೇವರಿಗೆ ಲಕ್ಷ್ಮೀದೇವಿಗೆ ಅದನ್ನು ಅರ್ಪಿಸಿ ತನ್ಮೂಲಕವಾಗಿ ನಾವು ಅದನ್ನು ಉಪಭೋಗಿಸಬೇಕು, ನೆಕ್ಸ್ಟ್ ಅದನ್ನು ಸ್ವೀಕಾರ ಮಾಡಬೇಕು. ಪ್ರತಿ ವರ್ಷ ಇದನ್ನು ನೆನೆಸ್ಕೊಳ್ಬೇಕು, ಕರ್ತವ್ಯ ಅಲ್ವಾ. ಯಾರೋ ನಮಗೇನೋ ಒಂದು ಸಣ್ಣ ಕೆಲಸ ಕೊಟ್ಟಿರ್ತಾರೆ, ಅವರನ್ನೇ ನಾವು ನೆನೆಸ್ಕೋತೀವಿ. ನಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಅವರ ಹುಟ್ಟುಹಬ್ಬದ ದಿವಸ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ, ನಮ್ಮ ಹುಟ್ಟುಹಬ್ಬದ ದಿವಸ ಅವರಿಗೆ ನಮಸ್ಕಾರ ಮಾಡ್ತೀವಿ. ಇದೆಲ್ಲ ಏನಕ್ಕೆ? ಅವರ ಉಪಕಾರದ ಸ್ಮರಣೆ. ಹೀಗಿರುವಾಗ ಇಷ್ಟು ಸಂಪತ್ತನ್ನು ಕೊಟ್ಟಿದ್ದಾಳೆ ಲಕ್ಷ್ಮೀದೇವಿ, ಆಕೆಯ ಉಪಕಾರ ಸ್ಮರಣೆಗಾಗಿ ಹಿಂದಿನ ದಿವಸ ಲಕ್ಷ್ಮೀದೇವಿಯ ಪೂಜೆ, ಮಾರನೇ ದಿವಸ ಅಭ್ಯಂಗ ಇತ್ಯಾದಿಗಳನ್ನು ಮಾಡತಕ್ಕಂಥದ್ದು. ಅಥವಾ ಅಮಾವಾಸ್ಯೆ ದಿವಸವೂ ಕೂಡ ಲಕ್ಷ್ಮೀದೇವಿ ಪೂಜೆ ಮಾಡತಕ್ಕಂಥ ಒಂದು ಕ್ರಮ ಇದೆ. ಕೆಲವು ಪ್ರದೇಶಗಳಲ್ಲಿ ಧನ್ತೇರಸ್ ಅಂತ ತ್ರಯೋದಶಿಯೇ ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಅಮಾವಾಸ್ಯೆ ದಿವಸ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಈ ಅನುಸಂಧಾನ ಇಟ್ಕೊಂಡೆ ಇದೇ ಉದ್ದೇಶದಲ್ಲಿಯೇ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡತಕ್ಕಂಥ. ನರಕ ಚತುರ್ದಶಿ ಆಯಿತು, ಮಹಾಲಕ್ಷ್ಮಿ ಪೂಜೆ ಆಯಿತು, ಬಲಿಪಾಡ್ಯಮಿ. ಈಗ ನರಕ ಚತುರ್ದಶಿಯಲ್ಲಿ ಕೃಷ್ಣ ನರಕಾಸುರನ ಸಂಹಾರ ಮಾಡಿದ್ರು. ಬಲಿಪಾಡ್ಯಮಿ ಅದು ಬೇರೆ ಪ್ರಸಂಗ. ಈ ಬಲಿಪಾಡ್ಯಮಿ ಯಾಕೆ ಆಚರಣೆ ಮಾಡ್ತೀವಿ ದೀಪಾವಳಿಯೊಟ್ಟಿಗೆ ಅಂತ? ಹಾಂ, ಬಲಿಪಾಡ್ಯಮಿ ಅಂದರೆ ಅದು ಅದಕ್ಕಿದಕ್ಕೇನು ವಾಸ್ತವಿಕವಾಗಿ ಏನು ಸಂಬಂಧ ಇಲ್ಲ. ಆದರೆ ಆ ದಿವಸ ನಾವು ಬಲಿಯನ್ನು ಸ್ಮರಣೆ ಮಾಡಲೇಬೇಕಾಗಿರುವಂಥ ಒಂದು ದಿವಸ. ಬಲಿಪಾಡ್ಯಮಿ ಅಂತ ಯಾಕೆ ಆಚರಣೆ ಮಾಡ್ತಿದ್ವಿ ಅಂದರೆ, ಬಲಿಚಕ್ರವರ್ತಿ ಅಂತ ಇತಿಹಾಸದಲ್ಲಿ ಒಬ್ಬರಿದ್ದರು. ಭಗವಂತ ವಾಮನಾವತಾರವನ್ನು ತಾಳಿ ಅವರ ಹತ್ರ ಹೋಗಿ ಭೂಮಿಯನ್ನು ಬೇಡ್ತಾನೆ. ಆ ಮನುಷ್ಯನ ದಾನ ಸ್ವಭಾವ, ದಾನ ಮಾಡುವ ವ್ಯಕ್ತಿತ್ವ ಬಲಿದು ಎಷ್ಟು ದೊಡ್ಡದಾಗಿತ್ತು ಅಂತಂದರೆ, ವಾಮನ ಬಂದು ನನಗೆ 3 ಹೆಜ್ಜೆ ಭೂಮಿ ಕೊಡು ಅಂತ ಕೇಳಿದಾಗ ಆಯಿತು ಕೊಡ್ತೀನಿ ಅಂತ ಅಂದ್ಕೊಂಡು
ಮೊದಲು ವಾಮನನ ನೋಡುವಾಗಲೇ ಅಂದ್ಕೊಂಡ್ಬಿಡ್ತಾನೆ, ಮನಸ್ಸಲ್ಲೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾನೆ, ಏನು ಕೊಡೋದಿದ್ರೆ ಈ ಹುಡುಗನ ಕೊಟ್ಬಿಡ್ಬೇಕು, ಅಷ್ಟು ಅದ್ಭುತವಾದ ತೇಜಸ್ಸಿದೆ ಅಂತ ಅಂದ್ಕೊಂಡ. ಆದಮೇಲೆ ವಾಮನ ಬಂದು ಕೇಳಿದಾಗ ಆಯಿತು 3 ಹೆಜ್ಜೆ ಭೂಮಿ ಕೊಡ್ತೀನಿ ಅಂತಂದ. ಅಷ್ಟೊತ್ತಿಗೆ ಅವನ ಗುರುಗಳು ಸ್ವಯಂ ಶುಕ್ರಾಚಾರ್ಯರು, ಬಲಿಚಕ್ರವರ್ತಿಯ ಗುರುಗಳು ಬಂದು ಹೇಳ್ತಾರೆ, ಇಲ್ಲ ಇವು ದಾನ ಮಾಡಬೇಡ, ನಿನಗೆ ಒಳ್ಳೇದಾಗಲ್ಲ. ಆದರೆ ಬಲಿಚಕ್ರವರ್ತಿ ಅಂತಾನೆ, ಇಲ್ಲ ನಾವು ಸಂಕಲ್ಪನೆ ಮಾಡಬೇಕಾಗಿಲ್ಲ, ಬಾಯಿ ಬಿಟ್ಟೇ ಹೇಳಬೇಕಾಗಿಲ್ಲ, ನಾವು ಮನಸ್ಸಲ್ಲಿ ಹಿಂಗೊಂದು ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಅದು ಮಾಡಬೇಕಷ್ಟೆ. ಅದರಿಂದ ನಾನು ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟಿದ್ದೀನಿ, ಈ ಹುಡುಗನ ನೋಡ್ತಿದ್ದಂಗೆ ಈತನಿಗೆ ನಾನು ದಾನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದರಿಂದ ನಾನು ದಾನ ಮಾಡ್ತೀನಿ ಅಂತ. ಆಯಿತು, ದಾನ ಮಾಡ್ತೀನಿ ಅಂತ ಗುರುಗಳು ಬೇಡ ಅಂತ ತಡೆದ್ರು. ಎಷ್ಟರ ಮಟ್ಟಿಗೆ ಗುರುಗಳು ಶಾಪ ಕೊಟ್ಬಿಡ್ತಾರೆ, ನನ್ನ ಮಾತು ಮೀರಿ ನೀನೇನಾದರೂ ದಾನ ಕೊಟ್ಟರೆ ಸರ್ವನಾಶ ಆಗಿ ಹೋಗ್ತೀಯಾ, ಪರವಾಗಿಲ್ಲ, ದಾನ ಕೊಡಬೇಕು ಅಂದ್ಕೊಂಡಿದ್ದೀನಿ, ದಾನ ಕೊಡ್ತೀನಿ. ಈ ಥರದ ಒಂದು ದಾನ ಮಾಡುವ ಬುದ್ಧಿ, ದಾನ ಕೊಡ್ತಾನೆ. ಕೊನೆಗೆ 3ನೇ ಹೆಜ್ಜೆ ಇಡಬೇಕು, ಏನೂ ಇಲ್ಲ. ಕೊನೆಗೆ ತನ್ನ ತಲೆ ಕೊಡ್ತಾನೆ. ಸ್ವಾಮಿ, ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ನಾನೇನೋ ದಾನ ಕೊಡುವನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ದಾನ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ನಿನ್ನ ಮನಸ್ಸು ಇದ್ದರೆ ನಾವು ದಾನ ಕೊಡ್ಬೋದು. ಭಗವಂತ ಇಚ್ಛಿಸಿದರೆ ಮಾತ್ರ ನಾವು ದಾನ ಕೊಡ್ಬೋದೇ ಹೊರತು ದಾನ ಕೊಡ್ತೀನಿ ಅಂತ ಅಹಂಕಾರದಿಂದ ಹೊರಟ್ರೆ ಖಂಡಿತ ದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಮಾಡಿದ ಸಂಕಲ್ಪವನ್ನು ನೀನೇ ಸತ್ಯ ಮಾಡು ಅಂತ ಹೇಳ್ತಾನೆ. ಭಗವಂತ ಅವನಿಂದ 3 ಹೆಜ್ಜೆಯ ಭೂಮಿಯನ್ನು ಕೂಡ ಪಡ್ಕೋತಾನೆ. ಆದರೆ ಎಲ್ಲವನ್ನು ಕಳ್ಕೊಂಬಿಟ್ಟ ಬಲಿ. ದೇವರು ಅವನಿಂದ ಭೂಮಿಯನ್ನು ತಗೊಂಡು ಇಂದ್ರನಿಗೆ ಕೊಡಬೇಕಿತ್ತು, ಆದ್ದರಿಂದ ಬಂದ, ಅವನಿಂದ ದಾನವನ್ನು ತಗೊಂಡ. ಉಳಿದವರಾದರೆ ಇಷ್ಟೇ ಯೋಚನೆ ಮಾಡ್ತಾರೆ, ಅವನು ದೇವರು, ಎಲ್ಲರ ಹಿತವನ್ನು ಚಿಂತನೆ ಮಾಡ್ತಾರೆ. ಬಲಿಚಕ್ರವರ್ತಿ ಬಗ್ಗೆ ಭಗವಂತ ಯೋಚನೆ ಮಾಡ್ದ, ನನಗೆಲ್ಲ ಮಾಡಿಬಿಟ್ಟಿದ್ದಾನೆ ಪಾಪ, ಇಂದ್ರನ ಸ್ಥಾನದಲ್ಲಿ ಕೂತಿದ್ದಂತಹ ವ್ಯಕ್ತಿಯನ್ನು ನಾನು ದರಿದ್ರನಾಗಿ ಮಾಡಿ ನಿಲ್ಲಿಸ್ಬಿಟ್ನಲ್ಲ ಅಂತ ಅನ್ನಿಸಿ ಭಗವಂತ ಅವನ ದಾನ, ಆ ಮಹತ್ವ, ಆ ದಾನ ಬುದ್ಧಿ ಅದಕ್ಕೆ ಮೆಚ್ಚಿ ಅವನನ್ನು ಸುತಳ ಲೋಕಕ್ಕೆ ಕಳಿಸ್ತಾನೆ. ಭೂಲೋಕದಿಂದ ಕೆಳಗಡೆ ಕೆಲವು ಲೋಕಗಳಿದ್ದಾವೆ, ಅದರಲ್ಲಿ ಒಂದು ಸುತಳ ಲೋಕ ಅಂತ ಒಂದು ಲೋಕ, ಅಲ್ಲಿ ಅವನನ್ನು ಕಳಿಸಿ ಇಂದ್ರನ ಮನೆಯಲ್ಲಿ ಏನೆಲ್ಲ ವೈಭವಗಳಿದೆಯೋ ಆ ಎಲ್ಲ ವೈಭವಗಳನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾನೆ. ನೀನು ನನಗಿಷ್ಟು ದಾನ ಮಾಡಿದ್ಯಾ, ನಿನಗೆ ಸ್ವಲ್ಪವೂ ಕೂಡ ಯಾರಿಂದಲೂ ಅಪಾಯ ಆಗಬಾರ್ದು, ನಾನು ನಿನ್ನ ಮನೆ ಬಾಗಿಲನ್ನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಅವನ ಮನೆಯ ಗೇಟ್ ಕೀಪರ್ ಆಗಿ ಭಗವಂತ ಕೆಲಸ ಮಾಡ್ತಾನೆ. ಅಂದರೆ ಇದು ದೇವರನ್ನು ನಾವು ನಂಬಿ ದೇವರಿಗೆ ನಮ್ಮ ಸರ್ವಸ್ವವನ್ನು ಕೊಟ್ಟರೂ ಕೂಡ ದೇವರು ನಮಗೆ ಟಾಟಾ ಬೈಬೈ ಅಂತೇಳಿ ಹೋಗಲ್ಲ, ಕೈ ಹಿಡಿತಾನೆ, ಸರ್ವಕಾಲಕ್ಕೂ ಕೈ ಹಿಡಿತಾನೆ. ಬಲಿಚಕ್ರವರ್ತಿಗೆ ಹೇಳ್ತಾನೆ, ನೀನು ಎಷ್ಟು ದಿವಸ ಬೇಕಿದ್ರೆ ಈ ಜಾಗದಲ್ಲಿರು, ನಾನು ನಿನ್ನನ್ನು ಕಾಯ್ತೇನೆ ಅಂತ. ಇದು ಆ 2 ಅಂಶ, ಬಲಿ ಗುರು ತಡೆದರೂ ದಾನ ಮಾಡ್ತೀನಿ ಅನ್ನುವ ದಾನದ ಬುದ್ಧಿ. ಅದಕ್ಕೆ ಇವತ್ತಿಗೂ ಕೂಡ ಲೋಕದಲ್ಲಿ ಯಾರಾದರೂ ಏನಾದರೂ ಈ ದೊಡ್ಡದು ಮಾಡದೆ ಬಲಿದಾನ ಮಾಡಿದ್ರು ಅಂತಾರೆ. ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ್ರೆ ಬಲಿದಾನ ಆಯಿತು ಅಂತ. ಅದು ಅಷ್ಟು ಸಾರ್ವಕಾಲಿಕವಾಗಿ ನೆನಪಲ್ಲಿ ಉಳಿಯತಕ್ಕಂಥ ಒಂದು ದಾನ, ಅದು ಬಲಿ ಮಾಡಿರತಕ್ಕಂಥ ದಾನ. ಇನ್ನೊಂದು, ದಾನ ತಗೊಂಡ ಭಗವಂತ ಅವನನ್ನು ಕಾಪಾಡಿದ್ನಲ್ಲ, ಅದು ಇನ್ನೂ ದೊಡ್ಡದು, ಅದು ಮುಂದಿನ ಹಂತ. ಆಯ್ತಪ್ಪ, ದಾನ ಕೊಟ್ಬಿಟ್ಟ, ಅವನ ಹಣೆ ವಾರ ಮುಗಿದೋಯ್ತು ಅಂತ ಹೋಗಲಿಲ್ಲ ಭಗವಂತ, ಅವನನ್ನು ಕಾಪಾಡ್ತೀನಿ ಅಂತ ನಿಂತುಕೊಂಡ. ಹಾಗಾಗಿ ಒಬ್ಬ ಭಕ್ತ ದೇವರನ್ನು ನಂಬ್ತಾನೆ, ನಂಬಿದ ಭಕ್ತನನ್ನು ಬಿಡೋದಿಲ್ಲ ಭಗವಂತ. ಈ 2 ಅಂಶಗಳನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಘಟನೆ ನಡೆದಿರತಕ್ಕಂತಹ ಕಾಲ ಅದು. ಆದ್ದರಿಂದಾಗಿ ಪ್ರತಿ ವರ್ಷವೂ ಕೂಡ ನಾವು ಆ ಬಲಿಪಾಡ್ಯವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅದರ ಉದ್ದೇಶ ಪ್ರತಿಯೊಬ್ಬರಲ್ಲಿಯೂ ಕೂಡ ದಾನ ಮಾಡುವ ಸ್ವಭಾವ ಬೆಳೀಬೇಕು. ಅದರಲ್ಲಿ ಇವತ್ತಿನ ದಿವಸಗಳಲ್ಲಂತೂ ಬಹಳ ಕಡಿಮೆ ಆಗಿಬಿಟ್ಟಿದೆ. ಪ್ರತಿಯೊಬ್ಬ ಮನುಷ್ಯ ಸ್ವಾರ್ಥಿ ಆಗ್ತಾ ಇದ್ದಾನೆ. ನಾನು, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾವಿಷ್ಟೇ ಇದ್ದರೆ ಸಾಕು. ಮತ್ತು ಯಾರಿಗೂ ಏನು ನಾವ್ಯಾಕೆ ಮಾಡಬೇಕು, ಯಾರಿಗಾದ್ರೂ ಏನಾದ್ರು ಮಾಡಬೇಕು, ನಮಗೇನಾಗಬೇಕು ಅವರು ಹಾಗೆ ಅಂಥೇಳಿ ಸಂಬಂಧಿಕರಿಗೆ ಮಾಡ್ತಾರೆ ಅಂದರೆ ಅದೂ ಇಲ್ಲ, ನಮಗೇನಾದರೂ ಆಗುವವರಿಗೆ ಮಾಡ್ತಾರೆ ಅಂದರೆ ಅವ್ರಿಗೂ ಇಲ್ಲ. ಯಾರಾದರೂ ದಟ್ಟ ದರಿದ್ರರಾಗಿ ರಸ್ತೆಯಲ್ಲಿ ನಿಂತ್ಕೊಳ್ಳೋ ಪ್ರಸಂಗ ಬಂದಿದ್ದಾರೆ ಅಂತಂದರೂ ಯಾರಿಗೂ ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಈ ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದು, ಯಾರಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ನಾವು ದಾನ ಮಾಡಿದರೆ ಆ ವ್ಯಕ್ತಿ ನಮ್ಮನ್ನು ನೆನೆಸ್ಕೋತಾನೋ ಬಿಡ್ತಾನೋ ಬೇರೆ ವಿಚಾರ. ಆದರೆ ಭಗವಂತ ಒಬ್ಬ ಇದ್ದಾನೆ, ನಮ್ಮನ್ನು ಅವನು ಕಾಪಾಡ್ತಾನೆ, ನಮ್ಮನ್ನು ಅವನು ನೆನೆಸ್ಕೊಳ್ತಾನೆ, ನಮ್ಮ ಕೈ ಹಿಡಿತಾನೆ ಅನ್ನುವ ಆ ಅನುಸಂಧಾನ ಇಟ್ಟುಕೊಂಡು ಮಾಡತಕ್ಕಂಥ ಪೂಜೆ ಅದು ಬಲಿಪಾಡ್ಯ ಪೂಜೆ. ಅದು ಬಲಿಪಾಡ್ಯಮಿ ದಿವಸ ಕೆಲವು ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಬಲೀಂದ್ರನ ಕೋಟೆ ಅಂತೆಲ್ಲ ಮಾಡ್ತಾರೆ, ಮತ್ತೆ ಬಲಿಚಕ್ರವರ್ತಿ ಆ ದಿನ ಭೂಲೋಕಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ? ನೀವು ಹೇಳಿದ್ದು ಸರಿ ಇದೆ. ಪ್ರತಿಯೊಂದು ಆ ಬಲಿಯ ಪೂಜೆಯನ್ನು ಮಾಡುವ ಕ್ರಮವೇ ಹಾಗೆ. ಬಲೀಂದ್ರನ ಪೂಜೆ ಮಾಡುವ ಕ್ರಮ, ಆ ಬಲಿಯ ಗೊಂಬೆಯನ್ನು ಇಡ್ತಕ್ಕಂಥದ್ದು, ಒಂದು ಕೋಟೆಯನ್ನು ಇಡ್ತಕ್ಕಂಥದ್ದು, ಹಾಗೆ ಮಾಡಿ ಪೂಜೆ ಮಾಡೋದು. ಮತ್ತು ಹೀಗೆ ಬಲಿಯ ಒಂದು ಪ್ರತಿಮೆಯನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡಿದಾಗ
ಬಲಿಯಲ್ಲಿ ಬರ್ತಾನೆ ಅಂತಲೇ ನಮ್ಮ ಭಾವನೆ. ಮನೆಯಲ್ಲಿ ದುರ್ಗೆಯನ್ನು ಕೂಡಿಸಿದ್ದೀವಿ ನವರಾತ್ರಿ ದಿವಸ ಅಂತಂದರೆ ದುರ್ಗೆ ನಮ್ಮ ಮನೆಯಲ್ಲಿ ಇದ್ದಾಳೆ ಅಂತಲೇ ನಾವು ನಂಬ್ಕೋಬೇಕು. ಹಾಗೆ ನಂಬ್ಕೊಂಡೇ ನಾವು ಪೂಜೆ ಮಾಡ್ತೇವೆ. ವಿಶ್ವಾಸ ಫಲದಾಯಕ. ನಮ್ಮ ವಿಶ್ವಾಸ ನಾವು ಎಷ್ಟು ಅಲ್ಲಿ ದೇವರಲ್ಲಿ ಅಧಿಕವಾಗಿ ವಿಶ್ವಾಸವನ್ನು ಮಾಡ್ತೀವೋ ಅಷ್ಟು ನಮಗೆ ವಿಶೇಷವಾದ ಫಲ. ಹಾಗೆ ಬಲಿ ನಮ್ಮ ಮನೆಗೆ ಬಂದಿದ್ದಾನೆ. ಬಲಿ ಏನು ಸಾಮಾನ್ಯನಾದಂಥ ವ್ಯಕ್ತಿ ಅಲ್ಲ, ಬಹಳ ದೊಡ್ಡ ಪರಾಕ್ರಮ. ಇಂದ್ರನನ್ನು ಅವನ ಸಿಂಹಾಸನದಿಂದ ಕೆಳಗಿಳಿಸಿ ಓಡಿಸಿ ಆ ಸಿಂಹಾಸನದಲ್ಲಿ ಕೂತಿರ್ತಕ್ಕಂಥ ಬಹಳ ದೊಡ್ಡ ಪರಾಕ್ರಮಿ. ಅವರಿಗೆ ಹೇಳ್ತಾರೆ ಅವನಿಗೆ ಗುರು ಅನುಗ್ರಹ ಇದೆ, ಈ ಸಂದರ್ಭದಲ್ಲಿ ಬಲಿಯನ್ನು ತಳೀಲಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅದರಿಂದ ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಮನೆಗಳನ್ನು ಬಿಟ್ಟು ಹೋಗಿಬಿಡ್ತಾರೆ. ಹಾಗಾಗಿ ಗುರು ಅನುಗ್ರಹವನ್ನು ಪಡೆದುಕೊಂಡವನು, ಜೊತೆಗೆ ಒಳ್ಳೆಯ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ ಅವನು ಹೊಂದಿದವನು, ಅಂತಹ ವ್ಯಕ್ತಿಯ ಆರಾಧನೆ ಅದನ್ನು ನಾವು ಮಾಡೋದರಿಂದಾಗಿ ಒಂದು ನಿಟ್ಟಿನಲ್ಲಿ ನಮ್ಮ ಮನೆಗೆ ಒಂದು ಸುರಕ್ಷೆ ಇದೆ. ಯಾಕೆಂದರೆ ಬಲಿ ಬಂದರೆ ಬಲಿಯೂ ಸಾಮರ್ಥ್ಯ ಇರುವಂಥವನಾದ್ದರಿಂದ ಅವನಿಂದಲೂ ಮನೆ ಸುರಕ್ಷಿತವಾಗುತ್ತೆ. ಜೊತೆಗೆ ಬಲಿ ಬಂದ ಅಂದರೆ ಬಲಿ ಜೊತೆಗೆ ಅವನ ಮನೆ ಕಾಯ್ಕೊಂಡಿರ್ತಕ್ಕಂಥ ಭಗವಂತನು ಬಂದ್ಬಿಡ್ತಾನೆ. ಈ ಎರಡೂ ಕಾರಣಗಳಿಂದಲೂ ಕೂಡ ನಮ್ಮ ಮನೆಗೆ ಒಂದು ಸುರಕ್ಷೆ. ಅದರ ಜೊತೆಗೆ ಹಿಂದೆ ಹೇಳಿದಂತೆ ಆ ದಾನದ ಒಂದು ವೈಶಿಷ್ಟ್ಯ, ಅದರ ಜೊತೆಗೆ ಭಗವಂತ ನಮ್ಮನ್ನು ದಾನ ಮಾಡಿದವರನ್ನು ಎಂದಿಗೂ ಕೈ ಬಿಡಲ್ಲ. ನಾವು ಹೀಗೆ ದಾನ ಮಾಡ್ತಾ ಹೋಗ್ತಾ ಇದ್ದರೆ ದರಿದ್ರ ಆಗಿಬಿಡ್ತೀವೋ ಏನೋ, ಯೋಚನೆ ಬೇಡ. ದೇವರು ನಮಗೆ ಕೊಟ್ಟಿದ್ದಾನೆ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಾನ ಮಾಡೋಣ ಅನ್ನುವ ಒಂದು ವಿಶೇಷವಾದ ಭಾವನೆ, ಅನುಸಂಧಾನ ಇನ್ನೂ ಹೆಚ್ಚಿಗೆ ಬರಬೇಕು. ಅದು ಬಲಿ ಪೂಜೆಯ ಒಂದು ರಹಸ್ಯ. ಈಗ ದೀಪಾವಳಿ ಹಬ್ಬ ಮುಗಿತಿದ್ದ ಹಾಗೇನೆ ಬರುವಂತ ಮತ್ತೊಂದು ಹಬ್ಬ ಅಂದ್ರೆ ತುಳಸಿ ಹಬ್ಬ, ಉತ್ಥಾನ ದ್ವಾದಶಿ ಅಂತ ಆಚರಿಸ್ತೀವಿ. ಅದ್ರ ಬಗ್ಗೆ ನಮ್ಗೆ ಹೇಳೋದಾದ್ರೆ, ಆ ತುಳಸಿ ಪ್ರಾದುರ್ಭಾವ ಆಗಿರತಕ್ಕಂಥ ಒಂದು ದಿವಸ ಅಂತ. ತುಳಸಿ ಬಂದಿರುವಂಥ ದಿವಸ ಅಮೃತ ಮಥನ ಆಗುತ್ತೆ. ತುಳಸಿ ಬಂದದ್ದೇ ಹಾಗೆ, ತುಳಸಿ ಅಮೃತ ಜನ್ಮಾಸಿ ಅಂತೀವಿ. ಅಮೃತ ಬರುತ್ತೆ, ಮಥನ ಮಾಡ್ತಿರುವಾಗ ಅಲ್ಲಿಂದ ಅನೇಕ ಪದಾರ್ಥಗಳು ಬರುತ್ತೆ. ಅದು ಕಥೆ ಹೇಳ್ತಾ ಹೋದರೆ ಮತ್ತೆ ತುಂಬ ವಿಸ್ತಾರ ಆಗುತ್ತೆ. ಅಲ್ಲಿಂದ ಲಕ್ಷ್ಮೀದೇವಿ ಬರ್ತಾಳೆ, ಮಣಿಗಳು ಬರುತ್ತೆ, ವಿಷನು ಅಲ್ಲಿಂದಲೇ ಬರುತ್ತೆ. ಹಾಗೆ ಉದ್ದೇಶ ಏನಿದ್ದೋದ್ರಿಂದ ಅಮೃತಕ್ಕೋಸ್ಕರವೇ ಮಥನ ಆದದ್ದು. ಹಾಗಾಗಿ ಯಾವಾಗ ಅಮೃತ ಸಮುದ್ರವನ್ನು ಮಥನ ಮಾಡ್ತಾ ಮಾಡ್ತಾ ಹೋದರೂ ಆವಾಗ ಭಗವಂತ ಕಲಶವನ್ನು, ಸುವರ್ಣ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡು ಧನ್ವಂತರಿ ಅಲ್ಲಿಂದ ಪ್ರಕಟನಾಗಿ ಬರ್ತಾನೆ. ಆ ಕಲಶದಲ್ಲಿ ಅಮೃತ ಇರುತ್ತೆ. ಆ ಅಮೃತವನ್ನು ಭಗವಂತ ನೋಡ್ತಾನೆ. ನೋಡಿದಾಗ ಅವನಿಗೆ ಆನಂದ ಆಗುತ್ತೆ. ಆ ಅಮೃತವನ್ನು ತಾನೇ ನೋಡಿದಾಗ ಆನಂದ ಆಗುತ್ತೆ. ಮನುಷ್ಯನಿಗೆ ಆನಂದ ಆದಾಗಲೂ ಕಣ್ಣೀರು ಬರುತ್ತೆ, ದುಃಖ ಆದಾಗಲೂ ಕಣ್ಣೀರು ಬರುತ್ತೆ. ಆ ಅಮೃತವನ್ನು ನೋಡಿದಾಗ ಭಗವಂತನಿಗೆ ಆನಂದ ಆಯಿತು. ಭಗವಂತನ ಆನಂದದ ಬಿಂದು ಹನಿ ಅದು ನೆಲಕ್ಕೆ ಬೀಳುತ್ತೆ. ಆವಾಗಲೇ ತುಳಸಿ ಅಲ್ಲಿ ಹುಟ್ಕೋತಾಳೆ. ಆ ಭಗವಂತನ ಕಣ್ಣೀರಿನ ಧಾರೆಯಿಂದ, ಆನಂದದ ಧಾರೆ, ಆ ಧಾರೆಯಿಂದ ಹುಟ್ಟಿಕೊಂಡವಳೇ ತುಳಸಿ ಅಂತ ಹೇಳ್ತೇವೆ. ಹಾಗಾಗಿ ಆ ತುಳಸಿಯಲ್ಲಿ ಈ ಥರದ ಎಲ್ಲ ಗುಣಗಳು ಇದೆ. ಅಮೃತದಲ್ಲಿ ಇರತಕ್ಕಂಥ ಗುಣಗಳು ತುಳಸಿಯಲ್ಲಿದೆ. ಭಗವಂತನ ಆನಂದ ಬಾಷ್ಪ ಆದ್ದರಿಂದ ಅದನ್ನು ಯಾರು ಸೇವೆ ಮಾಡ್ತಾರೆ ಅವರಿಗೆ ಆನಂದವನ್ನು ಕೊಡ್ತಕ್ಕಂಥ ಗುಣವೂ ಅದರಲ್ಲಿದೆ. ಹಾಗಾಗಿ ನಮ್ಮಲ್ಲಿ ತುಳಸಿ ಇಲ್ಲದೆ ಪ್ರಾಯ ಭಗವಂತನ ಪೂಜೆ ಇಲ್ಲ. ದಾಸರು ಎಲ್ಲೊಂದು ಪದ್ಯದಲ್ಲಿ ಹೇಳಿದ್ದಾರೆ, ತುಳಸಿ ಇಲ್ಲದ ಪೂಜೆ ಒಲ್ಲನು ಹರಿತಾ ಕೊಳ್ಳನು ಅಂತ. ಏನು ನೀವು ಬಗೆ ಬಗೆಯ ಹೂಗಳನ್ನು ನೀವು ಹಾಕಿರಿ, ಆ ಹೂಗಳ ಜೊತೆಗೆ ಎಷ್ಟೇ ದೊಡ್ಡದಾಗಿ ತೋಮಾಲೆಗಳನ್ನು ಹಾಕಿ ದೇವರಿಗೆ ಅಲಂಕಾರ ಮಾಡಿದ್ರೂ ಒಂದು ತುಳಸಿ ದಳ ದೇವರಿಗೆ ಅರ್ಪಿತ ಆಗಲಿಲ್ಲ ಅಂತಂದರೆ ಅದು ಯಾವುದನ್ನು ಭಗವಂತ ಸ್ವೀಕಾರ ಮಾಡಲ್ಲ ಅನ್ನುವಷ್ಟು ಒಂದು ನಂಬಿಕೆ ತುಳಸಿಯಲ್ಲಿದೆ. ಆ ತುಳಸಿಯಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಸಾನ್ನಿಧ್ಯ ಇರುತ್ತೆ ಅನ್ನುವಂಥ ಒಂದು ಚಿಂತನೆ ಇದೆ ನಮ್ಮಲ್ಲಿ. ಹಾಗಾಗಿ ಆ ತುಳಸಿ ಪ್ರಾದುರ್ಭಾವಗೊಂಡಿರತಕ್ಕಂಥ ದಿವಸ, ಆವತ್ತೇ ಭಗವಂತ ತಾನು ಯೋಗನಿದ್ರೆಯಿಂದ ಏಳುವ ದಿವಸ. ಈ ಎರಡು ಕಾರಣಗಳಿಂದ ಆ ಭಗವಂತನಿಗೆ, ದಾಮೋದರನಿಗೆ, ಕಾರ್ತೀಕ ಮಾಸಕ್ಕೆ ದೇವತೆ ದಾಮೋದರ ರೂಪಿ ಭಗವಂತ. ಹಾಗಾಗಿ ಆ ದಾಮೋದರನಿಗೆ ತುಳಸಿ ಜೊತೆಗೆ ವಿವಾಹವನ್ನು ಮಾಡುವಂಥದ್ದು. ಇದರಿಂದ ಏನು ಅಂತಂದರೆ, ನಾನು ಹಿಂದೆ ಹೇಳಿದೆ, ಈ 4 ತಿಂಗಳಲ್ಲಿ ಯಾವುದೇ ಮುಹೂರ್ತಗಳು ಇರೋದಿಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ. ಹೀಗಾಗಿ ನಾವು ಮುಂದೆ ಹಬ್ಬಗಳನ್ನು ಮಾಡಬೇಕು ನಮ್ಮ ಮನೆಗಳಲ್ಲಿ, ಮದುವೆ ಮುಂಜಿ ಮುಂತಾದವು ನಮ್ಮ ಮನೆಗಳಲ್ಲಿ ನಡಿಬೇಕು ಅಂತಂದರೆ ಇದು ಹೆಂಗೆ ಶುರುವಾಗಬೇಕು? ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಶುರುವಾಗಬೇಕು. ಮುಂದೆ ಹಬ್ಬಗಳು, ನಮ್ಮ ಮಂಗಳ ಕಾರ್ಯಗಳು ನಮ್ಮ ಮನೆಗಳಲ್ಲಿ ಶುರು ಆಗಬೇಕು ಅಂದರೆ ಒಂದು ಒಳ್ಳೆಯ ಮಂಗಳ ಕಾರ್ಯದಿಂದ ಶುರುವಾಗಬೇಕು. ಆ ಮಂಗಳ ಕಾರ್ಯ ಯಾವುದರಿಂದ ಶುರುವಾಗಬಹುದು? ಅದು ತುಳಸಿ ದಾಮೋದರರ ವಿವಾಹದಿಂದ ಶುರುವಾಗ್ಬಿಟ್ರೆ ಇಡೀ ಮನೆಗೆ ಶ್ರೇಯಸ್ಸು, ಮನೆಯಲ್ಲಿ ಇರುವವರಿಗೆ ಶ್ರೇಯಸ್ಸು. ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ತುಳಸಿ ವಿವಾಹ ಅನ್ನುವಂಥದ್ದು ಅದು ಜೊತೆಗೆ ನಡೆಯುತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣರ ಮದುವೆ ನಮ್ಮ ಮನೆಯಲ್ಲಿ ನಡೆದಿದೆ. ಆ ವಿವಾಹ ಮಹೋತ್ಸವ ತನ್ಮೂಲಕವಾಗಿ ನಮ್ಮ ಮನೆಗಳಲ್ಲಿ ಮಂಗಳಗಳು ನಡೆಯಲಿ ಅನ್ನುವ ಅನುಸಂಧಾನದೊಂದಿಗೆ ಆ ತುಳಸಿ ಆರಾಧನೆ, ಆ ಪೂಜೆ ಅದನ್ನು ನಡೆಯುತ್ತೆ. ಈ ತುಳಸಿ ವಿವಾಹಕ್ಕೆ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾರೆ. ಅಂದ್ರೆ ತುಳಸಿಯ ಪೂರ್ವ ಜನ್ಮದಲ್ಲಿ ಒಬ್ಬ ರಾಕ್ಷಸ ಪತ್ನಿಯಾಗಿದ್ಲು ಅಂತ ಹೇಳಿ. ಆ ಕಥೆ ಹೇಗೆ, ಏನು ಅಂತ?
ಅದೇ ಈ ಥರದ ಅನೇಕ ಪುರಾಣ ಕಥೆಗಳು ನಮಗೆ ಸಿಗ್ತವೆ. ಅದನ್ನು ಪುರಾಣಗಳಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಏನು ಅಂತಂದರೆ, ಪುರಾಣಗಳು ಹೇಗೆ ಆ ಕಥೆ ಇರುತ್ತೋ ಹಾಗೆ ಆ ಕಥೆಯನ್ನು ನಾವು ಸ್ವೀಕಾರ ಮಾಡಬಾರ್ದು. ಅದರಲ್ಲಿ ಒಂದು ಅಂತರಾರ್ಥ ಇರುತ್ತೆ. ಯಾವುದೇ ಕಥೆಯನ್ನು ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಅದನ್ನು ಕೇಳಲಿಕ್ಕೆ ತುಂಬ ರೋಚಕವಾಗಿರುತ್ತೆ ಆ ಕಥೆ. ಆದರೆ ದೊಡ್ಡವರಾದ ಮೇಲೆ ಸ್ವಲ್ಪ ಅದರ ಬಗ್ಗೆ ನಾವು ವಿಚಾರ ಮಾಡಬೇಕು. ಹಿಂಗೊಂದು ಕಥೆ ಇದೆ, ಇದು ಹೇಗೆ? ಪುರಾಣ ಅಂದ್ಕೂಡಲೇ ಎಲ್ಲರೂ ಏನಂತಾರೆ ಅಂತಂದರೆ ಅದು ಮಿಥ್ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ, ಸುಳ್ಳು ಅಂತ. ಸುಳ್ಳಲ್ಲ, ಅದು ಸಿಂಬಾಲಿಕ್ ಆಗಿರುತ್ತೆ. ಪುರಾಣದಲ್ಲಿರ್ತಕ್ಕಂಥ ಯಾವುದೇ ಒಂದು ಕಥೆ ಅದು ನಮಗೆ ಒಂದು ಸಾಂಕೇತಿಕವಾಗಿ ಸೂಚಿಸ್ತಕ್ಕಂಥ ಒಂದು ಕಥೆ. ಎಷ್ಟೋ ಕಡೆಗಳಲ್ಲಿ ಹೀಗೊಂದು ಕಥೆ ಬರುತ್ತೆ, ಭಕ್ತಿ ಕೂತ್ಕೊಂಡು ಅಳ್ತಾ ಇದ್ಲು ಅಂತ. ಭಕ್ತಿ ಅನ್ನೋದೇ ಒಂದು ಅಮೂರ್ತ ದ್ರವ್ಯ, ಅದಕ್ಕೊಂದು ಸ್ವರೂಪ ಕೊಟ್ಟು ಅವಳು ಕೂತ್ಕೊಂಡು ಅಳ್ತಾ ಇದ್ಲು. ಏನದಕ್ಕೆ ಅರ್ಥ ಅಂದರೆ ಮನುಷ್ಯರಲ್ಲಿ ಭಕ್ತಿ ಕಡಿಮೆ ಆಗಿದೆ ಅನ್ನೋದನ್ನು ಸಾಂಕೇತಿಕವಾಗಿ ಭಕ್ತಿ ಕೂತ್ಕೊಂಡು ಅಳ್ತಾ ಇದ್ಲು ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾರೆ. ಈ ಥರದ ಏನೇ ಕಥೆಗಳು ಬಂದಾಗಲೂ ಕೂಡ ನಮಗೆ ಯಾಕೋ ಸ್ವಲ್ಪ ಅಷ್ಟಾಗಿ ಸರಿ ಅನಿಸ್ತಿಲ್ಲಲ್ಲಪ್ಪ, ಇನ್ನೇನೋ ಇರಬಹುದು ಅಂತ ಅನಿಸ್ತಾ ಇದೆ ಅಂತ ಅನಿಸಿದಾಗೆಲ್ಲ ಯಾರು ಇದನ್ನು ಬಲ್ಲವರಿರ್ತಾರೆ ಅಂಥವ್ರ ಜೊತೆ ಒಂಚೂರು ಚರ್ಚೆ ಮಾಡಿಕೊಂಡು ಇದರ ನಿಜವಾಗಲೂ ಆಂತರ್ಯ ಏನಿರುತ್ತೆ ಅದನ್ನು ನಾವು ತಿಳ್ಕೊಂಡು ಮಾಡಬೇಕು. ಸಾಮಾನ್ಯವಾಗಿ ನಮಗೆ ತಿಳಿದಿರತಕ್ಕಂಥ ವಿಷಯ ಇದು ಇಷ್ಟೇ, ಏನು ಅಂತಂದರೆ ತುಳಸಿ ಆಕೆಯಲ್ಲಿ ಲಕ್ಷ್ಮಿ, ಕೇಂದ್ರ ಲಕ್ಷ್ಮಿ ಅಂತಲೇ ಹಾಗೆ ಅನುಸಂಧಾನ ಮಾಡಿಕೊಂಡು ಲಕ್ಷ್ಮೀ ದೇವಿ ಜೊತೆಗೆ ಭಗವಂತನ ಒಂದು ಮದುವೆಯನ್ನು ಮಾಡಬೇಕು. ಅದರಿಂದಾಗಿ ನಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೀತಾ ಹೋಗಬೇಕು. ಈ ಒಂದು ಅನುಸಂಧಾನ ಮಾಡಿಕೊಂಡು ಆ ಹಬ್ಬವನ್ನು ಆಚರಣೆ ಮಾಡಬಹುದು. ಈಗ ತುಳಸಿ ಪೂಜೆ ಮಾಡುವಾಗ ಅಥವಾ ತುಳಸಿ ವಿವಾಹ ಮಾಡುವಾಗ ತುಳಸಿ ಗಿಡದಲ್ಲಿ ಒಂದು ನಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆ ಮಾಡ್ತಾರೆ. ನಲ್ಲಿಕಾಯಿ ಯಾಕೆ ಅಂತ? ಸರಿ. ಮತ್ತೆ ನಲ್ಲಿಕಾಯಿ ದೀಪ ಕೂಡ ಹಚ್ತಾರೆ. ಈ ನೆಲ್ಲಿಕಾಯಿ ಅಂದರೆ ಸಂಸ್ಕೃತದಲ್ಲಿ ಧಾತ್ರಿ ಅಂತ ನಾವು ಕರಿತೇವೆ. ಹೇಗೆ ತುಳಸಿ ಅದು ಒಂದು ವಿಶೇಷವಾಗಿರುವಂಥದ್ದು, ಹಾಗೆ ಧಾತ್ರಿ ವೃಕ್ಷವು ಕೂಡ ಅಷ್ಟೇ ವಿಶೇಷವಾಗಿ ಭಗವಂತ ಮೆಚ್ಚಿಕೊಳ್ಳುವಂಥ ಒಂದು ಗಿಡ. ಅದರಲ್ಲಿ ನೆಲ್ಲಿಕಾಯಿ ಅದರ ಪತ್ರೆಯೂ ಹೌದು. ತುಳಸಿಯಲ್ಲಿ ನಾವು ಫಲವನ್ನು ನಿರೀಕ್ಷೆ ಮಾಡಲ್ಲ, ಧಾತ್ರಿ ಫಲವು ಅದನ್ನು ಕೂಡ ವಿಶೇಷ. ಅದನ್ನು ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಅಲ್ಲಿಂದ ನಮಗೆ ಮುಂದೆ ಎಲ್ಲ ಹಣ್ಣು ಹಂಪಳಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬರುತ್ತೆ. ಈ ಚಾತುರ್ಮಾಸದಲ್ಲಿ ಒಂದೊಂದು ಮಾಸದಲ್ಲಿ ಕೆಲವು ಪದಾರ್ಥಗಳು ಬರುತ್ತೆ, ಕೆಲವು ಪದಾರ್ಥಗಳು ಬರಲ್ಲ ತಿನ್ನಲಿಕ್ಕೆ. ಸಂಪ್ರದಾಯಸ್ಥರು ಎಷ್ಟೋ ಜನ ತಮ್ಮ ತಮ್ಮ ಮನೆಗಳಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾನೆ ಇರ್ತಾರೆ, ಆಚರಣೆ ಮಾಡ್ತಾನೆ ಇರ್ತಾರೆ. ಕೆಲವು ತಿಂಗಳುಗಳಲ್ಲಿ ಬೇಳೆನೇ ಮುಟ್ಟಲ್ಲ, ಕೆಲವು ತಿಂಗಳುಗಳಲ್ಲಿ ತರಕಾರಿಗಳನ್ನೇ ಯಾವುದನ್ನು ತಿಂದೇ ಇರುವಂತಹ ಸ್ಥಿತಿ ಇರುತ್ತೆ. ಕೆಲವು ಸಲ ಮೊಸರು ತಿನ್ನಲ್ಲ, ಕೆಲವು ದಿವಸಗಳಲ್ಲಿ ಹಾಲು ತಿನ್ನಲ್ಲ. ಅಂದರೆ ಅದು ಯಾಕೆ ಅದನ್ನು ಹೇಳಿದ್ದಾರೆ ನಮ್ಮ ಶಾಸ್ತ್ರಕಾರರು ಅಂದರೆ ಅವತ್ತಿನ ಕಾಲಘಟ್ಟ, ಅದಕ್ಕೆ ಒಂದು ವೈಜ್ಞಾನಿಕವಾದ ಒಂದು ಕಾರಣವೂ ಇತ್ತು, ಅವತ್ತಿನ ಜೀವನ ಪದ್ಧತಿ ಹಾಗಿತ್ತು. ಅದನ್ನು ನೆನೆಸ್ತಾ ಇವತ್ತಿಗೂ ಕೂಡ ಎಷ್ಟೋ ಜನ ತಮಗಂತೂ ಸಂತೋಷ ಆಗುತ್ತೆ, ಅವರಂತೂ ಇದನ್ನು ಆಚರಣೆ ಮಾಡೋದ್ರಿಂದ ಯಾರಿಗಂತೂ ಏನು ತೊಂದರೆ ಇಲ್ಲ, ತಮ್ಮ ಸಂತೋಷಕ್ಕಾಗಿ ನಾವು ದೇವರಿಗಾಗಿ ಇದನ್ನು ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ಅವರವರು ಮಾಡ್ತಿರ್ತಾರೆ. ಇಲ್ಲೇನು ಅಂದರೆ ಆವತ್ತಿನಿಂದ ಉತ್ಥಾದ್ವಾದಶಿಯಿಂದ ಆರಂಭ ಮಾಡಿಕೊಂಡು ಉಳಿದೆಲ್ಲ ತರಕಾರಿಗಳನ್ನು, ಉಳಿದೆಲ್ಲ ಹಣ್ಣು ಹಂಪಗಳನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಬರುತ್ತೆ, ನಾವು ಅದನ್ನು ಅನುಭವಿಸ್ಲಿಕ್ಕೆ ಬರುತ್ತೆ. ಹಾಗಾಗಿ ಅದೆಲ್ಲದರ ಪ್ರತಿನಿಧಿಯಾಗಿ, ಅದೆಲ್ಲದಕ್ಕೂ ಕೂಡ ಸಿಂಬಾಲಿಕ್ ಆಗಿ ಒಂದು ನೆಲ್ಲಿಕಾಯಿಯನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಆ ನೆಲ್ಲಿಕಾಯಿಯು ಭಗವಂತನಿಗೆ ಬಹಳ ಇಷ್ಟ. ಮತ್ತು ಆ ನೆಲ್ಲಿಕಾಯಿ ಸ್ವೀಕಾರ ಅನ್ನುವಂಥದ್ದು ನಮಗೆ ಆರೋಗ್ಯ, ತುಂಬ ಒಳ್ಳೆಯ ಆರೋಗ್ಯವನ್ನು ಕೊಡತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ನೀರಿಲ್ಲ ಅಂದರೆ ಸುಮ್ಮನೆ ಒಂದು ಬಾಯಲ್ಲಿ ಒಂದು ನೆಲ್ಲಿಕಾಯಿ ಹಾಕ್ಕೊಂಡಿದ್ರೆ ಒಂದಿಷ್ಟು ಗಂಟೆ ನಾವು ಮುಂದುವರಿಸ್ಬೋದು. ಅಂಥ ಒಂದು ಶಕ್ತಿ ಅದರಲ್ಲಿದೆ. ಅಂಥ ಒಂದು ನೆಲ್ಲಿಕಾಯಿಯನ್ನು ತಿನ್ನೋದಾಗಲಿ, ಆ ಪತ್ರೆಯಿಂದ ಭಗವಂತನಿಗೆ ಪೂಜೆಯನ್ನು ಮಾಡೋದಾಗಲಿ, ಆ ನೆಲ್ಲಿಕಾಯಿಯಲ್ಲಿ ದೀಪವನ್ನು ದೇವರಿಗೆ ಸಮರ್ಪಣೆ ಮಾಡೋದು, ಇವೆಲ್ಲವೂ ಕೂಡ ಭಗವಂತನಿಗೆ ಬಹಳ ಇಷ್ಟ. ಇದು ಮುಂದಿನ ಎಲ್ಲ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೊಂದು ಅರ್ಹತೆಯನ್ನು ಕೊಡತಕ್ಕಂಥದ್ದು. ಧಾತ್ರಿ ಅನ್ನೋ ಶಬ್ದಕ್ಕೂ ಅರ್ಥ ಜಗದ್ಧಾತ್ರಿ, ಜಗನ್ಮಾತೆ ಆದಂತಹ ಲಕ್ಷ್ಮಿ. ಹಾಗಾಗಿ ತುಳಸಿ, ಧಾತ್ರಿ ಎಲ್ಲ ವಿಶೇಷಗಳಲ್ಲಿ ಅಂದರೆ ಇದು ಒಟ್ಟಾರೆಯಾಗಿ ಹೇಗಿದೆ ಅಂತಂದರೆ ಒಂದು ಪ್ರಕೃತಿಯ ಆರಾಧನೆ, ಪ್ರಕೃತಿಯ ಮೂಲಕವಾಗಿ ಭಗವಂತನ ಆರಾಧನೆ, ಪ್ರಕೃತಿಯಲ್ಲಿ ದೇವರನ್ನು ಕಾಣತಕ್ಕಂಥ ಒಂದು ವಿಶೇಷತೆ, ಅದು ಎಲ್ಲವೂ ಕೂಡ ಇದು ಈ ಹಿನ್ನೆಲೆಯಲ್ಲಿ ನಮಗೆ ಕಾಣಿಸುತ್ತೆ. ಈಗ ಬಲಿಪಾಡ್ಯಮಿ ಹಬ್ಬದ ಮಾರನೇ ದಿನವನ್ನ ಮತ್ತೆ ಇನ್ನೊಂದು ಹಬ್ಬವಾಗಿ ಆಚರಿಸ್ತಾರೆ. ಯಮನಿಗೆ ಸಂಬಂಧಪಟ್ಟ ಹಾಗೆ ಒಂದು ಆಚರಣೆ ನಡೆಯುತ್ತೆ ಅಂತ ಹೇಳ್ತಾರೆ. ಅದು ಏನು ಅಂತ ಆಚಾರ್ಯರೇ? ಅದೇ ಅದು ಬಿದಿಗೆಗೆ ಸಂಸ್ಕೃತದಲ್ಲಿ ದ್ವಿತೀಯ ಅಂತ ಕರೀತಾರೆ. ಅದು ಯಮದ್ವಿತೀಯ ಅಂತ ಅದಕ್ಕೆ ಹೆಸರು. ಇದು ಏನು ಅಂತಂದರೆ ಒಟ್ಟಾರೆ ಈ ಕಥೆ ಅಣ್ಣ ತಂಗಿ ಅವರ ಬಾಂಧವ್ಯವನ್ನು ಸೂಚಿಸ್ತಕ್ಕಂಥ ಕಥೆ. ಎಷ್ಟೋ ಜನ ಅದ್ರ ಬಗ್ಗೆ ಆಚರಣೆ ಮಾಡಲ್ಲ. ಆಯಿತು, ಪಾಡ್ಯ ಮುಗೀತು, ಹಬ್ಬ ಮುಗೀತು, ರಜೆಗಳೆಲ್ಲ ಮುಗಿದೋಯ್ತು, ಯಥಾ ಪ್ರಕಾರ ತಮ್ಮ ರೊಟೀನ್ ಲೈಫಲ್ಲಿ ಎಲ್ಲ ತೊಡಗಿಕೊಳ್ತಾರೆ. ಆದರೆ ವಾಸ್ತವಿಕವಾಗಿ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಇವತ್ತಿನ ಕಾಲಮಾನದಲ್ಲಿ ಎಲ್ಲರೂ ಕೂಡ ಮರ್ತಿರುವಂಥ ವಿಷಯ.
ಅದನ್ನು ಯಮದ್ವಿತೀಯ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದರೆ, ಯಮನು ತನ್ನ ತಂಗಿ ಯಮುನೆಯ ಮನೆಗೆ ಹೋಗಿ ಅವತ್ತು ಊಟ ಮಾಡಿ ಬರ್ತಾನಂತೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಪ್ರತಿಯೊಬ್ಬ ಅಣ್ಣ ತಮ್ಮ ತನ್ನ ಅಕ್ಕ ತಂಗಿಯಂದ್ರ ಮನೆಗೆ ಹೋಗಿ ಅಲ್ಲಿ ಚೆನ್ನಾಗಿ ಅವರು ಬಡಿಸಿದ ಅಡಿಗೆಯನ್ನು ಊಟ ಮಾಡಿ ಅವರಿಗೆ ಉಡುಗೊರೆಗಳನ್ನು ಕೊಟ್ಟು ಬರತಕ್ಕಂಥದ್ದು. ಅಂದರೆ ನಮ್ಮ ಮನೇಲಿ ಎಷ್ಟೇ ಸಂಪತ್ತಿದ್ರೂ ಕೂಡ ನಮ್ಮ ಜೊತೆ ಹುಟ್ಟಿದವಳು ಆಕೆಗೆ ಒಂದು ಸಂತೋಷ ಆಯಿತು ಅಂತಂದರೆ ಆವಾಗ ನಾವೆಲ್ಲರೂ ಕೂಡ ತುಂಬ ಸಂತೋಷದಲ್ಲಿರ್ತೇವೆ. ಆ ಒಂದು ಅಣ್ಣ ತಂಗಿಯರ ಒಂದು ಬಾಂಧವ್ಯವನ್ನು ಬೆಸೆಯೋ ಒಂದು ಕಥೆ. ಸಾಮಾನ್ಯ ಎಷ್ಟೋ ದೂರಗಳಲ್ಲಿ ಎಷ್ಟೋ ಜನ ಇರಬಹುದು, ಸಂದರ್ಭಗಳಿಗೆ ಅನುಸಾರವಾಗಿ ಎಷ್ಟೋ ನಮ್ಮ ಮನೆಗಳಲ್ಲಿ ಏನಾದರೂ ಮದುವೆ ಆದರೆ ಮುಂಜಿ ಆದರೆ ಅಥವಾ ಬೇರೆ ಸಮಾರಂಭಗಳು ನಡೆದ್ರೆ ಬರ್ತಿರ್ತಾರೆ. ಆದರೆ ಇದೇ ಒಂದು ಕಾರಣಕ್ಕೋಸ್ಕರ, ಇನ್ನೇನು ಕೆಲಸ ಇಲ್ಲೇನು ಅಂತಂದರೆ, ನಾನು ನಿಮ್ಮ ಮನೆಗೆ ಬರ್ತೀನಿ, ನಾನು ಊಟ ಮಾಡ್ತೀನಿ ಅಂದರೆ ಅಕ್ಕ ತಂಗಿ ಎಷ್ಟು ಆನಂದ ಆಗುತ್ತೆ ಹೇಳಿ. ಅಂಥ ಒಂದು ವಿಶೇಷವಾದ ಆನಂದ, ಅದ್ರ ಜೊತೆಗೆ ಅವ್ರಿಗೊಂದು ಗಿಫ್ಟ್ ಕೊಡೋದು, ಅದನ್ನು ಮಾಡಿ ಬಂದುಬಿಟ್ರೆ ಅವರು ಹರಿಸ್ತಾರಲ್ಲ ತುಂಬ ಹೃದಯದಿಂದ, ನನ್ನ ಅಣ್ಣನ ಮನೆ ತುಂಬ ಚೆನ್ನಾಗಿರಲಿ, ಸಂಪದ್ಭರಿತವಾಗಿರಲಿ ಅಂತಂದರೆ ಅದು ಬಹಳ ಸಂಪದ್ಭರಿತವಾಗಿರುತ್ತೆ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ನಮ್ಮ ಶಾಸ್ತ್ರಕಾರರು ಅಂದರೆ, ನೀನು ಸ್ವಂತ ತಂಗಿ ಅಕ್ಕ ಇಲ್ಲ, ಆವಾಗ ನಿಮ್ಮ ಚಿಕ್ಕಮ್ಮ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅವರ ಮನೆಗೆ ಹೋಗಿ ಆದರೂ ನೀನು ಊಟ ಮಾಡಿ ಬರಲೇಬೇಕು ಅಂತ. ಆ ಅಣ್ಣ ಯಾರ ಜೊತೆ ಆದರೂ ನೀನು ತಂಗಿ ಅನ್ನುವ ಒಂದು ಭಾವವನ್ನು ಇಟ್ಟುಕೊಂಡು ಅವ್ರ ಮನೆಗೆ ಹೋಗಲೇಬೇಕು ಅಂತ. ಈ ಉತ್ತರ ಭಾರತದಲ್ಲಿ ಎಲ್ಲ ಈ ಸೋದರ ಮಾವನ ಮಗಳನ್ನು ಮದುವೆ ಆಗೋ ಸಂಪ್ರದಾಯ ಇಲ್ಲ. ನಮ್ಮಲ್ಲಿ ಮಾತ್ರ, ಈ ದಕ್ಷಿಣ ಭಾರತದಲ್ಲಿ ಮಾತ್ರ ಸೋದರ ಮಾವನ ಮಗಳನ್ನು ಕೂಡ ಮದುವೆ ಆಗ, ಅವರು ಸೋದರ ಮಾವನ ಮಗಳನ್ನು ಕೂಡ ತಂಗಿ ಥರನೇ ಅವರು ನೋಡ್ತಾರೆ. ಹಾಗಾಗಿ ಅದನ್ನೂ ಸೇರಿಸಿದ್ದಾರೆ. ನಿನ್ನ ಸೋದರ ಅತ್ತೆ, ಸೋದರ ಮಾವನ ಮಕ್ಕಳು, ಅವರ ಮನೆಗಳಿಗೆ ಹೋಗಿ ಆದರೂ ಊಟ ಮಾಡಿ ಬನ್ನಿ, ಅವರು ಚೆನ್ನಾಗಿರ್ಬೇಕು. ಹೆಣ್ಣು ಮಕ್ಕಳು ಚೆನ್ನಾಗಿದ್ದರೆ ಆವಾಗ ಅವರು ನಿಮ್ಮ ಮೇಲೆ ಒಳ್ಳೆಯದಾಗಲಿ ಅಂತ ಹರಿಸಿದ್ರೆ, ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರೆ, ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ, ದೇವರು ಅದನ್ನು ಬೇಗ ಸ್ವೀಕಾರ ಮಾಡಿ ನಮ್ಮ ಮನಸ್ಸನ್ನು, ನಮ್ಮ ಮನೆಯನ್ನು ಸಂಪದ್ಭರಿತವನ್ನಾಗಿ ಮಾಡಿಟ್ಟಿರ್ತಾನೆ. ನಮ್ಮ ಮನೆಯಲ್ಲಿ ಸಂಪತ್ತು ಚೆನ್ನಾಗಿರುತ್ತೆ. ಅದಕ್ಕೂ ಈ ಹಿನ್ನೆಲೆಯಲ್ಲಿ ಇದು ನಡೆಯುತ್ತೆ. ಯಮನಂಥ ವ್ಯಕ್ತಿಯನ್ನು ಯೋಚನೆ ಮಾಡಿ, ಎಷ್ಟು ಬ್ಯುಸಿ ಇರ್ತಾನೆ. ಮತ್ತು ಯಮ ಅಂತ ಇಂಥವೆಲ್ಲ ಅವನಿಗೊಂದು ಈ ಥರ ಪ್ರೀತಿ ಇರುತ್ತಾ ಅಂತ ನಮ್ಗೆ ಅನಿಸುತ್ತೆ. ಅಂತಹ ಯಮನಂಥ ವ್ಯಕ್ತಿ, ಯಾರು ಭಯಂಕರ ಉಗ್ರ ಅಂತ ಅನ್ಕೋತೀವೋ ಅಂಥ ಬ್ಯುಸಿ ಪರ್ಸನ್, ಅವನೇ ಹೋಗಿ ತನ್ನ ತಂಗಿ ಮನೆಯಲ್ಲಿ ಊಟ ಮಾಡಿ ಬರ್ತಾನೆ, ಅದಕ್ಕೊಂದು ಪುರುಷೋತ್ತನ್ನು ಮಾಡ್ಕೋತಾನೆ, ಫ್ರೀ ಮಾಡ್ಕೋತಾನೆ ಅಂತಂದರೆ ಮತ್ತು ಉಳಿದವರು ಹಾಗಾದರೆ ಅದಕ್ಕೋಸ್ಕರ ಫ್ರೀ ಮಾಡ್ಕೋಬೇಕು. ಆ ದಿವಸ ತಮ್ಮ ತಂಗಿಯಂದ್ರ ಮನೆಗೆ ಹೋಗಬೇಕು, ಆನಂದದಿಂದ ಅವ್ರ ಜೊತೆ ಮಾತಾಡಬೇಕು, ಅವ್ರು ಮಾಡಿದ ಅಡುಗೆಯನ್ನು ಊಟ ಮಾಡಬೇಕು, ಅವರಿಗೊಂದು ಉಡುಗೊರೆ ಕೊಟ್ಟು ಅವರಿಂದ ಒಂದು ಒಳ್ಳೆಯ ಮಾತನ್ನು ಕೇಳಿಸ್ಕೊಂಡು ಮನೆಗೆ ಬಂದರೆ ನಮ್ಮ ಮನೆ ಚೆನ್ನಾಗಿರುತ್ತೆ. ಹಾಗಾಗಿ ಒಟ್ಟಾರೆ ಇಡೀ ದೀಪಾವಳಿ ಹಬ್ಬ ಆರಂಭದಿಂದ ಕೊನೆಯ ತನಕ ನೋಡಿದಾಗ ಅದು ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಸಲ್ಲಿಸತಕ್ಕಂಥ ಒಂದು ಹಬ್ಬ ಅಂತ ನಮಗೆ ಅನಿಸುತ್ತೆ. ಹೌದು, ಇಷ್ಟು ವರ್ಷ ನಾಗರ ಪಂಚಮಿ ಮಾತ್ರ ಮಾಡ್ತಿರುವಂತ ಎಲ್ರಿಗೂ ಇವಾಗಿಂದ ಇದೊಂದು ಪಾಠ. ತಾವು ಹೇಳ್ದಾಗೆ ಎಲ್ಲರೂ ದೀಪಾವಳಿ ಹಬ್ಬದಲ್ಲಿ ಕೂಡ ಅಕ್ಕ ತಂಗಿಯರನ್ನ ಭೇಟಿ ಮಾಡಿ ಒಟ್ಟಿಗೆ ಸೇರಿ ಒಳ್ಳೆ ಊಟ ಮಾಡಿ ಹಬ್ಬನ ಆಚರಿಸಬೇಕು ಅಂತ. ಖಂಡಿತ ಖಂಡಿತ. ಈಗ ಕಾರ್ತಿಕ್ ಮಾಸದಿಂದ ಶುರು ಮಾಡಿ ದೀಪಾವಳಿ ಹಬ್ಬದ ತನಕ ಹಾಗೆ ಉತ್ಥಾನ ದ್ವಾದಶಿ ತನಕ ಸಾಕಷ್ಟು ವಿಚಾರಗಳನ್ನ ಬಹಳನೇ ಸೊಗಸಾಗಿ ನಮ್ಮಂತ ಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿ ತನಕ ಬಂದು ನಮ್ಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಆಚಾರ್ಯರು, ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮ್ಗೊಂದು ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮ್ಗೊಂದು ಸಣ್ಣ ಕಾಣಿಕೆ ಇದೆ. ಕಾರ್ತಿಕ ಮಾಸ, ದೀಪಾವಳಿ ಹಬ್ಬ, ಅದರ ವಿಶೇಷತೆಗಳು, ಅದರ ಹಿಂದಿನ ಕಥೆಗಳು, ತುಳಸಿ ಹಬ್ಬ, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.